non-government organizations, ಸರ್ಕಾರವಲ್ಲದ ಅಂತ. They wanted somebody to attend the meetings who are not ಸರ್ಕಾರ ಅಲ್ಲ, ಮತ್ತೆ ಅವರು ಪ್ರೈವೇಟ್ ಅಲ್ಲ, ಮತ್ತೆ ಯಾರೋ ರಾಜಕಾರಣಿಗಳಲ್ಲ, ಬಟ್ ಅವರು ಜನರ ಪ್ರತಿನಿಧಿಗಳಾಗಿರಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಕಾಲದಲ್ಲಿ ಈ FCRA, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ತಂದದ್ದು. ಅತ್ಯಂತ ಕಟ್ಟಕಡೆಯ ಹಳ್ಳಿಯ ಅತ್ಯಂತ ಕಟ್ಟಕಡೆಯ ಮಹಿಳೆಗೂ ಕೂಡ ಇನ್ಸ್ಟಿಟ್ಯೂಷನಲ್ ಹೆರಿಗೆ ಸಿಗ್ತಾ ಇದೆಯಾ? ಬಾಲ್ಯ ವಿವಾಹ ತಡೆ, ಬಾಲ ಕಾರ್ಮಿಕ ಪದ್ಧತಿ ತಡೆ, ದೇವದಾಸಿ ಸಮರ್ಪಣೆ ತಡೆ, ಇದೇ ನಮ್ಮ ಮುಖ್ಯವಾದ ಕೆಲಸ. ನೀವು ಡೈರೆಕ್ಟ್ ಆಗಿ ಒಂದು ಪಾಕೆಟ್ನ, ಒಂದು ಕಮ್ಯುನಿಟಿನ ನೋಡ್ಕೋತೀರಾ, ಬರ್ತಾ ಬರ್ತಾ ಅದನ್ನ ಪಾಲಿಸಿ ಲೆವೆಲ್ ಅಲ್ಲಿ ಬೇರೆ ತರ ತಗೊಂಡ್ಬಿಡ್ತೀರಾ. ಹರಿ ದೊಡ್ಡದಾಗ ಅವಾಗ ನೋಡ್ತಿದ್ದೇನು ಅಂತಂದ್ರೆ ಬಾಲ ಕಾರ್ಮಿಕರು ಅನ್ನೋ ವಿಚಾರ. ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು, ಯಾವುದೇ ಮಗು ದುಡಿಮೆಯಲ್ಲಿ ಇರಬಾರದು ಹೇಳುವಂಥದ್ದೇ ಅವತ್ತಿನ ದೊಡ್ಡ ವಿಷಯ. ಎರಡನೇದೇನಾಗುತ್ತೆ, ಅಡ್ವೊಕೇಸಿಯ ಕೆಲಸಗಳು ಏನೋ ನಾವ್ ಹೇಳ್ತಿರೋ ಚಿಟ್ಕೆ ಹೊಡೆದಂಗೆ ಆಗೋದಲ್ಲ. ಅಡ್ವೊಕೇಸಿಗೆ ತುಂಬಾ ಹಿನ್ನೆಲೆ ಬೇಕು, ತುಂಬಾ ಅಧ್ಯಯನ ಬೇಕು. ಈಗ ಮಕ್ಕಳ ಹಕ್ಕುಗಳ ಕ್ಷೇತ್ರ ಅಂತಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ, ಈಗ ನನ್ನ ಆಫೀಸಿಗೆ ಬಂದ್ರು ಜನ ಸರ್ ಮಕ್ಕಳಲ್ಲಿ ಅಂತ ಕೇಳ್ತಾರೆ. ನಾನು ಇಲ್ಲಪ್ಪ, ನಾವು ಮಕ್ಕಳ ಜೊತೆ ನೇರವಾಗಿ ಕೆಲಸ ಮಾಡಲ್ಲ, ಮಕ್ಕಳ ಜೊತೆ ಕೆಲಸ ಮಾಡುವವರ ಸಾಮರ್ಥ್ಯ ಹೆಚ್ಚಿಸುವ ಕೆಲಸ ನನ್ನದು. ಇವಾಗ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಅನ್ಕೊಂತ ಇದ್ದೀವಿ. ಸರ್ಕಾರಿ ವ್ಯವಸ್ಥೆಗಳಿಗೆ ಪೂರಕವಾಗಿರ್ಬೇಕೇ ವಿನಃ ನಾವು ಪರ್ಯಾಯ ಮಾಡೋಕ್ಕಾಗಲ್ಲ. ವಿ ಆರ್ ಓನ್ಲಿ ಸಪ್ಲಿಮೆಂಟರಿ, ವಿ ಆರ್ ನಾಟ್ ಪ್ಯಾರಲಲ್. ಹಲೋ, ನಮಸ್ಕಾರ. ನಾವಿವತ್ತು NGO ಬಗ್ಗೆ ಅಂತ ತಕ್ಷಣನೇ ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಾಸುದೇವ ಶರ್ಮಾ, ಪ್ರಹ್ಲಾದ್ ಇಬ್ಬರು ಇದ್ದಾರೆ. ಬೇಸಿಕಲಿ ನಾವು 3 ಜನ ಫ್ರೆಂಡ್ಸು. ಇವತ್ತಿನ ದಿನ ನೀವು ನನ್ನನ್ನು ಟಿಪಿಕಲ್ ಶಮಂತಾ ಥರ ಕ್ವೆಶನ್ ಆ್ಯಂಡ್ ಆನ್ಸರ್ ಕೇಳ್ತಾ ಇಲ್ಲ. ಆಲ್ ದ 3 of us ಆರ್ ಟಾಕಿಂಗ್ ಅಬೌಟ್ NGO ಸೆಕ್ಟರ್, FCRA, CSR, ಮತ್ತು ಯಾವ ರೀತಿ ನಾವುಗಳ ಕೆಲಸ ಮಾಡ್ತಾ ಇದ್ದೀವಿ ಇನ್ ದ ಫೀಲ್ಡ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಮತ್ತು ಅಲ್ಲಿ ಚಾಲೆಂಜಸ್ ಏನು, ಖುಷಿ ಏನು, ಕಮಿಟ್ಮೆಂಟ್ ಏನು ಅಂತ ಮಾತಾಡ್ತಾ ಇದ್ದೀವಿ. ನಮ್ಮ ಪಾಡ್ಕಾಸ್ಟು ಸಾರಥಿ ಕಮ್ಯುನಿಕೇಷನ್ದು. ಇವತ್ತಿನ ದಿನ ಕೂಡ ಅಷ್ಟೇ, ಇದನ್ನು ನಾವು ಯಾತಕ್ಕೆ ತೊಗೊಂಡ್ವಿ ಅಂತ ಹೇಳಿದ್ರೆ, ಚೈಲ್ಡ್ ರೈಟ್ಸ್ ಟ್ರಸ್ಟ್ CRT, ವಾಸುದೇವ್ ಶರ್ಮಾ ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಸಮ್ ಡಿಕೇಡ್ಸಿಂದ ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ಹಿ ಈಸ್ ಸೋ ಪಾಪ್ಯುಲರ್ ಇನ್ ಕನ್ನಡ ಮೀಡಿಯಾ ಅಂತ ಹೇಳೋದಾದರೆ, ಬೋತ್ ಟೆಲಿವಿಷನ್ ಆ್ಯಸ್ ಪ್ರಿಂಟ್ ಅಂತ ಹೇಳಬಹುದು. ಪ್ರತಿ ಶುಕ್ರವಾರ ಸಂಯುಕ್ತ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಮಕ್ಕಳ ಬಗ್ಗೆ ಬರಿತಾನೇ ಇರ್ತಾರೆ. ಆಮೇಲೆ ಮಕ್ಕಳ ಬಗ್ಗೆ ಏನಾದರೂ ಮಾತಾಡಬೇಕು ಅಂತಂದರೆ ತಕ್ಷಣ ವಾಸುನೇ ಹಿಡ್ಕೊಂಡು ಹೋಗೋದು, ಎಲ್ಲರೂ ಎತ್ತಾಕೊಂಡು ಹೋಗೋದು ಅಂತಾರಲ್ಲ, ಆ ಥರ ವಾಸುನ, ಅದು ಚೈಲ್ಡ್ ರೇಪ್ ಆಗಬಹುದು, ಬಾಲ್ಯ ವಿವಾಹ ಆಗಬಹುದು, ಎಜುಕೇಷನ್ ಆಗಬಹುದು, ಮತ್ತು ಅದಕ್ಕೆ ರಿಲೇಟೆಡ್ ಪಾಲಿಸಿ ಆಗಬಹುದು. ಆ ಥರ ವಾಸು ಮಕ್ಕಳ ಬಗ್ಗೆ ಒಂಥರ ಲೀಸ್ ತೊಗೊಂಡು, ಗುತ್ತಿಗೆ ತೊಗೊಂಡು ಕೆಲಸ ಮಾಡ್ತಾ ಇರೋದುಂಟು. ಮತ್ತು ಬರೀ ಇದು ಮಾತ್ರನೇ ಅಲ್ಲ, ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಕೂಡ ಪಾಲಿಸಿ ಲೆವೆಲಲ್ಲಿ ನೆಗೋಷಿಯೇಟ್ ಮಾಡ್ತಾ ಇರೋದು. ಅದು ವಾಸುದು ತುಂಬ ಜನ ನಿಮಗೆ ಪರಿಚಯ ಇದ್ದಾರೆ. ಅದೇ ಥರ ಇರೋದ್ರಿಂದ ನಮ್ಮ ಸಾಹಿತ್ಯ ಲಿಟ್ರರಿ ಕ್ಷೇತ್ರದಲ್ಲೂ ಕೂಡ ಹಿ ಈಸ್ ವೆರಿ ಪಾಪ್ಯುಲರ್. ನೆಕ್ಸ್ಟು ಪ್ರಹ್ಲಾದ್ ಈಸ್ ಆಲ್ಸೋ ಗುಡ್ ಫ್ರೆಂಡ್ ಆಫ್ ಮೈನ್. ಹೆಲ್ತ್ ನನಗೆ ಫಸ್ಟ್ ಟೈಮ್ ಪರಿಚಯ ಆಗಿದ್ದು CHC ಅಂತ ಕೋರ್ಮಂಗ್ಲಾದಲ್ಲಿದೆ, ಈಗಲೂ ಅಲ್ಲೇ ಇದೆ. ಇವರಿಬ್ಬರು ಕೂಡ ಆಲ್ ದ 3 of us ಸಮ್ ಡಿಕೇಡ್ಸಿಂದ ವಿ ನೋ ಈಚ್ ಅದರ್. ಹಾಗಾಗಿ ನಮಗೆ ಎಷ್ಟೋ ಸಲ ಇವ್ರುಗಳ ಡೆಸಿಗ್ನೇಷನ್ನು ಮರ್ತು ಹೋಗುತ್ತೆ. ಇವಾಗ ರೆಕಾರ್ಡಿಂಗಿಗೆ ಮುಂದೆ ಡೆಸಿಗ್ನೇಷನ್ ಏನು ಅಂತ ಕೇಳಿದ್ದು ಅಷ್ಟು. ಹಾಗೆ ಮತ್ತು ಎಷ್ಟೋ ಸಲ ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಅಫಿಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು NGO ಸೆಕ್ಟಾರ್ ಬಗ್ಗೆ ಈ ಥರದ್ದು ಏನಾದರೂ ಕೆಲಸಗಳು, ಪಾಲಿಸೀಸ್ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ದಿನ ಖಂಡಿತವಾಗೂ ಕೂಡ ವಾಸುನ ಮಕ್ಕಳ ಬಗ್ಗೆ ಮಾತಾಡಿಸ್ತಾ ಇಲ್ಲ. ಮತ್ತು ಹೆಲ್ತ್ ಆಗಬಹುದು, ಎಜುಕೇಷನ್ ಆಗಬಹುದು, ಎನ್ವೈರನ್ಮೆಂಟ್ ಆಗಬಹುದು, ಸ್ಯಾನಿಟೇಷನ್ ಆಗ್ಬೋದು, ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ಥರ ಬೇರೆ 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 ಸೆಕ್ಟಾರಲ್ಲಿ ಕೆಲಸ ಮಾಡಿರೋ ಪ್ರಹ್ಲಾದ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಜೊತೆಗೆ ಕೆಲಸ ಮಾಡ್ತಿರೋದ್ರಿಂದ ಆ ಪ್ರಹ್ಲಾದ್ ಇನ್ಪುಟ್ಸ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬೇಸಿಕಲಿ ಪ್ರೊಫೆಷನಲಿ ಕೆಲಸ ಮಾಡ್ತಿರೋ ಅಂಥವ್ರಿಗೆ ತುಂಬಾ ಕಷ್ಟನೂ ಅಲ್ಲ, ಚಾಲೆಂಜಸ್ಸು ಅಲ್ಲ. ಐ ರಿಯಲಿ ಡೋಂಟ್ ನೋ ವಾಟ್ ವರ್ಡ್ ಐ ಶುಡ್ ಯೂಸ್. ಆಮೇಲೆ ಇನ್ನೊಂದು ಡಿಸ್ಕ್ಲೇಮರ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿರೋರು ಯಾರು ಕೂಡ ಸೋಷಿಯಲ್ ವರ್ಕರ್ಸ್ ಅಲ್ಲ, ಹೈಲಿ ಕ್ವಾಲಿಫೈಡ್. ಯಾಕೆಂದರೆ ವಾಸು ಕೂಡ ಡಾಕ್ಟರ್ ಆಗಿರೋದು,
ಪ್ರಹ್ಲಾದ್ ಕೂಡ ಅಷ್ಟೇ MSW ಮಾಡಿರೋದು, ಮಾಸ್ಟರ್ ಆಫ್ ಸೋಷಲ್ ವರ್ಕನ್ನು ಹೋಲಿಸ್ಟಿಕಲಿ 360 ಡಿಗ್ರಿನಲ್ಲಿ ಅರ್ಥ ಮಾಡಿಕೊಂಡು ಹೀಗೆ ಮಾಡಿದ್ರೆ ಅಧ್ಯಯನ ಮಾಡಿದ ಮಾತ್ರ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಹೇಗೆ ಏನು ಎತ್ತ ಅಂತ. ಆಮೇಲೆ ಅಫ್ಕೋರ್ಸ್ ನಾನು ಇವ್ರ ಥರ MSW ಮಾಡಿಲ್ಲ, ಆದರೆ ಡೆವಲಪ್ಮೆಂಟ್ ಮೀಡಿಯಾ ಬ್ಯಾಕ್ಗ್ರೌಂಡಿಂದ ಬಂದು ಇನ್ ಮೈ ಓನ್ ವೇ ಇವ್ರುಗಳ ಹತ್ರ ಮಾತಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಬಿಕಾಸ್ ವಿ ಆರ್ ಆಲ್ಸೋ ಡೀಲಿಂಗ್ ವಿತ್ ದ ಸೇಮ್ ಥಿಂಗ್. ಇವರು ಕ್ಯೂರೇಟಿವ್ ಅಲ್ಲಿದ್ದಾರೆ, ನಾವು ಪ್ರಿವೆಂಟಿವ್ ಅಲ್ಲಿದ್ವಿ. ಕರೆಕ್ಟ್ ಅಲ್ವಾ? ಪ್ರಿವೆನ್ಷನಲ್ಲೂ ಇದೀವಿ ನಾವು. ತಡೆ ಕೆಲಸ, ನಮ್ಮ ಹೆಚ್ಚಿನ ಕೆಲಸ ತಡೆನೇನೆ. ಈಗ ಉದಾಹರಣೆಗೆ ನೀವೇ ರೆಫರ್ ಮಾಡಿದ್ರಿ, ಬಾಲ್ಯ ವಿವಾಹ ತಡೆ, ಬಾಲ ಕಾರ್ಮಿಕ ಪದ್ಧತಿ ತಡೆ, ದೇವದಾಸಿ ಸಮರ್ಪಣೆ ತಡೆ, ಇದೇ ನಮ್ಮ ಮುಖ್ಯವಾದ ಕೆಲಸ. ಪ್ರಾಯಶಃ ಅವರ ಆರೋಗ್ಯದ ಬಗ್ಗೆ ತಗೊಂಡಾಗ ಅದೇ ಅಲ್ವಾ ತಡೆ. ಆಕ್ಚುಲಿ ವಾಸು ಅವರ ಮಾತುಗಳಿಗೆ ಇನ್ನೂ ಒಂದು ಪ್ರಮೋಷನ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತಾನೆ. ಕ್ಯೂರೇಟಿವ್ ಪ್ರಮೋಟಿವ್ ಕೂಡ ಇದೀವಿ, ನಮ್ದು ಪ್ರಮೋಷನ್ ವರ್ಧನೆ ಕೂಡ ಮಾಡಬೇಕಾಗತ್ತೆ. ಕೆಲವಾರು ಕಡೆಗಳಲ್ಲಿ ಏನಾಗ್ತದೆ, ನಮ್ಮ ಧ್ವನಿಗಳಿಗೆ ಬೇಕಾದಂಥ ಆಶಯಗಳು ಏನಿದೆ ಅದನ್ನೆಲ್ಲರ ತೆಗೆದುಕೊಂಡು ಹೋಗುವಂಥದ್ದು, ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ರ ಮೂಲಕ ಒಂದು ಪ್ರಿವೆಂಟಿವ್, ಕ್ಯೂರೇಟಿವ್, ಪ್ರಮೋಟಿವ್ ಮೂರು ಅಂಶದನ್ನು ಕೂಡ ತಗೊಳ್ಕೊಳ್ತಾ ಇದ್ವಿ. ಈಗ ನೀವು ಹೇಳಿದ್ರೆ ಕ್ಯೂರೇಟಿವ್ ಅಂದ್ರೆ ಚಿಕಿತ್ಸಾತ್ಮಕ ಆಗ್ಬೋದು, ಪ್ರಿವೆಂಟಿವ್ ಅಂದ್ರೆ ಪ್ರತಿಬಂಧನಾತ್ಮಕ ಆಗ್ಬೋದು, ಪ್ರಮೋಟಿವ್ ಅಂದ್ರೆ ವರ್ಧನಾತ್ಮಕ. ಯಾವ ರೀತಿ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಸಕಾರಾತ್ಮಕ ಬದಲಾವಣೆ ಸಮಾಜದಲ್ಲಿ ತಂದು. ಇದೇ ಒಂದು ಈಗ ವಾಸುದೇವ್ ಶರ್ಮಾ ಅವರು ಮಾತನಾಡ್ತಿದ್ರು, ಅದು ಮಕ್ಕಳ ಕಾಯ್ದೆ ಇರ್ಬೋದು ಅಥವಾ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಇರ್ಬೋದು, ಯಾವುದೇ ಇರ್ಬೋದು, ಮೂರು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಮಾತ್ರವೇ ಬಹುಶಃ ಒಂದು ಅಭಿವೃದ್ಧಿ ಕ್ಷೇತ್ರ, ನಾವು ಸೋಷಿಯಲ್ ವರ್ಕ್ ಸೆಕ್ಟರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ಸಂಪೂರ್ಣತೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಇವಾಗ ನಿಮ್ಮಿಬ್ಬರದು ಪ್ರಿವೆಂಟಿವ್ ಆಕ್ಟಿವಿಟೀಸ್ಗೂ ನಮ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ವಿ ಬಿಲಾಂಗ್ ಟು IEC ಸೆಕ್ಟರ್, ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಮತ್ತು ನೀವುಗಳು ಮಾಡ್ತೀರಲ್ಲ, ನೀವು ಸ್ಮಾಲ್ ಈಸ್ ಬ್ಯೂಟಿಫುಲ್ ಥರ ಹೋಗ್ತೀರಾ. ನೀವು ಮಾಡೋದನ್ನು ನಾವು ಅರ್ಥ ಮಾಡಿಕೊಂಡು ಮೇನ್ ಸ್ಟ್ರೀಮ್ಗೆ ಅಥವಾ ಪ್ಯಾರಲಲ್ ಆರ್ ಆಲ್ಟರ್ನೇಟಿವ್ ಮೀಡಿಯಾಗೆ ತೊಗೊಂಡು ಹೋಗೋದು ಈಸ್ ಅವರ್ ಕೆಲಸ. ಸೊ ನಿಮ್ಮದು, ನೀವು ಡೈರೆಕ್ಟಾಗಿ ಒಂದು ಪಾಕೆಟ್ನ, ಒಂದು ಕಮ್ಯುನಿಟಿನ ನೋಡ್ಕೋತೀರಾ, ಬರ್ತಾ ಅದನ್ನು ಪಾಲಿಸಿ ಲೆವೆಲಲ್ಲಿ ಬೇರೆ ಥರ ತಗೊಂಡು ಹೋಗ್ತೀರಾ. ನಿಮ್ಮ ಸಕ್ಸಸ್ಸು, ನಿಮ್ಮ ಚಾಲೆಂಜಸ್ಸು ನಾವು ಮೇನ್ ಸ್ಟ್ರೀಮ್ನಲ್ಲಿ ತೋರಿಸೋದು, ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಥರ ನೀವಿಬ್ಬರು ಹೇಗೆ ಸೋಷಲ್ ವರ್ಕಲ್ಲಿ ಮಾಸ್ಟರ್ಸ್ ಅಧ್ಯಯನ ವಾಸು ಭಾಷೆಯಲ್ಲಿ ಹೇಳೋದಾದರೆ ಅಕಾಡೆಮಿಕಲಿ ಕ್ವಾಲಿಫೈಡ್ ಇದ್ದೀರಾ, ಪ್ರಾಕ್ಟಿಕಲಿ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್. ಅದನ್ನು ಅರ್ಥ ಮಾಡ್ಕೊಂಡು ಹೇಳೋದು ಕೂಡ ಈಕ್ವಲಿ ಜವಾಬ್ದಾರಿ ಕೆಲಸ ಅಂತ ಅನ್ಕೋತೀನಿ. ಹಾಗಾಗಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟಾಕ್ ಟು ಯು ಪೀಪಲ್, ಬಿಕಾಸ್ ನಾವು ಎಷ್ಟೋ ಸಲ, ತುಂಬ ಸಲ ಒನ್ ಲೆವೆಲಲ್ಲಿ, ಪರ್ಸ್ನಲ್ ಲೆವೆಲಲ್ಲಿ ತುಂಬ ಮಾತಾಡಿದ್ದೀವಿ. ಹಾಂ ವಾಸು, ಅವತ್ತಿಂದ ಇವತ್ತಿನವರೆಗೂ ಕೂಡ ನಾನು ಮಕ್ಕಳ ಜೊತೆಗೇ 360 ಡಿಗ್ರೀಸಲ್ಲಿ ಕೆಲಸ ಮಾಡ್ತಾ ಇರೋದು. ಆವತ್ತು ನೀವು ಅಪ್ರೆಂಟಿಸ್ ಆಗಿ ಪ್ರೊಬೇಷನರಿ ಶುರು ಮಾಡಿದಾಗ ಹೇಗಿತ್ತು, ಬರ್ತಾ ಹೇಗಿತ್ತು, ಈಗ ಯು ಪೀಪಲ್ ಆರ್ ಇನ್ ಎ ಡಿಸಿಷನ್ ಮೇಕಿಂಗ್ ಪೊಸಿಷನ್ನಲ್ಲಿದ್ದೀರಾ, ವಾಯ್ಸ್ ಇನ್ನೂ ಲೌಡ್ ಆಗಿದೆ. 89 ಐ ಪಾಸ್ಡ್ ಔಟ್ ಫ್ರಮ್ ಸೋಷಿಯಲ್ ವರ್ಕ್ ಕಾಲೇಜ್, ಬೆಂಗಳೂರು ಯೂನಿವರ್ಸಿಟಿ. ಆ ಸಮಯದಲ್ಲಿ ಇದ್ದದ್ದು ಒಂದು 2-3 ಕಾಯ್ದೆಗಳು ಕೈನಲ್ಲಿ ಅಥವಾ ಗೊತ್ತಿದ್ದು, ಮತ್ತೆ ಕಣ್ಣೆದುರುಗಡೆ ಇದ್ದಿದ್ದು ಕೂಡ ಒಂದು 2-3 ಸಮಸ್ಯೆಗಳಷ್ಟೇನೆ. ಭಾರಿ ದೊಡ್ಡದಾಗಿ ಅವಾಗ ನೋಡ್ತಿದ್ದೇನು ಅಂತಂದ್ರೆ ಬಾಲ ಕಾರ್ಮಿಕರು ಅನ್ನೋ ವಿಚಾರ. ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕು, ಯಾವುದೇ ಮಗು ದುಡಿಮೆಯಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದೇ ಅವತ್ತಿನ ದೊಡ್ಡ ವಿಷಯ. ಎರಡನೇದು, ಬಿಕಾಸ್ ಆಫ್ ನನ್ನ ಓರಿಯೆಂಟೇಷನ್, ನನ್ನ ಫೀಲ್ಡ್ ವರ್ಕ್ ಇದ್ದಿದ್ದು ಅಡಾಪ್ಷನ್ ಫೀಲ್ಡಲ್ಲಿ. ಅವತ್ತಿನ ದಿವಸ ಅನೇಕ ಸಂಸ್ಥೆಗಳಿದೆ. ಆಗ ಅಂತಿದ್ದು ಅನಾಥಾಲಯ ಅಂತೇಳಿ. ಅನಾಥಾಲಯಗಳಲ್ಲಿ ತುಂಬ ಮಕ್ಕಳಿದ್ರು. ಅಪ್ಪ ಮಾತ್ರ ಇರೋ ಮಕ್ಕಳು, ಅಮ್ಮ ಮಾತ್ರ ಇರೋ ಮಕ್ಕಳು, ಅಥವಾ ಅಪ್ಪ ಅಮ್ಮ ಇಬ್ಬರು ಇಲ್ಲದಿರೋ ಮಕ್ಕಳು ಅಂತ. ಸೊ ಆಗಿದ್ದ ಒಂದು ದೊಡ್ಡ ಒತ್ತೇನು ಅಂತಂದರೆ ಮಕ್ಕಳಿಗೆಲ್ಲರಿಗೂ ಕೂಡ ಕುಟುಂಬಗಳನ್ನ ಕೊಡಿಸ್ಬೇಕು ಅಂತ. ಅಡಾಪ್ಷನ್ ಅನ್ನೋದು ಭಾರಿ ದೊಡ್ಡ ಕೆಲಸ. ಐ ಸ್ಟಿಲ್ ರಿಮೆಂಬರ್, ನಾನು ಇಲ್ಲೇ ಹತ್ತಿರದಲ್ಲಿ ಮಾತೃಛಾಯದಲ್ಲಿ ನನ್ನ ಮೊದಲ ಫೀಲ್ಡ್ ವರ್ಕು ಮತ್ತು ನನ್ನ ಮೊದಲ ಕೆಲಸ ಅಂತೂ ಅನ್ಬೋದು ಶುರು ಮಾಡಿದ್ದು ನಾನು. ಆ ಟೈಮಲ್ಲಿ ಸ್ಯಾಲರಿ ₹1,000 ಸ್ಯಾಲರಿ ಅವಾಗ ಇದಿದ್ದು. ಬಟ್ ಆಗೇನು ಅಂತಂದರೆ ಕುಟುಂಬಗಳಿಗೆ ಮಕ್ಕಳನ್ನ ತಲುಪಿಸೋದು, ರಾದರ್ ಮಕ್ಕಳಿಗೆ ಕುಟುಂಬಗಳನ್ನು ಒದಗಿಸುವುದು, ಆ ಕೆಲಸವನ್ನೇ ಮಾಡ್ತಾ ಇದ್ದಿದ್ದು. ಆ ಸಮಯದಲ್ಲಿ ಸಾಕಷ್ಟು ತಟವಟ, ಮೋಸ, ತುಂಬ ಅನ್ಯಾಯ ಎಲ್ಲ ನಡೀತಿತ್ತು ಸಂಸ್ಥೆಗಳಲ್ಲಿ. ಅದನ್ನು ಕಂಡಾಗ, ಮೊದಲನೇ ಬಾರಿ ಕಂಡಾಗ ಒಬ್ಬ ಹಿಂಗೂ ಇದೆಯಾ ಅಂತ ಅನಿಸಿದ್ದು.
ಯಾವ ಥರ ಸುಳ್ಳು ದಟ್ಟವಟ ಅಂದರೆ? ನೋಡಿ, ಅಡಾಪ್ಷನ್ ಹೆಸರಿನಲ್ಲಿ ಮಕ್ಕಳ ಮಾರಾಟ, ಮತ್ತೆ ಭಾರತೀಯ ಜನರಿಗೆ ಮಕ್ಕಳನ್ನ ಕೊಡೋದಿಕ್ಕೆ ಅಡಾಪ್ಷನ್ ಅಲ್ಲಿ ಅನೇಕ ಸಂಸ್ಥೆಗಳು ಹಿಂದೆ ಮುಂದೆ ನೋಡ್ತಾ ಇದ್ರು. ನಾವು ಕೊಡೋದಿಲ್ಲ ಅಂತಾನೆ ಅಂತ ಇದ್ರು. ಯಾಕಂದ್ರೆ ಎಲ್ಲಾ ಮಕ್ಕಳು ಹೆಚ್ಚು ಕಮ್ಮಿ ಫಾರಿನ್ಗೆ ಹೋಗ್ತಾ ಇದ್ವು. ಫಾರಿನ್ ಅಡಾಪ್ಷನ್ ಆಗ ಫಾರಿನ್ ಅಡಾಪ್ಷನ್ ವಾಸ್ ಕ್ವೈಟ್ ಲ್ಯುಕ್ರೇಟಿವ್. ನಾನು ಅದನ್ನ ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಇಟ್ ವಾಸ್ ಲ್ಯುಕ್ರೇಟಿವ್ ಟು ಆರ್ಗನೈಸೇಷನ್ಸ್ ಅಂಡ್ ಪೀಪಲ್ ಹೂ ಕೋಆರ್ಡಿನೇಟೆಡ್ ಇಟ್. ಯಾರು ಅಡಾಪ್ಷನ್ ಕೆಲಸಗಳನ್ನ ಮಾಡ್ತಿದ್ರು ಅವ್ರಿಗೂ ಕೂಡ ಸಾಕಷ್ಟು ಹಣಕಾಸಿತ್ತು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಪದ್ಮಾ ಸುಬ್ಬಯ್ಯನವರು ಮಾತೃಛಾಯಾ ಕೆನರಾ ಬ್ಯಾಂಕ್ ರಿಲೀಫ್ ಅಂಡ್ ವೆಲ್ಫೇರ್ ಸೊಸೈಟಿ ಅವರು ನಾನು ಫೀಲ್ಡ್ ವರ್ಕಿಗೆ ಬಂದ ಮೊದಲ 2-3 ದಿವಸದಲ್ಲೇ ಹೇಳಿದ್ದೇನು ಅಂತಂದ್ರೆ, ನೋಡಪ್ಪ ಇದ್ರೊಳಗೆ ದುಡ್ಡಿದೆ ಅಂತ ಅಂದ್ಕೊಳ್ಬಾರ್ದು, ಈ ದುಡ್ಡು ಅನ್ಯಾಯ, ಇದನ್ನ ತುಂಬಾ ಸಂಸ್ಥೆಗಳು ಮಕ್ಕಳನ್ನ ಮಾರಾಟ ಮಾಡ್ಬಿಡ್ತಾರೆ ಅಡಾಪ್ಷನ್ ಹೆಸರಲ್ಲಿ, ಆ ಥರದ್ದು ಆಗಬಾರ್ದು ಅಂತ. ನನಗೆ ಆ ವ್ಯಾಲ್ಯೂ ಬಹಳ ಮುಖ್ಯವಾದದ್ದು ಆ ದಿನಗಳಲ್ಲಿ ನನಗೆ ಬಂದದ್ದು ಅಂತ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಕೆಲಸ ಶುರು ಮಾಡಿದ ದಿನಗಳಲ್ಲಿ ಜಸ್ಟಿಸ್ ಭಗವತೀಸ್ ಜಡ್ಜ್ಮೆಂಟ್ ಆನ್ ಇಂಟರ್ನ್ಯಾಷನಲ್ ಅಡಾಪ್ಷನ್ ಅಂತ 1986 ಅಲ್ಲಿ ಬಂದಿತ್ತು. ಆ ಒಂದು ಜಡ್ಜ್ಮೆಂಟ್ನ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ನಾನು ತೊಡಕೊಂಡೆ. VCA ಅಂತ, ವಾಲಂಟರಿ ಕೋಆರ್ಡಿನೇಟಿಂಗ್ ಏಜೆನ್ಸಿ ಅಂತ. ನನ್ನ ಕೆಲಸ ಏನಿತ್ತು ಅಂತಂದ್ರೆ, ಯಾರ ಹತ್ರ ಎಲ್ಲ ಈ ಮಕ್ಕಳು ಇದ್ರು, ಸಾರಿ ನಾನೊಂದು ಪದ ಬಳಸ್ತೇನೆ, ಅದನ್ನ ಬಳಸಬಾರ್ದು, ಹಾಗೆ ಮಕ್ಕಳ ಸ್ಟಾಕ್ ಇದ್ರು. ಇದೇ ಪದ ಆಕ್ಚುಲಿ ನಾನು ಕೇಳಿದ್ದೀನಿ ಕೆಲವು NGOಗಳು ಹೇಳೋವಂಥದ್ದು. ಕೆಲವು ಏನು ಸೋಕಾಲ್ಡ್ ಅನಾಥಾಲಯಗಳು, ಬೆಂಗಳೂರಿನಲ್ಲಿರೋ ಎಷ್ಟೋ ಅನಾಥಾಲಯಗಳದ್ದು ಮಕ್ಕಳು ಸ್ಟಾಕ್ ಇದ್ರು, ಅವ್ರನ್ನೆಲ್ಲಾನು ಕಳಿಸ್ಬಿಡ್ಬೇಕು. ಬಟ್ ಕಳ್ಸಕ್ಕೆ ಏನಾಗ್ತಿತ್ತು, ಫಾರಿನ್ ಆಪ್ಷನ್ ಕೊಡಬೇಕು ಅಂತಂದ್ರೆ ಲಾ ಅಡ್ಡ ಬರ್ತಾ ಇತ್ತು. ಸೊ ಮಾರಾಟ ಮಾಡಕ್ ಆಗ್ತಿರ್ಲಿಲ್ಲ ಮಕ್ಕಳನ್ನ. ಸೊ ಇಲ್ಲಿನ ಜನರಿಗೆ ಕೊಡಬೇಕು ಅಂತಂದ್ರೆ ತುಂಬಾ ರೆಸ್ಟ್ರಿಕ್ಷನ್ಸ್. ಹೆಣ್ಮಗು ಬೇಡ, ಅಂಗವಿಕಲತೆ ಇರೋ ಮಕ್ಕಳು ಬೇಡ, ಕಪ್ಪು ಮಗಿರೋ ಮಕ್ಕಳು ಬೇಡ, ಸ್ವಲ್ಪ ಬೆಳೆದಿರೋ ಮಕ್ಕಳು ಬೇಡ, ಎಲ್ರಿಗೂ ಚಿಕ್ಕ ಚಿಕ್ಕ ಮಕ್ಕಳು ಬೇಕಿತ್ತು. ಸೊ ಈ ಮಕ್ಕಳನ್ನ ಏನ್ ಮಾಡೋದು ಭಾರಿ ದೊಡ್ಡ ಪ್ರಶ್ನೆ. ಎನಿವೆ ಆ ಥರದಿತ್ತು. ಸಾಕಷ್ಟು ಬದಲಾವಣೆಗಳಾಗಿದೆ. ಪ್ರಶ್ನೆ, ನೀವು ಕೇಳಿದ ಪ್ರಶ್ನೆಗೆ ಒಂದು ಲಿಂಕ್ ಕೊಡಬೇಕು ಅಂತಂದ್ರೆ, 1990s ಆರಂಭದಲ್ಲಿ ತುಂಬಾ ಮಕ್ಕಳಿದ್ರು, ಅಡಾಪ್ಟಬಲ್ ಮಕ್ಕಳಿದ್ರು. ಬಟ್ ಇವತ್ತು ನೀವು ಹೋಗಿ ನೋಡಿ, ಇಲ್ಲ, ಮಕ್ಕಳಿಲ್ಲ. ಅಡಾಪ್ಷನ್ ಸಿಗಬೇಕಾಗಿರೋ ಅಥವಾ ಅಡಾಪ್ಷನ್ ಸಿಗ್ತಾರೆ ಅಂತ ಹೇಳೋದಿಲ್ಲ. ಹೀಗಾಗಿ ತುಂಬಾ ಕಡೆ ಈ ಇಲ್ಲಿಗಲ್ ಅಡಾಪ್ಷನ್ ಅನ್ನೋದು, ಮಕ್ಕಳನ್ನ ಕದಿಯೋದು, ಅವುಗಳು ಕೂಡ ನಡೀತಾ ಉಂಟು ಈಗ. ಅದು ಒಂದು ಥರದ್ದು. ಎರಡನೇ, ನೀವು ಚೈಲ್ಡ್ ಲೇಬರ್ ಬಗ್ಗೆ ಶುರು ಮಾಡಿದ್ ನಾವು ಅಂತ ನಾನು ಹೇಳದ್ನಲ್ಲ, ಆ ಒಂದು ವಿಷಯ ಸುಮಾರು 1990ರ ಕೊನೆ ತನಕ, 2000 ತನಕನೂ ನಾವು ಚೈಲ್ಡ್ ಲೇಬರ್ ಬಗ್ಗೆನೇ ಮಾತನಾಡ್ತಿದ್ವಿ. ಸುಮಾರು 1996-97 ನಂತರ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಅದರ್ ಇಶ್ಯೂಸ್. ಬರೇ ಚೈಲ್ಡ್ ಲೇಬರ್ ಮಾತ್ರ ಅಲ್ಲ, ದೇರ್ ಈಸ್ ಅಂಗನವಾಡಿ, ದೇರ್ ಈಸ್ ಶಾಲೆ, ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಟ್ರಾಫಿಕಿಂಗ್, ಈ ವಿಷಯಗಳೆಲ್ಲ ಇದೆ ಅಂತ. ಅದರೊಟ್ಟಿಗೆ ಕಂಡು ಬಂದದ್ದು ಈಗ ಮಕ್ಕಳ ಮೇಲೆ ಆಗ್ತಿದ್ದಂತಹ ಸೆಕ್ಷುವಲ್ ಅಬ್ಯೂಸ್. ಈ ತರಹದ ವಿಷಯಗಳು ನಮಗೆ 96 ನಂತರದಲ್ಲೇ ಕಾಣಿಸಕ್ಕೆ ಶುರುವಾಗಿತ್ತು. ಬೇರೆ ಸಮಸ್ಯೆಗಳು ಇತ್ತು, ಉದಾಹರಣೆಗೆ ಮ್ಯಾಲ್ ನರಿಶ್ಮೆಂಟ್, ಮ್ಯಾಲ್ ನ್ಯೂಟ್ರಿಷನ್ ಅಂಶಗಳೆಲ್ಲ ಇತ್ತು. ಈ ಕಳೆದ ಒಂದು 20 ವರ್ಷದಲ್ಲಿ ನಮಗೆ ಈ ಮಕ್ಕಳ ಹಕ್ಕುಗಳ ಹಿನ್ನೆಲೆಯಲ್ಲಿ ಬಂದಾಗ ಹತ್ತಾರು ಸಂಗತಿಗಳು ಕಾಣಿಸ್ತಾ ಇದೆ. ಈಗ ನಾವು ಬರೇ ಪೆರಿಫೆರಿನಲ್ಲಿ ಚೈಲ್ಡ್ ಲೇಬರ್ ಮತ್ತೆ ಎಜುಕೇಶನ್ ಅಂತ ಹೇಳ್ತಿಲ್ಲ, ಅದರ ಆಳಕ್ಕೆ ಹೋಗಿದ್ದೇವೆ. ಸ್ವಯಂ ಸಹಾಯ ಸಂಸ್ಥೆಗಳು ಬಹಳಷ್ಟು ಏನು ಫೈನ್ ಎಲಿಮೆಂಟ್ಸ್ನ ಬಗ್ಗೆ ಗಮನ ಕೊಟ್ಟಿದ್ದೇವೆ. ಮತ್ತೆ ಪಾಲಿಸಿ ಬಗ್ಗೆ ಸಾಕಷ್ಟು ಕೆಲಸಗಳಲ್ಲಿ ಸ್ವಯಂ ಸಹಾಯ ಸಂಸ್ಥೆಗಳ ಪಾತ್ರ ಇದೆ ಅಂತ ಹೇಳ್ಬೋದು. ಇದೆ ಸರ್. ಹಾ ಪ್ರಹ್ಲಾದ್, ನೀವು ಹೆಲ್ತ್ ಇಂದ ಶುರು ಮಾಡ್ಕೊಂಡ್ಯಾರ? ಹೌದು, ನಾನು 91ನೇ ಇಸ್ವಿನಲ್ಲಿ ಆಕ್ಚುಲಿ ನಾನು ವೃತ್ತಿಪರ ಸಮಾಜ ಕಾರ್ಯಕ್ಕೆ ಬಂದದ್ದು. ಓಕೆ, ಅಂದ್ರೆ ಪ್ರೊಫೆಷನಲ್. ಹೌದು, ವಾಸುದೇವ್ ಶರ್ಮಾ ಅವ್ರು ಹೇಳ್ದಂಗೆ ಅದು ಗಳಿಕೆಗೂ ದಾರಿ ಆಯ್ತು. ದಟ್ ಈಸ್ ಗುಡ್ ಅಲ್ವಾ ಪ್ರಹ್ಲಾದ್? ಇವಾಗ ನಾವು ಇದನ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋದು. ಇವತ್ತಿಗೂ ಕೂಡ ನಾನು ಐ ಕಾಲ್ ಕನ್ಸಿಡರ್ ಪ್ರೊಫೆಷನಲ್ ಸೋಷಿಯಲ್. ನಾನು ಯಾರೋ ಒಬ್ರು 2 ದನಗಳು, 2 ಕುರಿನೋ ಕೊಟ್ಬಿಟ್ಟು ಸಮಾಜ ಸೇವಕ ಅಲ್ಲ. ವಿ ಆರ್ ವೆರಿ ಪ್ರೊಫೆಷನಲ್. ಅದಕ್ಕೊಂದು ಚೌಕಟ್ಟಿದೆ, ಚೌಕಟ್ಟಿನ ನಡುವೆ ಕೆಲಸ ಮಾಡುವಂಥವ್ರು. 91ರಲ್ಲಿ ನಾನು ಆರಂಭ ಮಾಡಿದ್ದು. ಆವಾಗ ಆರೋಗ್ಯದ ಬಗ್ಗೆ ನಾವು ಮಾತಾಡುವಾಗ ನಮಗಿದ್ದಂತ ಒಂದು ಗುರಿ ಹೆಲ್ತ್ ಫಾರ್ ಆಲ್ ಬೈ 2000 ಆಲ್ಮಾಟ ಡಿಕ್ಲೇರೇಷನ್ ಜಿನಿವಾದಲ್ಲಿ. ಅದ್ರ ಪ್ರಕಾರ 2000 ಇಸ್ವಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನೋಂಥದ್ದು 166 ದೇಶಗಳು ಆಕ್ಚುಲಿ ಸೈನ್ ಮಾಡಿದ್ವು. ಹೆಲ್ತ್ ಫಾರ್ ಆಲ್ ಬೈ 2000 ಅಂತ ಹೇಳಿದ್ರು ಸಹ 2000 ಮುಗಿದು 25 ವರ್ಷದ ನಂತರ ಹೆಲ್ತ್ ಖಂಡಿತ ಏನಾಗಿದೆ ಗೊತ್ತಿರುವಂತದ್ದು.
ನಾನು ಅವತ್ತಿಂದ ಕೂಡ ಮತ್ತೆ ಇವತ್ತಿನವರೆಗೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಕೂಡ ಪ್ರತಿಯೊಂದು ಹಕ್ಕು ಅನ್ನುವಂಥ ಒಂದು ಆಂಗಲ್ ಇಟ್ಕೊಂಡೆ ಮಾಡ್ತೀನಿ, ಫ್ರಮ್ ಎ ರೈಟ್ ಪರ್ಸ್ಪೆಕ್ಟಿವ್, ಹಕ್ಕಿನ ದೃಷ್ಟಿಕೋನ ಇಟ್ಕೊಂಡು. ಈಗ ಶಿಕ್ಷಣ ಇರ್ಬೋದು, ಶಿಕ್ಷಣದ ಹಕ್ಕು, ಪ್ರತಿಯೊಂದು ಮಗುವಿಗೂ ಗುಣಾತ್ಮಕ ಶಿಕ್ಷಣ ಒದಗಿಸಬೇಕು. ಆರೋಗ್ಯ ಅಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯವಾಗಿರ್ತಕ್ಕಂಥ, ಆರೋಗ್ಯ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನ. ಕೇವಲ ಕಾಯಿಲೆ ಇಲ್ದಿರೋದು ಮಾತ್ರ ಅಲ್ಲ, ಮಾನಸಿಕ, ಸಾಮಾಜಿಕ, ಆರ್ಥಿಕ, ಈಗ ಆಧ್ಯಾತ್ಮಿಕ. ಐ ಆಮ್ ವೆಲ್, ಸರ್ವೇ ಜನ ಸುಖಿನ ಭವಂತು, ಅದು ಬಹುಶಃ ಆಧ್ಯಾತ್ಮಿಕ ಆರೋಗ್ಯ ಡೆಫಿನಿಷನ್, ಯೋಗಕ್ಷೇಮ ಅಷ್ಟೇ. ಲೋಕಾನ ಸರ್ವಾನ ಸುಖಿನ ಭವಂತು ಅಂತಾರಲ್ಲ, ಆ ತರದ ಒಂದು ಅದು ದೃಷ್ಟಿಕೋನದಿಂದ ನೋಡಬೇಕು ಅನ್ನೋದು. ಆರೋಗ್ಯ ಆವಾಗ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಕಾಡ್ತಾ ಇದ್ದದ್ದು 3 ಪ್ರಮುಖವಾದಂಥ ಕಾಯಿಲೆಗಳು, HIV, TB, ಮಲೇರಿಯಾ. ಆವಾಗ ನಮ್ಮ ದೇಶದಲ್ಲಿ ಇದ್ದದ್ದು ಸಾಂಕ್ರಾಮಿಕ ರೋಗಗಳು. ನಿಧಾನವಾಗಿ ಆಕ್ಚುಲಿ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಬದಲಾದಂಗೆ ಕಮ್ಯುನಿಕೇಬಲ್ ಡಿಸೀಸಸ್ ಬಿಕೇಮ್ ಎ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಇವತ್ತಿಗೆ ಕೂಡ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಯಿಲೆಯಿಂದ ಸಾಯ್ತಾ ಇರುವಂಥದ್ದು ಡಯಾಬಿಟಿಸ್ ಮತ್ತೆ ಸ್ಟ್ರೆಸ್ ಇಂದ. ನಮ್ಮ ದೇಶದಲ್ಲಿ ಸಾವಿಗೆ ಕಾರಣ ಆಗ್ತಾ ಇರೋದ್ರೊಳಗೆ 65% ಭಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅಸಾಂಕ್ರಾಮಿಕ ರೋಗಗಳು. BP, ಶುಗರ್, ಸ್ಟ್ರೆಸ್, ಒಬೆಸಿಟಿ ಕೂಡ ಲೈಫ್ ಸ್ಟೈಲ್ ನ ಭಾಗನೇ, ಕರೆಕ್ಟ್, ಜೀವನ ಶೈಲಿಗೆ ಸಂಬಂಧಪಟ್ಟದ್ದು. ಒಬೆಸಿಟಿ ಇಸ್ ನಾಟ್ ಎ ಡಿಸೀಸ್, ಒಬೆಸಿಟಿ ಇಸ್ ಎ ಡಿಸಾರ್ಡರ್, ಲೈಫ್ ಸ್ಟೈಲ್ ಇಸ್ ಎ ಡಿಸಾರ್ಡರ್. ಅದರಿಂದ ಉಂಟಾಗೋದು ಬೇರೆ ಕಾಯಿಲೆಗಳು. ಒಬೆಸಿಟಿ ಆದ ತಕ್ಷಣ ಆಟೋಮೆಟಿಕಲಿ BP, ಆಟೋಮೆಟಿಕಲಿ ಶುಗರ್, ಆಟೋಮೆಟಿಕಲಿ ಸ್ಟ್ರೆಸ್ ಎಲ್ಲವೂ ಕೂಡ ಬರ್ತವೆ. ಸೊ ಇದು ಒಂದು ನಾವು ಶುರು ಮಾಡಿದಂತಹ ಒಂದು ಆಂಗಲ್. ಎಲ್ಲೋ ಹೋಗ್ತಾ ಹೋಗ್ತಾ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನಾವು ಆರೋಗ್ಯ ಅಂತ ನಮ್ಮ ಮುಂಚೆ ಮಾತಾಡಿದ್ದೆ, ನಮಗೆ 3 ಹಂತದಲ್ಲಿ ಮಾತನಾಡ್ತೀವಿ. ಕ್ಯುರೇಟಿವ್, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಆಸ್ಪತ್ರೆಗೆ ಹೋಗಲಿಕ್ಕೆ ಅವಕಾಶ ಇದೆಯಾ ಅಂತ. ಆಸ್ಪತ್ರೆಯಲ್ಲಿ ಬೇಕಾಗಿರ್ತಕ್ಕಂಥ ದೇರ್ ಆರ್ 3 ಥಿಂಗ್ಸ್ ವಿ ವರ್ ಸ್ಪೀಕಿಂಗ್: ಅಕ್ಸೆಸಿಬಿಲಿಟಿ, ಅವೈಲಬಿಲಿಟಿ ಮತ್ತೆ ಕ್ವಾಲಿಟಿ. 3 ನಿಮಿಷಗಳು ಮಾತನಾಡ್ತಿದ್ವಿ. ಒಂದು ಅವೈಲಬಿಲಿಟಿ, ಫಸ್ಟ್ ಆಫ್ ಆಲ್ ಆಕ್ಚುಲಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆಯಾ. ಎರಡನೇದು ಅಕ್ಸೆಸಿಬಿಲಿಟಿ, ಆಯ್ತು ಆರೋಗ್ಯ ಇದೆ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಹೆಂಗ್ ಹೋಗ್ತೇನೆ, ಅವಕಾಶಗಳಿಲ್ಲ. ಇದೆಲ್ಲ ಲೇಟ್ 90s ಅರ್ಲಿ 2000 ಅಲ್ಲಿ. ಎರಡನೇದು ಅಕ್ಸೆಸಿಬಿಲಿಟಿ. ಒಂದಿಷ್ಟು ಮಟ್ಟಿಗೆ ಅವೈಲಬಿಲಿಟಿ ಮತ್ತು ಒಂದಿಷ್ಟು ಮಟ್ಟಿಗೆ ಅಕ್ಸೆಸಿಬಿಲಿಟಿ ಎರಡನ್ನೂ ಕೂಡ ನಾವು ಸಾಧಿಸಿದ್ದೇವೆ ಖಂಡಿತವಾಗಿ. ವಿ ಹ್ಯಾವ್ ಅಚೀವ್ಡ್ ದ ಅಕ್ಸೆಸಿಬಿಲಿಟಿ ಅಂಡ್ ಅವೈಲಬಿಲಿಟಿ. ಮೂರನೇದು ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು ಕ್ವಾಲಿಟಿ. ಅದೇ ಸೇಮ್ ನಾನು ಆಕ್ಚುಲಿ ಶಿಕ್ಷಣಕ್ಕೂ ಈಗ ಅಳವಡಿಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಎಲ್ಲದಕ್ಕೂ ಕ್ವಾಲಿಟಿ. ಈಗ ನಾವು ಯಾವುದೇ ಒಂದು ಸಮಾಜ ಕಾರ್ಯದಲ್ಲಿ ತೆಗೆದುಕೊಳ್ಳಿ, ಸಮಾಜ ಕಾರ್ಯದಲ್ಲಿ 3 ಅಂಶ ನಾವೆಲ್ಲ ವರ್ಕ್ ಆಗುವಂಥದ್ದು: ಅವೈಲಬಿಲಿಟಿ, ಅಕ್ಸೆಸಿಬಿಲಿಟಿ, ಕ್ವಾಲಿಟಿ. ಅವೈಲಬಿಲಿಟಿ ಖಂಡಿತವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಅಕ್ಸೆಸಿಬಿಲಿಟಿ ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ವಾಟ್ ಅಬೌಟ್ ಕ್ವಾಲಿಟಿ? ಓಕೆ, ನಾವು ಅಂತಂದ್ರೆ ಅದು NGO, ಸ್ವಯಂ ಸೇವೆ. ಈಗ 1947ರಲ್ಲಿ ಇದ್ದಂತಹ ಶೈಕ್ಷಣಿಕ ಸೂಚಕಗಳೇನು ಸುಧಾರಣೆ ಆಗೇ ಇಲ್ವಾ? ಆಗಿದೆ, ಬೇಕಾದಷ್ಟು ಆಗಿದೆ. ಬಹುಶಃ NGOಗಳು ಬರೋದಕ್ಕೆ 77 ಬಹುಶಃ 80ನೇ ಇಸ್ವಿಯಿಂದ NGO ಮೂವ್ಮೆಂಟ್. ಬಟ್ 47ರಿಂದ 80ರವರೆಗೆ ಸುಧಾರಣೆ ಆಗೇ ಇಲ್ವಾ? ಸರ್ಕಾರ ಸಾಕಷ್ಟು ಮಾಡಿದೆ. ಸರ್ಕಾರದ ಯಾವುದೇ ಒಂದು ಸಾಧನೆನ ನಾವು ಲಘುವಾಗಿ ಪರಿಗಣಿಸೋದಿಲ್ಲ. ಅದೇ ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದೇ ಟೈಮ್ನಲ್ಲಿ ವಿಮೆನ್ಸ್ ಮೂವ್ಮೆಂಟ್ ಕೂಡ ಒಂದು ಫುಲ್ ಝೂಮ್ ಅಲ್ಲಿ ಇತ್ತು. ಇವಾಗ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಅನ್ಕೊಂತಾ ಇದೀವಿ. ಸರ್ಕಾರಿ ವ್ಯವಸ್ಥೆಗಳಿಗೆ ಪೂರಕವಾಗಿರ್ಬೇಕೇ ವಿನಃ ನಾವು ಪರ್ಯಾಯ ಮಾಡೋಕ್ಕಾಗಲ್ಲ. ವಿ ಆರ್ ಓನ್ಲಿ ಸಪ್ಲಿಮೆಂಟರಿ, ವಿ ಆರ್ ನಾಟ್ ಪ್ಯಾರಲಲ್. ಈ ಮಾತನ್ನ 1945ರಲ್ಲೇನೆ ಬರ್ತಿತ್ತು. ನಾವು ಹಿಂದಿನ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಅವರು ಸಮಾಜವನ್ನ ಜಾಗೃತಿಗೊಳಿಸುವ ಕೆಲಸವನ್ನು ಮಾಡ್ತಿದ್ರು, ಪ್ರಶ್ನಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಸ್ವಾತಂತ್ರ್ಯ ನಂತರದಲ್ಲಿ ಬಂದಾಗ ನಾವು ಮೊದಲು ಕಾಣಿಸುತ್ತೆ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂತ. ಅವಾಗ ಅದಕ್ಕೆ ದುರ್ಗಾಬಾಯಿ ದೇಶ್ಮುಖ್ ಅನ್ನೋರ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಗ ಒಂದು ಮಾತು ಬರ್ತಿತ್ತು, ಸರ್ಕಾರ ಹೇಳಿದ್ದು ಏನು ಅಂತಂದ್ರೆ, ಸರ್ಕಾರದಿಂದನೇ ಎಲ್ಲವನ್ನೂ ಮಾಡ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಬೇರೆಯವರು ನಮ್ಗೆ ಸಹಾಯ ಮಾಡಕ್ ಬೇಕಾಗ್ತಾರೆ ಅಂದ್ಬಿಟ್ಟು. ಯಾರು ಬೇರೆಯವರು ಅನ್ನೋದ್ರ ಬಗ್ಗೆನೂ ನಾವೆಲ್ಲ NGO ಅಂತ ಈಗ ಅಂದ್ಬಿಡ್ತೀವಿ. NGO ಇತ್ತು. NGO ನ ಪದ ಕೊಟ್ಟಿದ್ದು UN, ಯುನೈಟೆಡ್ ನೇಷನ್ಸ್. ವೇ ಬ್ಯಾಕ್ ಇನ್ 1945 UN ನಲ್ಲಿ ಒಂದು ಸಭೆ ಕರೆದ್ರು ಅವರು. ಆ ಸಭೆಗೆ ಅವರು ಯಾರು ಬರ್ಬೇಕು ಅಂತ ಅಪೇಕ್ಷಿಸಿದ್ರು. ಅಷ್ಟ್ರಲ್ಲಿ ಆಗೋಗಿತ್ತಲ್ವಾ, ಲೀಗ್ ಆಫ್ ನೇಷನ್ ಇಂದ ಯುನೈಟೆಡ್ ನೇಷನ್ ಆಗೋಗಿತ್ತು ಆಗ. ಅಂದ್ರೆ ವಿಶ್ವಸಂಸ್ಥೆ ಹತ್ರ ಬಂದ್ಬಿಟ್ಟಿತ್ತು ಅಲ್ವಾ, ಆಗೋಗಿತ್ತು. UN ದೇ ವಾಂಟೆಡ್ ಸಂಬಡಿ ಟು ಅಟೆಂಡ್ ದಿ ಮೀಟಿಂಗ್ಸ್ ಹೂ ಆರ್ ನಾಟ್ ಸರ್ಕಾರ ಅಲ್ಲ, ಮತ್ತೆ ಅವರು ಪ್ರೈವೇಟ್ ಅಲ್ಲ, ಮತ್ತೆ ಯಾರೋ ರಾಜಕಾರಣಿಗಳಲ್ಲ, ಬಟ್ ಅವರು ಜನರ ಪ್ರತಿನಿಧಿಗಳಾಗಿರ್ಬೇಕು.
ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್. ಓ, ಹಿಂಗ್ ಕಾಯಿನ್ ಆಗಿದೆ, ಹೀಗೆ ಬಂದಿರೋದು ನಾನ್ ಗವರ್ಮೆಂಟ್ ಅಂತ, ಸರ್ಕಾರವಲ್ಲದ ಅಂತ. ಅದಕ್ಕೆ ಬೇರೆ ತರ ಹೆಸರು NPO ಅಂತಾರೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಈಗೆಲ್ಲ ಹೇಳ್ತಾರೆ. ಈಗ 108 ಹೆಸರುಗಳು ಹೇಳ್ತಾರೆ. ಬಟ್ UN ಅವಾಗ ಗುರುತಿಸಿದ್ದೇನು ಅಂತಂದ್ರೆ ಇದೆ, ನೀನು ಕಂಪನಿಗಳಾಗಿರ್ಬಾರ್ದು, ನೀನು ಸರ್ಕಾರ ಆಗಿರ್ಬಾರ್ದು, ಜನರ ಪ್ರತಿನಿಧಿಗಳಾಗಿ ಹೇಗೆ ಬರ್ತೀರಾ ಅಂತ. ಆ ತರ ಬಂದದ್ದು ಸಾಮಾಜಿಕ ಸಂಸ್ಥೆಗಳು ಅಂತ ಹೇಳಿ ಬಂದರ್ಥ. ಈಗ ಭಾರತ ಸರ್ಕಾರದ ಬಗ್ಗೆನೂ ಹೇಳೋದಾದ್ರೆ ಯಾವ್ದ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಅಡ್ವೈಸರಿ ಬೋರ್ಡ್ ಕರ್ನಾಟಕದಲ್ಲೂ ಇತ್ತು. ಕೇರಳ, ಮಹಾರಾಷ್ಟ್ರ, ಐ ಥಿಂಕ್ ರಾಜಸ್ಥಾನ್ ಅಂಡ್ ತಮಿಳ್ನಾಡು ಅನ್ಸುತ್ತೆ, ಇಷ್ಟು ಕಡೆ ಮಾತ್ರ ಸ್ಟೇಟ್ ಸೋಷಿಯಲ್ ವೆಲ್ಫೇರ್ ಅಡ್ವೈಸರಿ ಬೋರ್ಡ್ಸ್ ಇದೆ. ಕರ್ನಾಟಕದಲ್ಲಿ ಮುಚ್ಚಾಯಿತು. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಾಜಮಹಲ್ ಗುಟ್ಟಳಿನಲ್ಲಿ ಇತ್ತು, ಫೀಲ್ಡ್ ವರ್ಕ್ ಮಾಡಿದ್ದೀನಿ ಅಲ್ಲಿ. ಅವಾಗ ಫ್ಯಾಮಿಲಿ ಕೌನ್ಸಿಲಿಂಗ್ ಇವಕ್ಕೆಲ್ಲಾನು ಅದೇ ಜಾಗ. ಈಗ ಅಲ್ಲಿದ್ದವ್ರನ್ನೆಲ್ಲರನ್ನು ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಇಲಾಖೆ, ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೀಗೆ ಎಲ್ಲಾ ಕಡೆ ಕೊಟ್ಬಿಟ್ಟಿದ್ದಾರೆ. ಈಗ ನೋ ಮೋರ್ ಕರ್ನಾಟಕದಲ್ಲಿ ಸೋಷಿಯಲ್ ವೆಲ್ಫೇರ್ ಅಡ್ವೈಸರಿ ಬೋರ್ಡ್ ಇಲ್ಲ ಈಗ. ಅದರ ಏನಿತ್ತು ಅಂತಂದ್ರೆ ನೋಡಿ, ಈಗ ನೀವು NGOಗಳ ಬಗ್ಗೆ ಇವತ್ತು ನಾವು ಮಾತಾಡಕ್ ಕೂತಿದೀವಲ್ಲ, ಹಿಂದೆ ಸರ್ಕಾರಕ್ಕೆ NGOಗಳು ಬೇಕಿತ್ತು. ಆಗ ಯಾಕೆ ಬೇಕಿತ್ತು ಅಂತಂದ್ರೆ ಸರ್ಕಾರದ ಆರೋಗ್ಯ ವಿಚಾರ ಇದ್ದಿರ್ಬೋದು, ರಕ್ಷಣೆ ವಿಚಾರ ಇರ್ಬೋದು, ಕಾನೂನು ಬಗ್ಗೆ ಇದ್ದಿರ್ಬೋದು, ಮಹಿಳೆಯರ ಬಗ್ಗೆ ಇದ್ದಿರ್ಬೋದು, ಕೃಷಿಯ ಬಗ್ಗೆ ಇದ್ದಿರ್ಬೋದು, ಆ ಸರ್ಕಾರದ ಯೋಜನೆಗಳನ್ನ, ಸರ್ಕಾರದ ನೀತಿಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಒಂಥರ ಏನು ನಾವೀಗ ಇಲ್ಲಿ ಏನು ಲಾಸ್ಟ್ ಮೈಲ್ ಕನೆಕ್ಟ್ ಅಂತ ಹೇಳ್ತೀವಲ್ಲ, ಆ ಲಾಸ್ಟ್ ಮೈಲ್ ಕನೆಕ್ಟ್ NGOಗಳು ಮಾಡ್ತಿದ್ರು. ಜೊತೆಗೆ ಅವಾಗ ತಾನೇ ತುಂಬಾ ಬ್ಯಾಡ್ ಶೇಪ್ ಅಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದಿತ್ತು, ನಿಜ ಅಲ್ವಾ? ಎಕ್ಸ್ಟರ್ನಲ್ ಸಪೋರ್ಟ್ ಬೇಕೇ ಬೇಕಾಗಿತ್ತು ದೇಶಕ್ಕೆ, ಆಂತರಿಕವಾದ ಸಪೋರ್ಟ್ ಅದು. ಹೌದು, ಇಂಟರ್ನಲ್. ನಮಗೆ ಪಾಠ ಹೇಳ್ಕೊಡ್ತಿದ್ದಾಗ ಪ್ರವೇಶ ಅವ್ರಿಗೂ ಜ್ಞಾಪಕ ಇರ್ಬೋದು, ನಮ್ಮ ಮೇಷ್ಟ್ರುಗಳು ಮರಳಸಿದ್ದೇನವರು ಎಲ್ಲ ಪಾಠ ಮಾಡ್ತಿದ್ದಾಗ ಏನ್ ಹೇಳೋರು ಅಂದ್ರೆ, ಸಮಾಜ ಕಾರ್ಯಕರ್ತರಿಗೆ ಒಬ್ಬ ಮಹಿಳೆಯೊಡನೆ ಆ ಅಮ್ಮ ನೀರ್ ತರಕ್ಕೆ ಬಾವಿಗೆ ಹೋಗ್ಬೇಕಾದ್ರೆ ಅವಳ ಜೊತೆಲಿ ಹೋಗ್ಬೋದು, ಅವಳು ನೀರ್ ತಗೊಂಡಾಗ ಅಡಿಗೆ ಮನೇಲಿ ಇಟ್ಟಾಗ ಅವಳ ಜೊತೆ ಕೂತ್ಕೊಂಡು ಮಾತನಾಡ್ಬೋದು, ಮಾತನಾಡಿ ಅವಳಿಗೆ ಬೇಕಾದ ಅವಶ್ಯಕತೆಗಳನ್ನ ಗುರುತಿಸೋದು ಅಂತ. ಅವತ್ತಿನ ದಿವಸ ಹಾಗಿತ್ತು. ಸರ್ಕಾರಿ ನೌಕರರಿಗೆ ಅಷ್ಟು ಮಾಡಕ್ ಆಗ್ತಿರ್ಲಿಲ್ಲ. ಹೀಗಾಗಿ ನಿಮ್ಗೆ NGOಗಳು ಬೇಕಿತ್ತು. ಒಬ್ಬ ರೈತನ ಹೊಲಕ್ಕೆ ಹೋಗಿ ಅವರ ಕಷ್ಟ ಸುಖಗಳನ್ನ ತಿಳ್ಕೊಳ್ಳಿಕ್ಕೆ ಇದ್ದಿರ್ಬೋದು, ಒಬ್ಬ ಮಗುವಿನ ಜೊತೆ ಮಾತನಾಡೋದಕ್ಕಿದ್ದಿರ್ಬೋದು, ಒಬ್ಬ ಬಡವನ ಜೊತೆನಲ್ಲಿ ಅವರ ವಿಷಯವನ್ನು ತಿಳ್ಕೊಂಡು ಕೆಲಸ ಮಾಡೋಕ್ಕೆ, ಅದಕ್ಕೆ NGO ಬೇಕಿತ್ತು. ಆ NGO ಒಂಥರ ಕೆಟಲಿಸ್ಟ್ ಆಗಿತ್ತಾಗ. ಸರ್ಕಾರದ ಯೋಜನೆಗಳನ್ನ, ಸರ್ಕಾರದ ಹಣಕಾಸಿನ ಬಗ್ಗೆ ಇದ್ದಿರ್ಬೋದು, ಅಥವಾ ಮನೆ ಇದ್ದಿರ್ಬೋದು, ಅವ್ರಾಗ್ಲೇ ರೆಫರ್ ಮಾಡಿದ್ರು ಹಸು ಇದ್ದಿರ್ಬೋದು, ಆ ಥರದ್ದು ಹೇಗೆ ಸರ್ಕಾರದ ಯೋಜನೆ ಒಬ್ಬ ವ್ಯಕ್ತಿಗೆ, ಬಡವನ ಮನೆಗೆ, ಆಗ ಬಡವ ಅಂತಾನೆ ಅನ್ನಣಂತೆ, ಬಡವರ ಮನೆಗೆ ತಲುಪಿಸಲಿಕ್ಕೆ NGO ಅವಶ್ಯಕತೆ ಇತ್ತು. ನಂತರದಲ್ಲಿ NGOದ ಕಾರ್ಯಬಾಹುಳ್ಯ, ವಿಚಾರ ಬದಲಾಗ್ತಾ ಹೋಯ್ತು. ಆ ಬದಲಾವಣೆಯನ್ನು ನಾವು ಗುರುತಿಸ್ಬೇಕು. ಓಕೆ, ಈ ಒಂದು ಪ್ರಾಸೆಸ್ ಅಲ್ಲಿ ಫಂಡಿಂಗು ಹೇಗೆ ಬರ್ತಾ ಇತ್ತು? ಆರಂಭದ ದಿನಗಳಲ್ಲಿ ಭಾರತದ ಬಗ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಂತ ಹೇಳ್ತೀವಿ ಇದ್ದಂತಹ ಒಂದು ದೃಷ್ಟಿಕೋನ, ಭಾರತ ಬಡ ರಾಷ್ಟ್ರ, ಇಟ್ಸ್ ಎ ಥರ್ಡ್ ವರ್ಲ್ಡ್ ಕಂಟ್ರಿ. ಅದೇ ಸತ್ಯಜಿತ್ ರೇ ಸಿನಿಮಾಗಳು ಇನ್ಫ್ಲೂಯೆನ್ಸ್ ಆಗಿದೆ. ಯಾವುದಕ್ಕೂ ಕೂಡ ಇವತ್ತಿಗೂ ನಾವು ನೋಡ್ದಂಗೆ ಭಾರತದ ಬಗ್ಗೆ ಇದು ಸ್ನೇಕ್ ಚಾರ್ಮರ್, ಹಾವಾಡಿಗರ ದೇಶ, ಆ ತರದೇ ಒಂದು ಕಲ್ಪನೆಗಳಿತ್ತು. ಹಾಗಾಗಿ ಭಾರತದ ಸರ್ಕಾರದಲ್ಲೂ ಕೂಡ ಎಷ್ಟೋ ಸರಿ ವಿದೇಶದ ಮುಂದೆ ದಮಯ ಚಾಚೋದೇ ಜಾಸ್ತಿ ಇತ್ತು. ಹಾಗಾಗಿ ಪರಿಸ್ಥಿತಿನೂ ಹಾಗೆ ಇತ್ತಲ್ವಾ, ಕಂಪ್ಲೀಟ್ 60s ತಗೋತು ಅಂತ ಹೇಳಿದ್ರೆ ಅಲ್ಲ, ಅದ್ರ ಹಾಗಂತ ಸರ್ಕಾರ ಏನು ಕೆಲಸ ಮಾಡ್ಲಿಲ್ವಾ? ಬಹುಶಃ ಭಾರತ ಸರ್ಕಾರದ ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ ಅಂದ್ರೆ ಆಗಿನ ಕಾಲದಲ್ಲಿ ಪಂಚವಾರ್ಷಿಕ ಯೋಜನೆ, 5 year ಪ್ಲಾನ್ಸ್. ಅವ್ರಿಗೆ ಗೊತ್ತಿತ್ತು ಆಕ್ಚುಲಿ ನಾವು 5 ವರ್ಷಕ್ಕಿಂತ ಜಾಸ್ತಿ ಪ್ಲಾನ್ ಮಾಡೋಕ್ಕೂ ಆಗಲ್ಲ, ಅದೇ 5 ವರ್ಷಕ್ಕಿಂತ ಕಡಿಮೆನೂ ಮಾಡಿದ್ರು ಕೂಡ ಅದು ಉಪಯೋಗ ಇಲ್ಲ ಅನ್ನೋದು ಗೊತ್ತಿತ್ತು. 5 years ಇಸ್ ಅ ರಿಯಲಿಸ್ಟಿಕ್ ಪ್ಲಾನ್ ಅಂತ ಹೇಳಿ ಆಗಿನ ಕಾಲಕ್ಕೆ 5 year ಪ್ಲಾನ್ ವಾಸ್ ಅ ವೆರಿ ಗುಡ್ ಪ್ಲಾನ್. ಬಹುಶಃ ಅದಕ್ಕೆ ಆಗಿನ ಸರ್ಕಾರಗಳು, ಜವಾಹರ್ಲಾಲ್ ನೆಹರು ಅವರ ಸರ್ಕಾರಕ್ಕೆ ಖಂಡಿತವಾಗಿ ನಾವು ಧನ್ಯವಾದಗಳನ್ನ ತಲುಪಿಸ್ಬೇಕಾಗುತ್ತೆ. ಏನಾಯ್ತು ಆವಾಗ, ಇನ್ನೊಂದು ಅಂಶಗಳನ್ನ ಶರ್ಮಾ ಅವರು ಹೇಳ್ದಂಗೆ, ಯಾವ ಸಂಸ್ಥೆಗಳು ಯಾವ ರೀತಿ ಬೆಳೀತಾ ಹೋದವು, ದೃಷ್ಟಿಕೋನಗಳು ಯಾವ ರೀತಿ ಬದಲಾವಣೆ, ಬೇರೆ ಬೇರೆ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಹೇಳಿ 3ನೇ ಜಗತ್ತಿನ ಬಗ್ಗೆ, ಆಫ್ರಿಕಾ, ಇಂಡಿಯಾ ಬಗ್ಗೆ ಯಾವ ರೀತಿ ಬರ್ತಾ ಹೋಯ್ತು, ಅದೇ ರೀತಿ ನಾವು ವಿ ಶುಡ್ ಆಲ್ಸೋ ಲಿಂಕ್ ಟು ದ ಕ್ರಿಶ್ಚಿಯನ್ ಮೂವ್ಮೆಂಟ್ ಕಲ್ಚರ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಅವರು ಯಾವಾಗ ನಮಗೆಲ್ಲ ಗೊತ್ತಿರೋ ಹಾಗೇನೆ, ನಮಗೆ ಆರಂಭದ ದಿನಗಳಲ್ಲಿ ನಮ್ಮ ದೇಶಕ್ಕೆ ಬಂದಂತಹ ಅತಿ ದೊಡ್ಡ ಹಣ ಕ್ರಿಶ್ಚಿಯನ್ ಸಂಸ್ಥೆಗಳಿಂದ, ಮಿಷನರಿ ಸಂಸ್ಥೆಗಳಿಂದ. ಆಗ ಕ್ರಿಶ್ಚಿಯನ್ ಸಂಸ್ಥೆಗಳು ಬೆಳೀತಾ ಹೋದವು. ಅಲ್ಲೂ ಕೂಡ ಅವರು ಕೂಡ ಆಕ್ಚುಲಿ ದೇಶಗಳಿಗೆ ಅವರು ಅಲ್ಲಿದ್ದತಕ್ಕಂಥ ಹಣವನ್ನ
ಅವರು ನಿಧಾನವಾಗಿ ಆ್ಯಕ್ಚುಲಿ ಭಾರತದ ದೇಶಕ್ಕೆ ಕೊಡಲಿಕ್ಕೆ ಶುರು ಮಾಡಿದ್ರು. ಅಗೇನ್ ಪಾಪ NGOಗಳಲ್ಲಿ ಎರಡು ವಿಧ. ಒಂದು ಪ್ರಾಮಾಣಿಕವಾಗಿ ಜನರನ್ನ ಶರ್ಮಾಜಿ ಅವರು ಹೇಳ್ದಂಗೆ ಮಾತುಗಳನ್ನ, ಕಾರ್ಯಕ್ರಮಗಳನ್ನ, ಫಲಗಳನ್ನ ಬಡವರಿಗೆ ತೆಗೆದುಕೊಂಡು ಹೋಗಿರುವಂತಹ ಒಂದು ಸಂಸ್ಥೆಗಳಾದ್ರೆ, ಇನ್ನೊಂದು ಕಪ್ಪು ಪಟ್ಟಿಗೆ ಸೇರಿಸುವಂಥವು ಬೇಕಾದಷ್ಟಿದ್ವು. ಫಾರಿನಿಂದ ದುಡ್ಡು ಬಂದ ತಕ್ಷಣ ಇಟ್ ಬಿಕಮ್ ಅನ್ಅಕೌಂಟಬಲ್. ವೆರಿ ಅನ್ಅಕೌಂಟಬಲ್. ಯಾರು ಬೇಕಾದ್ರೂ ದುಡ್ಡು ತಗೊಂಡ್ರು. ಆರಂಭ ದಿನಗಳಲ್ಲಿ ನಮಗಿದ್ದದ್ದು ವಿದೇಶಿ ಹಣ, ಅದನ್ನೆಲ್ಲ ಬರ್ತಾ ಇದ್ದದ್ದು. ಸರ್ಕಾರದಿಂದ ಒಂದಿಷ್ಟು ಬರ್ತು, ಅದರೊಟ್ಟಿಗೆ ಹೆಚ್ಚಿನ ಬಂದಿದ್ದು ವಿದೇಶಿ ಹಣ. ಯಾವಾಗ ಭಾರತ ಸರ್ಕಾರ ಒಂದಿಷ್ಟು ಮಟ್ಟಿಗೆ ಸ್ವಾವಲಂಬಿಯಾಗಿ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಯಿತು, ನಿಧಾನವಾಗಿ ಸರ್ಕಾರದಿಂದ ಕೂಡ, ಸರ್ಕಾರದ ಮೂಲಗಳಿಂದ ಕೂಡ ಬೇರೆ 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 ಕಾರ್ಯಕ್ರಮಗಳು, ಶಿಕ್ಷಣ ತೆಗೆದುಕೊಂಡಾಗ ಕಪ್ಪು ಹೊಲಿಗೆ ಕಾರ್ಯಕ್ರಮ ಅಂತಂದ್ರು, ಆರೋಗ್ಯ ಕಾರ್ಯಕ್ರಮ, ಬೇರೆ ಬೇರೆ ರಾಷ್ಟ್ರೀಯ ಕಾರ್ಯಕ್ರಮಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಾಗ ರಾಷ್ಟ್ರೀಯ ಕಾರ್ಯಕ್ರಮಗಳು, ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮ, ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮ, ಈ ತರ ಹಲವಾರು ಸರ್ಕಾರದಿಂದಲೂ ಕೂಡ ಬರಲಿಕ್ಕೆ ಸಾಧ್ಯ ಆಯಿತು. ಬಹಳ ಮುಖ್ಯವಾದ ಬಡತನ ನಿರ್ಮೂಲನೆ ಕಾರ್ಯಕ್ರಮ, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ ಅಂತ. ಮತ್ತೆ ಅತಿ ದೊಡ್ಡ ಫಂಡರ್ ಅದು ಪ್ರಾಬಬಲಿ ಲೇಟ್ 60s ಅಲ್ಲೇ ಶುರು ಆಯ್ತಲ್ವಾ. ಆವಾಗಿನ ಕಾಲದ ಕಾಂಟೆಕ್ಸ್ಟ್ ಅಲ್ಲಿ ಬಡ ರಾಷ್ಟ್ರ ಭಾರತ ಮಾತಾಡುವಾಗ ಅತಿ ದೊಡ್ಡ ಫಂಡರ್ ಬಂದಿದ್ದು ವಿಶ್ವಸಂಸ್ಥೆಗಳು. WHO ಇರ್ಬೋದು, UNDP ಇರ್ಬೋದು, ಯುನಿಸೆಫ್, ಯುನೆಸ್ಕೋ ಇರ್ಬೋದು, ಇವರೆಲ್ಲರೂ ಕೂಡ ವಿಶ್ವಸಂಸ್ಥೆಯ ಪರಿಕಲ್ಪನೆ ಎಲ್ಲರಿಗೂ ಗೊತ್ತಿರೋದು. ಎಲ್ಲರೂ ಸದಸ್ಯ ರಾಷ್ಟ್ರಗಳಿರ್ತಾರೆ, ಅವರಲ್ಲಿ ಸದಸ್ಯ ಫೀಸ್ ಕಟ್ತಾರೆ. ಆ ಫೀಸಿನ ಹಣವನ್ನ UN ಸಂಸ್ಥೆಗಳು, ಅಂಗಸಂಸ್ಥೆಗಳು ರಾಷ್ಟ್ರಗಳಿಗೆ ವಿನಿಯೋಗಿಸ್ತಾರೆ. ಆ ಥರ ಒಂದು ಕ್ಯಾಥೋಲಿಕ್ ಸಂಸ್ಥೆಗಳಿಂದ ಬಂದಂತ ಹಣ. ಕ್ಯಾಥೋಲಿಕ್ ಸಂಸ್ಥೆ ಅಂತಂದ್ರೆ ಕೇವಲ ಚರ್ಚ್ ಬಗ್ಗೆ ಮಾತನಾಡ್ತಿಲ್ಲ, ಚರ್ಚ್ ಆಧಾರಿತ ಇಂಟರ್ನ್ಯಾಷನಲ್ ಫಂಡಿಂಗ್ ಏಜೆನ್ಸಿಗಳು, ಫೋರ್ಡ್ ಫೌಂಡೇಶನ್ ಇರ್ಬೋದು, ರಾಕ್ಫೆಲ್ಲರ್ ಮೆಕಾರ್ಥರ್ ಫೌಂಡೇಶನ್ ಇರ್ಬೋದು. ಇದರೊಟ್ಟಿಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆ, ಒಂದು ಫಂಡರ್ ಯಾರದು ಅಂತಂದ್ರೆ ಬೈಲ್ಯಾಟ್ರಲ್ ಫಂಡರ್ಸ್. ಈಗ USAID, UK, ಡ್ಯಾನಿಡಾ ಅಂತ ಬಂತು, ಡ್ಯಾನಿಶ್ ಕಂಪನಿ. ಡ್ಯಾನಿಡಾ ಅಂದ್ರೆ ಡೆನ್ಮಾರ್ಕ್ನವ್ರದ್ದು ದುಡ್ಡು ಬಂತು. UK ಇಂದ ಡಿಫಿಟ್ ಅಂತ ಬಂತು, ಡಿಪಾರ್ಟ್ಮೆಂಟ್ ಆಫ್ ಫಾರಿನ್ ಫೋರ್ಡ್ ಫೌಂಡೇಶನ್ ಬಂತು. ಫೌಂಡೇಶನ್ ಪ್ರೈವೇಟ್. ಡಿಫಿಟ್, ಡ್ಯಾನಿಡಾ, USAID ಆಯಾ ದೇಶ ಸರ್ಕಾರಗಳು ಕೊಡ್ತಾವೆ. 3 ಹಂತದಲ್ಲಿ ನೋಡ್ಬೋದು. ಒಂದು ಕ್ಯಾಥೋಲಿಕ್ ಸಂಸ್ಥೆಯವರು ಕೊಟ್ಟದ್ದಂತೂ, ಅದರ ಆಧಾರಿತವಾಗಿರ್ತಕ್ಕಂಥ ಸಂಸ್ಥೆಗಳು, ಆಮೇಲೆ ಸರ್ಕಾರದಿಂದ ಬಂದಂಥದ್ದು, ವಿಶ್ವಸಂಸ್ಥೆಗಳು ಬಂದಂಥದ್ದು. ಸ್ಲೋ ಆಗಿ ಭಾರತ ಸರ್ಕಾರ ಕೂಡ ತಮ್ಮ ವ್ಯಾಪ್ತಿನ ಅನುದಾನ ಕೊಡೋ ಮಟ್ಟಿಗೆ ಭಾರತ ಸರ್ಕಾರ ಕೂಡ ಬೆಳೀತಾ ಹೋಯಿತು. ಅದರಿಂದ ಕೂಡ NGOಗಳು ಸಾಕಷ್ಟು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದಿಷ್ಟು ಕೂಡ ಬಿಫೋರ್ 2000 ಆಗಿರೋದು. ಬಿಫೋರ್ 2010, 2005-2010 ವರೆಗೂ ಕೂಡ. ಬಟ್ ಆಕ್ಚುಲಿ ಅರ್ಲಿ 2000 ಅಲ್ಲೂ ಸಾಕಷ್ಟು ಬಂತಲ್ವಾ. ಫಾರ್ ಎಕ್ಸಾಂಪಲ್ ಹೆಲ್ತ್ ಅಂಡ್ ಎಜುಕೇಶನ್ಗೆ ಮನಮೋಹನ್ ಸಿಂಗ್ ಅಂಡ್ ಚಿದಂಬರ್ ತುಂಬಾ ಇಂಟ್ರೆಸ್ಟ್ ತೆಗೆದುಕೊಂಡ್ರು, ಅದಕ್ಕೆ ಪ್ರಯಾರಿಟಿ ಕೊಟ್ಟರು. ಇವೆಲ್ಲ ಅರ್ಲಿ 2000 ಅಲೋಕೇಶನ್ ಜಾಸ್ತಿ ಆಯ್ತು. ಶಿಕ್ಷಣ ಆದ್ರೆ ಕೂಡ ಇವೆರಡಕ್ಕೆ ಅಲೋಕೇಶನ್ ಇಲ್ಲ ಅಂತ ತುಂಬಾ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು. ತೊಳಕ್ ಹೋದ್ರೆ ಅಲೋಕೇಶನ್ಸ್ ಜಾಸ್ತಿ ಇದೆ ಅಂತ ಅಂದ್ರೂ ಟೋಟಲ್ ಪರ್ಸೆಂಟೇಜ್ ಅಲ್ಲಿ ಗಮನಿಸಿದ್ರೆ ಇಟ್ ಇಸ್ ನೆಗ್ಲಿಜಿಬಲ್. ವಾಟ್ ಈಸ್ ರಿಕ್ವೈರ್ಡ್, ಫಾರ್ ಎಕ್ಸಾಂಪಲ್ ಲೆಟ್ ಹಿಮ್ ಕಂಟಿನ್ಯೂ. ಅದಕ್ಕೆ ಮುಂಚೆ ಒಂದು ಹೇಳ್ತೀನಿ ನಾನು. ದೇರ್ ಇಸ್ ಎ ಕ್ಯಾಂಪೇನ್ ಆಲ್ ಓವರ್ ಇಂಡಿಯಾ. ನಾವು 9 is mine ಅಂತ ಒಳ್ಳೆ ಒಂದು ಕ್ಯಾಂಪೇನ್ ಇದೆ. ಏನದು 9 is mine ಅಂತಂದ್ರೆ 9% ಆಫ್ ದ ಟೋಟಲ್ ಅಲೋಕೇಶನ್ಸ್ ಫಾರ್ ಚೈಲ್ಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಮಕ್ಕಳಿಗೆ ಸಂಬಂಧಪಟ್ಟಂತೆ 9% ಕೊಡಿ. ಏನದು? ಆರೋಗ್ಯ, ಶಿಕ್ಷಣ ಅಂತ. ಹಾಗೂ ತೆಗೆದುಕೊಳ್ಳಕ್ ಹೋದ್ರೆ ಶಿಕ್ಷಣಕ್ಕೆ ಆಕ್ಚುಲ್ ಆಗಿ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಪ್ರಪೋರ್ಷನ್ ಬೇಕು. ಆರೋಗ್ಯಕ್ಕೆ ಇನ್ನೂ ಜಾಸ್ತಿ ಬೇಕು ಇವತ್ತಿನ ಪರಿಸ್ಥಿತಿ. ಬಟ್ ದುರಾದೃಷ್ಟವಶಾತ್ ನಮ್ಮಲ್ಲಿ ಏನಾಗಿದೆ, ಒಂದು ನಾವ್ ಹಿಂಗ್ ಹೇಳಿದ್ವಿ ಅಂತ ಹೇಳಿ ರಾಷ್ಟ್ರೀಯ ವಿರೋಧಿಗಳು ಅಂತಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಪರಿಸ್ಥಿತಿಯಿಂದಾಗಿ ರಕ್ಷಣೆಗೆನೆ ನಾವು ಹೆಚ್ಚಿನ ದುಡ್ಡನ್ನ ಬಹಳ ಮುಂಚಿಂದನೂ ವ್ಯವಸ್ಥೆ ಅವತ್ತಿಂದ ಇವತ್ತಿನವರೆಗೂ ಜಾಸ್ತಿ ಆಗಿದೆ. ಆ ರಕ್ಷಣೆಯ ದುಡ್ಡಿನ ಅರ್ಧ ಭಾಗವನ್ನು ನಾವು ಶಿಕ್ಷಣಕ್ಕೆ ಕೊಟ್ಟಿದ್ದೇ ಆದ್ರೆ ಇವತ್ತೂ ಕೂಡ ನಮ್ಮ ಮಕ್ಕಳು ಯಾರು ಫೀಸ್ ಕಟ್ಟಬೇಕಾಗಿಲ್ಲ. ಪ್ರೀ ಪ್ರೈಮರಿಯಿಂದ ಹಿಡಿದು ನೀವು ಎಷ್ಟು ತನಕ ಓದ್ತಿರೋ ನಮ್ಮ ದೇಶದಲ್ಲಿ ಉಚಿತವಾದ ಶಿಕ್ಷಣವನ್ನು ಖಂಡಿತ ಕೊಡಕ್ ಸಾಧ್ಯ ಇದೆ. ಪ್ರಹ್ಲಾದ್ ಇವರು ಶಿಕ್ಷಣಕ್ಕೆ ಫೀಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಒಪ್ಕೊಳ್ಳೋಣ. ಆದರೆ ಅಟ್ ದ ಸೇಮ್ ಟೈಮ್ ಪ್ರೈವೇಟ್ ಎಜುಕೇಶನ್ ಒಂದು ಮಾರ್ಕೆಟ್ ಆಗೋಗ್ಬಿಟ್ಟಿದೆ. ಅಗೇನ್ ಇಟ್ ಇಸ್ ಡಿಬೇಟಬಲ್. ಯಾವಾಗ ಶಿಕ್ಷಣ ಉಚಿತ ಮಾಡಿದ್ರೆ ಆ ಪ್ರೈವೇಟ್ ನವರೆಲ್ಲ ಸುಮ್ಮನಾಗ್ತಾರಾಗ ಅಂತ ಈಗ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಡು ಯು ಥಿಂಕ್ ಇಟ್ ಇಸ್ ಪಾಸಿಬಲ್? ಒಂದು ಸ್ಯಾಚುರೇಷನ್ ಅದು ಕಂಪ್ಲೀಟ್ಲಿ ಸೆಟಲ್ಡ್ ಆಗೋಗಿದೆ ಆ ಪರ್ಟಿಕ್ಯುಲರ್ ಸೆಕ್ಟರ್. ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾನೆ ಈ ಸಮಯದಲ್ಲಿ. ನಾನು ಯಾವುದೋ ಒಂದು ಸಭೆಯಲ್ಲಿ ಹೋದಾಗ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರು ಮಾತಾಡ್ತಾರೆ. HSV ನಮ್ಮ ರೈಟರ್. HSV ಅವರು ನಮ್ಮಲ್ಲಿ ಹೋರಾಟ ಮಾಡುವಂತಹ, ಧ್ವನಿ ಎತ್ತುವಂತಹ
ಆ ಥರದ ಒಂದು ಮನೋಭಾವ ಸತ್ತೋಗಿದೆ ಅಂತ ಹೇಳಿ. ಇದರಿಂದಾಗಿ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ನಾವು ಯಾವಾಗ ಪ್ರತಿಯೊಂದು ಈಗ ಶರ್ಮಾಜಿ ಅವರು ಮಾತಾಡ್ತಾ ಹೇಳ್ತಿದ್ರು ಶಿಕ್ಷಣಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ವಾಸು ಹೋರಾಟಕ್ಕೆ ದನಿ ಎತ್ತಲ್ಲ ಅಂತ. ಇವತ್ತಿನ ದಿನ ನಮಗೆ ಬೆಳಗಾಮಲ್ಲಿ ಅಧಿವೇಶನ ಶುರುವಾಗಿದೆ. ಮೋರ್ ದ್ಯಾನ್ 6,000 ಪೊಲೀಸ್ನ ಡಿಪ್ಲಾಯ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಪ್ರೆಡಿಕ್ಟ್ ಮಾಡಿಬಿಟ್ಟಿದೆ ಕರ್ನಾಟಕ ಸರ್ಕಾರ ಗಲಾಟೆ ಆಗುತ್ತೆ ಅಂತ. ಇಲ್ಲಿ ನಾನು ಜಸ್ಟ್ ಪನ್ ಮಾಡ್ತಾ ಇದ್ದೀನಿ, ದಟ್ಸ್ ಇಟ್. ಹೋರಾಟ ಅಂತ ಅನ್ನೋದು ದೈಹಿಕ ಹೋರಾಟ ಬಗ್ಗೆ ಧ್ವನಿ ಎತ್ತುವಂಥದ್ದು ಧ್ವನಿ ಇಲ್ಲ, ಇವಾಗ ಧ್ವನಿ ಎತ್ತಾನೆ ಇದಾರಲ್ಲ ನಮ್ಮ ಬೋರ್ಡ್ ಕನ್ನಡದಲ್ಲಿ ಮಾಡಿ ನೋಡಿ. ಶಿಕ್ಷಣಕ್ಕೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಮೀಸಲಿಟ್ಟಿರುವಂತದ್ದು ಬಹುಶಃ 3%. ಹೌದು, ಎಸ್. ಆರೋಗ್ಯಕ್ಕೆ ಕೂಡ ಬಹುಶಃ 2.5%, 2.25%. ನೀವು ಯಾಕಂದ್ರೆ ಅಮೌಂಟ್ ಅಂತ ನೋಡುವಾಗ ಅದೆಷ್ಟೋ ಸಾವಿರಾರು ಕೋಟಿ ಅಂತ ಅನ್ಸ್ಬೋದು. ಅಮೌಂಟ್ ಅಂತ ನೋಡಿದಾಗ ಅದೆಷ್ಟೋ ಬಹುಶಃ 1,500 ಕೋಟಿನೋ 2,000 ಕೋಟಿನೋ 8,000 ಕೋಟಿ ಅಂತ ಅನ್ಸ್ಬೋದು. ಆದ್ರೆ ನಾವು ನೋಡ್ಬೇಕಾಗಿರೋದು ನಮ್ಮ ದೇಶ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಪರಿಸರದಲ್ಲಿರ್ಬೋದು, ಅಥವಾ ಆರೋಗ್ಯದಲ್ಲಿರ್ಬೋದು ಎದುರಿಸುವಂತ ಸವಾಲುಗಳೇನು. 145 ಕೋಟಿ ಜನಸಂಖ್ಯೆ ಇದ್ದೀವಿ. 31 ರಾಜ್ಯಗಳಲ್ಲ, 31 ರಾಷ್ಟ್ರಗಳಿರ್ತಕ್ಕಂಥ ಉಪಖಂಡ ನಾವು. 31 ರಾಜ್ಯ ಇರುವಂತ ರಾಷ್ಟ್ರ ಅಲ್ಲ, 31 ರಾಷ್ಟ್ರಗಳಿರ್ತಕ್ಕಂಥ ಉಪಖಂಡ ನಾವು. ಯುನೈಟೆಡ್ ಕಂಟ್ರೀಸ್. ವಿ ಆರ್ ಸಬ್ ಕಾಂಟಿನೆಂಟ್ 31 ಕಂಟ್ರೀಸ್. ಸೊ ವೈವಿಧ್ಯತೆ, ಭಾಷೆ, ನೆಲ, ಜಲ ಇದೆಲ್ಲವನ್ನು ಒಂದು ಗಮನದಲ್ಲಿಟ್ಕೊಂಡು ಆಲೋಚನೆ ಮಾಡುವಾಗ 2.5%, 3% ಗಾದೆ ಹೇಳ್ತಾರೆ, ಬಕಾಸುರನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ. ಅದೇ ಆಗಿರುವಂತದ್ದು. ಸಾಫ್ಟ್ ಇಲಾಖೆಗಳು ಬಹುಶಃ ಇವೆಲ್ಲ ಸಾಫ್ಟ್ ಇಲಾಖೆಗಳಿಗೆ ಅನುದಾನ ಯಾವತ್ತೂ ಕಡಿಮೆ. ಕೃಷಿಗಿರುತ್ತೆ, ಅಥವಾ ಉದ್ದಿಮೆಗಳಿಗಿರುತ್ತೆ, ಅಥವಾ ವಾಸು ಅವ್ರು ಹೇಳ್ದಂಗೆ ರಕ್ಷಣೆಗಿರುತ್ತೆ. ದುರದೃಷ್ಟ ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆಗೆ ಹಣ ಅಕ್ಕಪಕ್ಕ ಎಲ್ಲರೂ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರಿದ್ದಾರೆ. ನಮ್ಗೆ ಸ್ನೇಹಿತರಿಂದ ಕಾಪಾಡ್ಕೊಳ್ಳಿಕ್ಕೆ ನಮ್ಮ ರಕ್ಷಣೆ ಬೇಕು. ಆದ್ರೆ ನಿಜವಾಗಿಯೂ ಅಷ್ಟು ಬೇಕಾ? ಶಸ್ತ್ರಾಗಾರದಲ್ಲಿ ಇವತ್ತು ಕೂಡ ಎಷ್ಟು ಶಸ್ತ್ರಗಳು ಕೊಳಿತಾ ಬಿದ್ದಿವೆ ಗೊತ್ತಿಲ್ಲ, ಲೆಕ್ಕಾಚಾರ ಇಟ್ಟಿಲ್ಲ ಇನ್ನ. ನಾವೇ ನೋಡ್ತಾ ಇದೀವಿ ಈಗ MiG-20ಗಳು ಆಕ್ಚುಲಿ 50 ವರ್ಷ ಹಿಂದೆ 30 ವರ್ಷ ಹಿಂದೆ ತಗೊಳ್ತಿರ್ತಕ್ಕಂಥ ಮಿರಾಜ್ಗಳು, ಮಿಗ್ಗಳು ಬಿದ್ದೋಗ್ತಿವೆ. ಪೈಲಟ್ಗಳು ಸಾಯ್ತಾ ಇದಾರೆ, ಪ್ಲೇನ್ಗಳು ಸತ್ತಿದ. ಸೊ ಬಹುಶಃ 25 ವರ್ಷ 30 ವರ್ಷ ಅಲ್ಲಿ ತುಕ್ಕು ಹಿಡಿದ್ರ ಕಾರಣಕ್ಕೂ ಬಿದ್ದೋಗ್ತಿದ್ಯಾ ಗೊತ್ತಿಲ್ಲ. ಅದ್ರ ಬದಲಾಗಿ ನಮ್ಮ ಪ್ರಯಾರಿಟಿಗಳೇನು ಮಾಡ್ಕೋಬೋದಾ? ಈಗ ನಾನು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೇನೆ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಚೈನಾ ದೇಶದ್ದು. ಬಹುಶಃ ಅದನ್ನು ಚೈನಾನ ನಾನು ದುಶ್ಮನ್ ಅಂತ ನೋಡಬೇಡಿ ದಯಮಾಡಿ, ದುಶ್ಮನ್ ದೇಶ ಅಲ್ಲ ಅದು. ಪ್ರಯಾರಿಟಿಗಳು ಪ್ರತಿಯೊಂದು ದೇಶಕ್ಕೂ ಅದರದೇ ಪ್ರಯಾರಿಟಿ ಇದೆ. ಚೈನಾಗೆ ಅದರ ಪ್ರಯಾರಿಟಿ, ನಮ್ಮ ಪ್ರಯಾರಿಟಿ. ಆದರೆ ತಾಂತ್ರಿಕತೆಯಲ್ಲಿ ತೆಗೆದುಕೊಂಡ್ರೆ, ತಮ್ಮ ದೇಶ ಅಂತ ಅನ್ನೋದ್ರ ಬಗ್ಗೆ ತೆಗೆದುಕೊಂಡ್ರೆ, ನಾವು ನಮ್ಮದು ಅಂತ ಅನ್ನೋದರ ಅಭಿಮಾನ ತೆಗೆದುಕೊಂಡ್ರೆ, ಅವ್ರ ವಿಡಿಯೋ ನೋಡಿದಾಗ ನಂಗೆ ಅನ್ನಿಸ್ತು ಬಹುಶಃ ಚೈನಾದವ್ರು ನಮಗಿಂತ ಕನಿಷ್ಠ ಪಕ್ಷ 50 ವರ್ಷ ಮುಂದೆ ಇದ್ದಾರೆ. ಖಂಡಿತ ಕನಿಷ್ಠ ಪಕ್ಷ 50 ವರ್ಷ ಮುಂದೆ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತಂದ್ರೆ, ನಾನು ಅವ್ರು ಯಾರೋ ಒಬ್ರು ಕೇಳ್ತಾ ಇದ್ರು ಯೂಟ್ಯೂಬ್ನಲ್ಲಿ, ನಿಮ್ಮನ್ನ ಇಷ್ಟೊಂದು ಮಾನಿಟರ್ ಮಾಡ್ತಾರೆ ಸರ್ಕಾರ, ಚೈನಾ ಪ್ರಜೆನೊಬ್ಬರು ಕೇಳ್ತಿದ್ದಾರೆ, ಇಷ್ಟೊಂದು ಮಾನಿಟರ್ ಮಾಡ್ತಾರಲ್ಲ ಪರವಾಗಿಲ್ವಾ ನಿಮಗೆ ಅಂತ ಹೇಳಿ. ನನ್ನನ್ನು ಮಾನಿಟರ್ ಮಾಡೋದ್ರಿಂದ ನನ್ನ ದೇಶಕ್ಕೆ ಒಳ್ಳೇದಾಗತ್ತಾ? ಆಗಿದೆ. ಇಂಪ್ರೂವ್ಮೆಂಟ್ ಆಗಿದೀವ ನಾವು? ಆಗಿದೆ. ನನ್ನಿಂದ ಆಗಬಹುದಾಗಿರ್ತಕ್ಕಂತಹ ಎಲ್ಲ ಪಿಲ್ಫರೇಜ್ಗಳು, ಸೋರಿಕೆಗಳು ತಡೆಯಾಗಿದೆಯಾ? ಆಗಿದೆ ಬಿಡಿ. ಹಾಗಾದ್ರೆ ಆ ಥರದ ಒಂದು ಮನೋಭಾವವನ್ನು ನಾವ್ಯಾಕೆ ಬೆಳೆಸ್ಕೊಳ್ಳಿಕ್ ಸಾಧ್ಯ? ಅದು ಒಂದು ಹಂತ ಅಲ್ಲೂ, ಅದು ಒಂದು ಹಂತ ಬಹುಶಃ ಸ್ವಲ್ಪ ಜಾಸ್ತಿ ಎಲ್ಲ ಹೋಗುತ್ತೆ. ವಾಸು ಇಲ್ಲ ಅಂತ ಹೇಳ್ತಿರೋದು ಪ್ರಹ್ಲಾದ್, ನಮ್ಮಿಬ್ರಿಗಿಂತ ಜಾಸ್ತಿ ವಾಸು ರೈಟ್ ಟು ಲೆಫ್ಟ್ ಸೆಂಟರ್ ಜೊತೆಗೆ ಕೆಲಸ ಮಾಡೋದು. ನನಗದು ಅಲ್ಲ, ಈ ತರದ ಅವ್ರು ಯಾರೋ ಒಬ್ರು ಹೇಳಿದನ್ನ ನಾನು ಅಂತ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಅದರದೇ ಅಂತ ಸಾಧಕ ಬಾಧಕಗಳಿದೆ. ಅಂಡ್ ಇವತ್ತಿಗೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಕಾಂಟ್ರವರ್ಸಿ ಕೂಡ ಗೊತ್ತಾಗಿದೆ. ಒಂದು ಆಪ್ ಮೊಬೈಲ್ ಅಲ್ಲಿ ಸಂಚಾರ್ ಸಾಥಿ ಅನ್ನೋ ಒಂದು ಆಪ್ ನಲ್ಲಿ ನಮ್ಮ ಮಾಹಿತಿಗಳನ್ನು ಎಷ್ಟು ಮಟ್ಟಿಗೆ ಸರ್ಕಾರ ನಿಯಂತ್ರಿಸುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ನಂದೇ ಒಂದು ವಿರೋಧ ಇದೆ. ನನ್ನ ಪ್ರೈವಸಿಯಿಂದ ದಾಟಿ ಒಳಗಡೆ ನಾನು ನನ್ನ ಬದುಕಲ್ಲಿ ಒಂದು ಚೌಕಟ್ಟು ಹಾಕೊಂಡಿದ್ದೇನೆ. ಆ ಚೌಕಟ್ಟನ್ನು ದಾಟಿ ಯಾರು ಬರ್ಲಿಕ್ಕೆ ಆಗಲ್ಲ, ಇನ್ಕ್ಲೂಡಿಂಗ್ ಸರ್ಕಾರ. ಅದು ಏನೋ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರಸಿ. ಅಟ್ ದ ಮೋಸ್ಟ್ ನಾನು ದೇಶದ್ರೋಹ ಕೆಲಸ ಮಾಡಿದ್ರೆ ಬರ್ಲಿಬೇಕಾ ನನ್ನ ಮನೆ ಬಾಗಿಲಿಗೆ, ಅದು ಸಮಸ್ಯೆ ಇಲ್ಲ.
ಅಲ್ಲ, ನಾನು ಚೈನಾದವ್ರು ಆ ಮಾತನ್ನ ಹೇಳಿದ್ದಕ್ಕೆ ಅವ್ರು ಚೈನಾದವ್ರ ಅಭಿಪ್ರಾಯ Context ಅಲ್ಲಿ. ಚೈನಾದವ್ರ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಅವ್ರು ನನ್ನ ದೇಶಕ್ಕೆ ಒಳ್ಳೇದಾಗಿತ್ತು ಅಂತ ಹೇಳ್ತಾರೆ, ಆಗಿದೆ ಅಂತಂದು ಅದು ಅವ್ರ ಇಷ್ಟ. ಆ ಮಟ್ಟಕ್ಕೆ ಬಹುಶಃ ಹೋಗೋ ಅಗತ್ಯ ಇಲ್ಲ ನಮ್ಮ ದೇಶದಲ್ಲಿ. ಸ್ಟಿಲ್ ಎಷ್ಟರ ಮಟ್ಟಿಗೆ ನಾವು ಬರೀ ಸರ್ಕಾರವನ್ನೇ ಬ್ಲೇಮ್ ಮಾಡ್ಕೊಂಡಿದ್ದೀವಿ. ಒಂದು ಭಾಗ ನೀವು ಹೇಳಿದ್ರಿ, ಒಂದು ಭಾಗ ನಾನು ಅದಕ್ಕೆ ಇನ್ನೊಂದು ದೃಷ್ಟಿಕೋನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ನಾನು ಅನ್ನೋದು ಕಾಪಾಡ್ಕೋಬೇಕು ಅನ್ನೋಂಥದ್ದನ್ನ ಎಷ್ಟು ಮಟ್ಟಿಗೆ ಪ್ರಜೆಗಳು ಬೆಳೆಸ್ಕೊಂಡು. ಹೌದು ವಾಸು, ಇವಾಗ ಈಗ ಪ್ರಹ್ಲಾದ್ ತುಂಬ ವೆರಿ ಪರ್ಟಿನೆಂಟ್ ಇಶ್ಯೂ ಅದು. ನಮ್ಮೆಲ್ಲರಿಗಿಂತ ಜಾಸ್ತಿ ಇವಾಗ ನೀವು ಪಾಲಿಸಿ ಲೆವೆಲ್ನಲ್ಲಿ ನಿಮಗೆ ರೈಟು ಲೆಫ್ಟು ಇಂಟೆಲೆಕ್ಚುಯಲ್ಸು ಲೆಫ್ಟಿಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರೋವಂಥದ್ದು. ಈ ಥರದ್ದು ಒಂದು ಫೀಲಿಂಗ್ ಅದು ನನ್ನದು ನಮ್ಮದು ಅಂತ ಯಾತಕ್ಕಿರಲ್ಲ? ಅಂದರೆ ವಿ ಆರ್ ಸೋ ಹ್ಯಾಪಿ, ದೇ ಆರ್ ಸೋ ಹ್ಯಾಪಿ. ದೇ ಅಂದರೆ ಯಾರು? ದೇ ಆರ್ ವೆರಿ ಹ್ಯಾಪಿ. ಕ್ರಿಟಿಸೈಸ್ ಮಾಡೋದ್ರಲ್ಲೇನೆ ಖುಷಿ ಅಂತಂದಾಗ, ಅಲ್ಲ, ಕ್ರಿಟಿಸೈಸ್ ಮಾಡೋದ್ರಲ್ಲಿ ಖುಷಿ ಅಲ್ಲ, ಯಾವ್ದನ್ನ ಕ್ರಿಟಿಸೈಸ್ ಮಾಡಬೇಕು ಅದನ್ನ ತೀಕ್ಷ್ಣವಾಗಿಯೂ ಕೂಡ ಮಾಡಬೇಕು. ಅದು ಒಂಥರ ಏನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಅದೇ ಅದ್ರ ಜೊತೆನಲ್ಲಿ ಏನು ಅಂತಂದ್ರೆ, ನಾವು ಟೀಕೆ ಮಾಡಿದಾಗ ಅದರ ಹಿಂದೆನೇನೆ ಪರಿಹಾರಗಳನ್ನು ಕೂಡ ಯೋಚಿಸ್ಲಿಕ್ಕೆ ಅವಕಾಶ ಇರಬೇಕು. ಅಲ್ಲ, ಅವರು ಪ್ರಶ್ನೆ ಮಾಡೋರ ಹತ್ರ ಎಲ್ಲಾರ ಹತ್ರನೂ ಪರಿಹಾರ ಇರುತ್ತೆ ಅಂತೇನಿಲ್ಲ. ನಮ್ಮಲ್ಲಿ ಹಿಂದೆ ಪೃಚ್ಛಕರು ಅಂತ ಅವ್ರ ಕೆಲಸ ಅಂದ್ರೆ ಪ್ರಶ್ನೆ ಕೇಳೋದಷ್ಟೇ. ಪೃಚ್ಛಕ ಅಂದ್ರೆ ಪ್ರಶ್ನೆ ಕೇಳೋದು. ಅನೇಕ ಬಾರಿ ನ ಇತಿ ಅಂತ ಒಂದು ಹೇಳ್ತೀವಿ, ನೇತಿವಾದಿಗಳು ಅಂದ್ಬಿಟ್ಟು ಅಂತ. ನ ಇತಿ ನೇತಿ ಅಂತ. ಈ ನೇತಿವಾದಿಗಳನ್ನ ಕೇಳೋರಂತೆ, ಅಲ್ಲ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ. ಯಾವ್ದು ಸರಿ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಪರಿಸ್ಥಿತಿ ಹಾಗೆ ಆಗಿದೆ. ನಂಗೆ ಗೊತ್ತಿಲ್ಲ ಅಂತಂದಾಗ ಹಾಗನ್ಬಿಟ್ಟು ಅವ್ನ ಪ್ರಶ್ನೆ ಕೇಳಬಾರ್ದು ಅಂತೇನಿಲ್ಲ, ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದಾಗ ಇನ್ನೊಬ್ರು ಯೋಚನೆ ಮಾಡ್ಲಿ ಏನಿದು ಪರಿಹಾರ ಅಂತ. ಈಗ ಉದಾಹರಣೆ ಕಾಂಟೆಕ್ಸ್ಚುಯಲ್ ಆಗಿ ತರ್ತಾ ಇದ್ದೀನಿ ಅಂತಂದಾಗ ನೋಡಿ, ಅಭಿವೃದ್ಧಿ ಅಂದ್ರೆ ಏನು ಅನ್ಬಿಟ್ಟು ಅಂತ ಹೇಳಿ 1990s ಅಲ್ಲಿ 1900 ತುಂಬಾ ಚರ್ಚೆ ಆಗ್ತಿತ್ತು. ಏನು ಅಭಿವೃದ್ಧಿ ಅಂತಂದ್ರೆ, ಅಮೆರಿಕದವ್ರನ್ನ ಇವತ್ತು ಜನಗಳೇ ಅನ್ಕೊಂತಾರೆ ಅಭಿವೃದ್ಧಿ ಆಗಿರೋ ದೇಶ ಅದು ಅಂದ್ಬಿಟ್ಟು. ನಮ್ಮನ್ನ ಈಗಲೂ ನಾವು ಅಂಡರ್ ಡೆವಲಪ್ಡ್ ಅಂತಾನೆ ಹೇಳೋ ಅಂಥದ್ದು ಅಂತ. ವೆಲ್, ಈ ಅಭಿವೃದ್ಧಿ ಅಂದ್ರೆ ಯಾವ ಮಾಪನ ಇತ್ತು? ಯಾರ ಹತ್ರ ತುಂಬಾ ದುಡ್ಡಿದೆ, ಯಾರ ಹತ್ರ ತುಂಬಾ ಚಿನ್ನ ಇಟ್ಕೊಂಡಿದ್ದಾರೆ, ಎಲ್ಲಿ ಜಾಸ್ತಿ ಕಾರ್ಖಾನೆಗಳಿದೆ, ಯಾರ ಹತ್ರ ಸ್ಟ್ಯಾಂಡಿಂಗ್ ಆರ್ಮಿ ಜಾಸ್ತಿ ಇದೆ, ಅವರು ಅಭಿವೃದ್ಧಿ ಅಂತ. ಸಾಮಾನ್ಯ ವ್ಯಕ್ತಿನ ಇವತ್ತು ಕೇಳಿ ನೀವು ಅಮೆರಿಕನೇ ಅಭಿವೃದ್ಧಿ ಆಗಿರೋದು ಅಂತ ಹೇಳ್ತಾರೆ. ಬಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ ತೆಗೆದುಕೊಂಡಾಗ ನಮ್ಗೆ ಅಮೆರಿಕ ಎಲ್ಲೋ ಕೆಳಗಡೆ ಕಾಣಿಸುತ್ತೆ. ನಮಗ್ ಕಾಣಿಸೋದು ಯಾವುದು? ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ನಾರ್ವೆ ಬಹಳ ಮುಖ್ಯವಾಗಿ, ನಾರ್ವೆ ಮತ್ತೆ ಸ್ವೀಡನ್, ಡೆನ್ಮಾರ್ಕ್ ಅವರೆಲ್ಲ ಕಾಣಿಸ್ತಾರೆ. ಇದು ಹೇಗೆ ಬದಲಾಯಿತು ಅಂತ ನೋಡ್ಕೊಂಡು ಇಲ್ಲಿಗೆ ಬರೋಣ ಅಂತ ನಾವು. 1980s ಅಲ್ಲಿ ಮೊಹಮ್ಮದ್ ಏನ್ ಸರ್ ಅವ್ರ ಹೆಸರು, ಪಾಕಿಸ್ತಾನದ ಎಕನಾಮಿಸ್ಟ್, ಅವರು ಕ್ವಶನ್ ಮಾಡ್ತಾರೆ, ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ಅಂತ. ದಾಖಲಾಗಿರೋ ಪ್ರಕಾರ ಏನು ಅಂತಂದ್ರೆ, ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್ ಅಂದ್ರೆ ವಾಟ್ ಇಸ್ ಡೆವಲಪ್ಮೆಂಟ್ ಅಂತ ಕೇಳ್ತಿರ್ತಾರೆ. ಕೇಳ್ದಂಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಆರಂಭದಲ್ಲಿ ನನಗೆ ಗೊತ್ತಿಲ್ಲ ಅಂತ. ಜನ ನಗ್ತಾರೆ, ಏನ ಅಭಿವೃದ್ಧಿ ಅಂದ್ರೆ ಇದಲ್ಲ ಅಂತೀಯ, ನಗ್ತೀಯ ಅಂತ. ಬಟ್ ಲೇಟರ್ ಅವರು ಮತ್ತು ಅಮರ್ತ್ಯ ಸೇನ್ ಇಬ್ಬರು ಸೇರಿ ಡೆವಲಪ್ ಮಾಡುವ ಫಾರ್ಮುಲಾ ನಮ್ಗೆ ಇವತ್ತು HDI ಅಂತ ಕೊಡ್ತಿರೋದು. ಹಾಗೆ HDI ಅಂತ ಕೊಟ್ಟಾಗ ಅವ್ರು ನೋಡಿದ್ದೇನು, ದೀರ್ಘಾವಧಿಯಾಗಿ ಯಾರು ಬದುಕ್ತಾರೆ, ಲಾಂಜಿಟಿವಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ, ಆ ತರದ್ದು. ಶಿಕ್ಷಣ, ಬರೇ ಶಿಕ್ಷಣ ಅಂದ್ರೆ ಶಿಕ್ಷಣದ ಅಪ್ಲಿಕೇಶನ್ ಹೇಗಿದೆ ಅಂತ ನೋಡ್ತಾರೆ. ಮೂರನೇದು PPP ಅಂತ ನಾವೀಗ ಏನ್ ಹೇಳ್ತೀವಿ ಅಂದ್ರೆ ಪರ್ಚೇಸ್ ಪವರ್ ಪ್ಯಾರಿಟಿ, ನಿನಗೆ ಕೊಳ್ಳುವ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ. ಈ ಮೂರನ್ನ ಆಧರಿಸಿ ತೆಗೆದುಕೊಂಡಾಗ ಕಾಣುವಂಥದ್ದು, ಯಾವ ದೇಶದಲ್ಲಿ ಅತ್ಯಂತ ಕಡಿಮೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಇದೆ, ಅತ್ಯಂತ ಕಡಿಮೆ ಅಂಡರ್ 5 ಮಾರ್ಟಾಲಿಟಿ ಇದೆ, ಅತ್ಯಂತ ಕಡಿಮೆ ಮೆಟರ್ನಲ್ ಮಾರ್ಟಾಲಿಟಿ ಇದೆ, ಮತ್ತೆ ಎಲ್ಲಿ ಪೌಷ್ಟಿಕತೆ ಜಾಸ್ತಿ ಇದೆ, ಇವುಗಳನ್ನ ತೆಗೆದುಕೊಂಡು ನೋಡಿದಾಗ ನಮ್ಗೆ ಅಭಿವೃದ್ಧಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಬಂದಾಗ ಭಾರತ ಈಗಲೂ ಕೂಡ ಅಭಿವೃದ್ಧಿ ಆಗಿಲ್ಲ. ನಮ್ಮಲ್ಲಿ ಇನ್ನೂ ಇನ್ಫ್ಯಾಂಟ್ ಮಾರ್ಟಾಲಿಟಿ ಜಾಸ್ತಿ ಇದೆ, ಈಗಲೂ MMR ಜಾಸ್ತಿ ಇದೆ. ವಿಶ್ವಸಂಸ್ಥೆಯ ಈಗಿನ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಇದೆ, 1,70,000ಕ್ಕೆ ಕಡಿಮೆ ತಾಯಂದಿರು ಸಾಯ್ಬೇಕು. ನಮ್ಮಲ್ಲಿ ಇನ್ನೂ ಇಲ್ಲ. ನಾವಿನ್ನೂ ಕೂಡ ಶ್ರೀಲಂಕಾಗಿಂತ ವರ್ಸ್ಟ್ ಇದೆ. ನಮ್ಮ ಹತ್ರ ಇನ್ನು 100 ಗಡಿ ಇದೀವಿ ನಾವು. ಈಗ ಇತ್ತೀಚೆಗೆ ಸರ್ಕಾರ ಹೇಳಿದೆ 80 ಏನೋ ಆಗಿದೆ ಅಂತ. ಕರ್ನಾಟಕ ಹೇಳ್ಕೊಂಡಿದೆ 69 ದಾಟ್ಬಿಟ್ಟಿದೀವಿ, ಅಂದ್ರೆ ಕಮ್ಮಿ ಆಗಿದೀವಿ. ವೆಲ್, ಈಗ ನಾವು ನೋಡ್ಬೇಕಾಗಿರೋದು ಅಭಿವೃದ್ಧಿ ಅಂತ ಬಂದಾಗ NGOಗಳು ಯಾವ ರೀತಿಯಲ್ಲಿ ಅಭಿವೃದ್ಧಿ ಸಹಕಾರಿಯಾಗಿದ್ದಾರೆ, ಸರ್ಕಾರ ಏನ್ ಸಹಕಾರ ಮಾಡ್ತಾ ಇದೆ, ಇದನ್ನ ಯಾವ್ದನ್ನ ಪ್ರಶ್ನೆ ಮಾಡಬೇಕು. ಈ ಪ್ರಶ್ನೆಯಲ್ಲಿ ಈಗ ಪ್ರಹ್ಲಾದ್ ಅವ್ರು ಹೇಳ್ತಿದ್ದ ಕೊನೆಯ ಅಂಶಕ್ಕೆ ಬರೋದಾದ್ರೆ, ಮಾನಸಿಕ ಸ್ವಾತಂತ್ರ್ಯವೂ ಭಾರಿ ದೊಡ್ಡ ವಿಷಯ ಅಲ್ವಾ? ನೀವು ಯಾವಾಗ್ಲೂ ಒತ್ತಡದಲ್ಲಿ ಇದ್ದೀರಾ, ಯಾರೋ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ರೆ ನೀವೇನ್ ಮಾಡ್ತಿದ್ದೀರಾ ಅಂತ. ಅದನ್ನ ಯಾಕೆ ತಿಂದೆ, ಉದಾಹರಣೆಗೆ ಹೇಳ್ತಿರೋದು ನಾನು, ಅದನ್ನ ಯಾಕೆ ತಿಂದೆ, ಅಲ್ಲಿ ಯಾಕೆ ಹೋದೆ, ಇಲ್ಲಿ ಯಾಕೆ ಬಂದೆ, ಇದನ್ನ ಯಾಕೆ ಮಾತನಾಡದೆ, ಇದ್ರ ಬಗ್ಗೆ ಯಾಕೆ ಬರ್ದೆ, ಈ ತರ ಎಲ್ಲಾನು ಸರ್ವಿಲೆನ್ಸ್ ಶುರು ಆಗ್ಬಿಟ್ಟಾಗ ಬಹುಶಃ ವ್ಯಕ್ತಿಗಳು ಸ್ವತಂತ್ರವಾಗಿರಲ್ಲ.
ಇವತ್ತು ನಿಮ್ಮ ಮೂಲ ಪ್ರಶ್ನೆಗೆ ಬರೋದಾದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಆ ರೀತಿಯ ಒಂದು ಸ್ವಾತಂತ್ರ್ಯದಲ್ಲಿ ಇದ್ದಾರಾ, ಯೋಚನೆ ಮಾಡುವಂತ ಸ್ವಾತಂತ್ರ್ಯ? ಸ್ವಯಂ ಸೇವಾ ಸಂಸ್ಥೆಗಳು ಆ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಅವಕಾಶಗಳಿದ್ಯಾ ಅನ್ನೋದಕ್ಕೆ ನಾವು ಯೋಚನೆ ಮಾತಾಡ್ಬೇಕು. ಖಂಡಿತ. ಯಾಕೆಂದ್ರೆ ಇವಾಗ ನಾವು ಆಲ್ಮೋಸ್ಟ್ 2010 ಇಂದ ಬಂದ್ಬಿಟ್ಟಿದೀವಿ. ಹಿಸ್ಟ್ರಿ ಮಾತಾಡಿದೀವಿ, ವಿಷಯ ಏನು ಅಂತ ಗೊತ್ತಾಗಿದೆ. ಆವಾಗ ಸ್ವಾತಂತ್ರ್ಯ ಬಂದ್ಮೇಲೆ ಇದು ಪ್ರಯಾರಿಟಿ, ಕ್ರಮೇಣ ಇದು ಗ್ಲೋಬಲೈಸೇಷನ್ ಆದ್ಮೇಲೆ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೂಚಂಕ ಹ್ಯಾಪಿನೆಸ್ ಇಂಡೆಕ್ಸ್. ಹೌದು, ಈಗ ಒಂದ್ 2-3 ವರ್ಷದಿಂದ ಹ್ಯಾಪಿನೆಸ್ ಇಂಡೆಕ್ಸ್ ಪ್ರಕಾರ ಭೂತಾನ್ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ದೇಶ ಭೂತಾನ್. ಯಾಕೆ ಸಾಧ್ಯ ಆಯ್ತು? ಯಾತಕ್ಕೆ ದೇ ಆರ್ ಹ್ಯಾಪಿ ಅಂತ ಅನ್ನೋದಕ್ಕೆ ಒಂದು ಪ್ರಮುಖವಾಗಿರುವಂತ ಮಾತನ್ನ ಒಬ್ಬರು ಭೂತಾನ್ ಸ್ನೇಹಿತರೇ ಹೇಳಿರ್ತಕ್ಕಂಥ ಮಾತು, ವಿ ಆರ್ ಕಂಟೆಂಟ್. ವಿ ಆರ್ ಕಂಟೆಂಟ್. ಸಂತೃಪ್ತಿಗಿಂತ ದೊಡ್ಡ ಸಂತೋಷ ಇಲ್ಲ. ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಹ್ಯಾವ್. ಅಫ್ಕೋರ್ಸ್ ಅದು ಭೂತಾನ ಒಂದು ಅಂಶ ಹೇಳಿದ್ರು. ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತಿ ಪ್ರಮುಖ ಆಗಿರ್ತಕ್ಕಂಥದ್ದು ಶೇರಿಂಗ್ ಆಫ್ ರಿಸೋರ್ಸಸ್. ಇವತ್ತು ನಾವು ಜಗತ್ತಿನ ಅತಿ 3ನೇ ದೊಡ್ಡ ಎಕಾನಮಿಯಾಗಿ ಬೆಳೀತಾ ಇದ್ದೀವಿ. ಆದ್ರೆ ಈ ದೇಶದ ಅತ್ಯಂತ ಕಟ್ಟಕಡೆಯ ಹಳ್ಳಿಯ ಕಟ್ಟಕಡೆಯ ಮಗುವಿಗೂ ಕೂಡ ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆಯಾ? ಅತ್ಯಂತ ಕಟ್ಟಕಡೆಯ ಹಳ್ಳಿಯ ಅತ್ಯಂತ ಕಟ್ಟಕಡೆಯ ಮಹಿಳೆಗೂ ಕೂಡ ಇನ್ಸ್ಟಿಟ್ಯೂಷನಲ್ ಹೆರಿಗೆ ಸಿಗ್ತಾ ಇದೆಯಾ? ಅತ್ಯಂತ ಕಟ್ಟಕಡೆಯ ಹಳ್ಳಿಯ ರೈತನಿಗೂ ಕೂಡ ಹೊಟ್ಟೆ ತುಂಬ ಊಟ, ರೋಟಿ ಕಪಡ ಮಕಾನ್ ಸಿಗ್ತಾ ಇದೆಯಾ? ಅದನ್ನು ಆಲೋಚನೆ ಮಾಡಿದ್ರೆ ನಮ್ಮ ಪ್ರಶ್ನೆ ಖಂಡಿತವಾಗಿ ನನ್ನ ಉತ್ತರ ಇಲ್ಲ. ಎಲ್ಲೋ ಒಂದು ವರ್ಗ ಯಾವಾಗ ಹೇಳ್ತಾರೆ 5% ಆಫ್ ದ ಪಾಪ್ಯುಲೇಷನ್ ಕಂಟೈನ್ಸ್ ದ 95% ಆಫ್ ರಿಸೋರ್ಸಸ್. 95% ಆಫ್ ಪಾಪ್ಯುಲೇಷನ್ ಡಿವೈಡ್ ದ 5% ಆಫ್ ರಿಸೋರ್ಸಸ್ ಅಂತೇಳಿ ಇವತ್ತು ನಮ್ಮ ದೇಶದಲ್ಲಿ ಅದೇ ಆಗಿರ್ತಕ್ಕಂಥ ಸ್ಟ್ರಗಲ್ ಟು ಈಗ ನಂಬರ್ ಆಫ್ ಬಿಲಿಯನೇರ್ಸ್ ಜಾಸ್ತಿ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ನಂಬರ್ ಆಫ್ ಪೀಪಲ್ ಹೂ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಇಸ್ ಆಲ್ಸೋ ಕ್ವೈಟ್ ಹೈ. ಓಕೆ, ಈ ತರ ಬಟ್ ಅಗೇನ್ ಒಂದು ಸಮಾಧಾನಕರ ಅಂಶ ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ, ಇದು ಸರ್ಕಾರಿ ಇಲಾಖೆಗಳಿಂದ ಬಂದಿರತಕ್ಕಂಥ ಅಂಕಿಅಂಶ. ನಮ್ಮ ದೇಶದಲ್ಲಿ ಮಧ್ಯಮ ವರ್ಗ ಅಂತ ಅನ್ನಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬಡತನದ ರೇಖೆಗಿಂತ ಮೇಲ್ ಬರ್ತಾ ಇದ್ದಾರೆ ಜನ. ಅದು ಪ್ರಾಬಬಲಿ ಬಿಕಾಸ್ ಆಫ್ ಐಟಿ ಬೂನ್. ಐಟಿ ಬೂನ್ ಅಲ್ಲ, ಐಟಿ ಬೂನ್ ಅವ್ರು ಆಕ್ಚುಲಿ ಅವ್ರು ಅಲ್ಟ್ರಾ ರಿಚ್ ಆಗೋಗಿದ್ದಾರೆ ಆಗ್ಲೇನೆ. ಎಲ್ಲೋ ಕೆಲವರ ಹತ್ರ ಇಡೀ ದೇಶದ ಆಲ್ಮೋಸ್ಟ್ 60 ಭಾಗದ ಸಂಪತ್ತುಗಳು ಉಳ್ಕೊಂಡು ಉಳಿದ 95 ಭಾಗ ಆಕ್ಚುಲಿ ನಾವು 50% ಸಂಪತ್ತನ್ನ ಹಂಚ್ಕೊಳ್ಳುವಂಥದ್ದು ನಿಜವಾದ ಅಭಿವೃದ್ಧಿ ಸೂಚ್ಯಂಕ ಅಲ್ಲ. ಅದಕ್ಕೆ ಪೂರಕವಾಗಿ ನಾನು ಹಿಂದೆ ಹೇಳ್ತಾ ಇರ್ತಕ್ಕಂಥದ್ದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಮಾತು. ಈ ತರದ ಒಂದು ಪರಿಸ್ಥಿತಿನ ಪ್ರಶ್ನೆಗೆ ಮಾಡುವಂತಹ ಹೋರಾಟದ ಮನೋಭಾವ ಸತ್ತೋಗಿದೆ. ಅವನಿಗೆ ಕೊಡ್ತೀಯಲ್ಲ ನನಗೆ ಯಾಕಿಲ್ಲ ಅನ್ನೋಂಥ ಮನೋಭಾವ ಸತ್ತೋಗಿದೆ. ಅವನು ಅಷ್ಟೇ ಟ್ಯಾಕ್ಸ್ ಕಟ್ತಾನೆ, ನಾನು ಯಾಕಪ್ಪ ಟ್ಯಾಕ್ಸ್ ಕಟ್ಟಲ್ಲ. ಈಗ ಯಾಕೆ ನಾನು ಮಧ್ಯಮ ವರ್ಗದ ಪರವಾಗಿ ಮಾತಾಡ್ತೀನಿ ಅಂದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋದನ್ನ ಈ ದೇಶದಲ್ಲಿ ಮಧ್ಯಮ ವರ್ಗದವರು. ಆದ್ರೆ ಅತಿ ಕಡಿಮೆ ಸವಲತ್ತುಗಳು ಸಿಗೋದು ಮಧ್ಯಮ ವರ್ಗಕ್ಕೆ. ಇದು ಅನ್ಯಾಯ. ಈ ದೃಷ್ಟಿಕೋನಗಳು ಬದಲಾವಣೆ ಆಗಬೇಕು. ಈ ವಿಷಯವನ್ನು ಹಂಗೆ ಒಂದು ಲಿಂಕ್ ತೆಗೆದುಕೊಳ್ಳೋದಾದ್ರೆ ಡೆಸ್ಪ್ಯಾರಿಟಿ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಒಂದು ತುದಿಯಲ್ಲಿರುವವರು ಇನ್ನೊಂದು ತುದಿಯಲ್ಲಿರುವವರಿಗೆ ಮಧ್ಯದಲ್ಲಿರುವ ಅಂತರ ಅದು ವಿಪರೀತ. ನಮ್ಮ ಅಪ್ಪ ಬಹುಶಃ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದಾಗ ಅವರಿಗೆ ತಿಂಗಳಿಗೆ ಬರ್ತಿದ್ದು 1960s 70s ಅಂತ ತೆಗೆದುಕೊಂಡ್ರೆ 150 ರೂಪಾಯಿಂದ ಐ ಹ್ಯಾವ್ ಸೀನ್ ಅಪ್ಪ 300-500 ರೂಪಾಯಿ. 2000 ಹೊತ್ತಿಗೆ ಅಪ್ಪನಿಗೆ ಪೆನ್ಷನ್ನೇನೇ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಇನ್ನೊಂದು ನಾನು ಡೆಸ್ಪ್ಯಾರಿಟಿ ಇವತ್ತಿನ ದಿನದ ಹೇಳೋದಾದರೆ ನೋಡಿ, ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಟೆಸ್ಟರ್ಗೆ ಒಬ್ಬನಿಗೆ, ನಾಟ್ ಇವನ್ ಎನ್ ಎಂಜಿನಿಯರ್, ಟೆಸ್ಟರ್ಗೆ 2 ಲಕ್ಷ ರೂಪಾಯಿ ಸಂಬಳ. ಆರಂಭದಲ್ಲಿ ಅವ್ರಿಗೆ 30,000 ರೂಪಾಯಿ ಕೊಟ್ಟಿರ್ತಾರೆ, 15,000 ರೂಪಾಯಿ ಕೊಟ್ಟಿರ್ತಾರೆ. ಬಟ್ ಬಹಳ ಬೇಗ ಅವ್ರುಗಳು ಬೆಳೀತಾ ಹೋಗ್ತಾರೆ, ಗ್ರೋ ಆಗ್ತಾರೆ. ಒಬ್ಬ 3 ಲಕ್ಷ ರೂಪಾಯಿ ಒಂದು ತಿಂಗಳು ಸಂಬಳ ಅಂತಂದಾಗ ನನಗೆ ಅಂತ ಅನ್ಸುತ್ತೆ. ಬರೀ ಅವ್ರಿಗೆ ಮಾತ್ರ ಅಲ್ಲ, ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳು 3 ಲಕ್ಷ ರೂಪಾಯಿ ಮಿನಿಮಮ್ ಅವ್ರಿಗೆ ಸಂಬಳ. ಒಂದೊಂದ್ಸತಿ ಅನ್ಸುತ್ತೆ ಅದೇ ವಾರದಲ್ಲಿ 2 ಕ್ಲಾಸು 3 ಕ್ಲಾಸು ಅಪ್ಪ ಅಷ್ಟೊಂದು ಕೊಡಬೇಕಾ ಅಂತ. ನನಗೆ ಆ ಪ್ರಶ್ನೆ ಇದೆ. ಯಾವುದೇ ಉದ್ಯೋಗದಲ್ಲಿ ಇರೋರಿಗೆ ಇವತ್ತಿನ ದಿವಸ 1.5 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ಕೊಡ್ತಾರೆ ಅಂತಂದ್ರೆ ಅದೊಂಥರ ಕ್ರೈಮ್ ಅಂತ ಅನಿಸ್ಬಿಡತ್ತೆ ನನಗೆ. ನಮ್ಮ ಒಬ್ಬ ದಿನಗೂಲಿ ನೌಕರನಿಗೆ ಸಿಗುವುದೆಷ್ಟು? ಇವತ್ತು ಕೂಡ ದಿನಗೂಲಿ ನೌಕರನಿಗೆ 200 ರೂಪಾಯಿ ಸಿಕ್ಕರೆ ಅದೇ ದೊಡ್ಡದು. ಅದು ಏನು ಸೀಸನ್ ಅಲ್ಲಿ 300 ಚಿಲ್ಲರೆ ಇದೆ ಅಲ್ಲಿ ನರೇಗಾದಲ್ಲಿ. ಸೊ ಹೀಗಾಗಿ ಅಂತ ಡೆಸ್ಪ್ಯಾರಿಟಿ ಇದೆಯಲ್ಲ ಅದು ತುಂಬಾ ಜಾಸ್ತಿ. ಕಂದಕ ಈಗ ದೊಡ್ಡದಾಗಿದೆ. ಮುಂಚೆ ಕಂದಕ ಕಮ್ಮಿ ಇತ್ತು ಅಂತ ಅನ್ಸುತ್ತೆ, ಈಗ ಕಂದಕ ಅತಿಯಾಗಿದೆ. ಈ ಅತಿಯಾದ ಕಂದಕದಲ್ಲಿ ಬೀಳೋರು ಎಷ್ಟು ಜನ ಅಂತ ನೋಡ್ಬೇಕಾಗುತ್ತೆ. ಈಗ ನಿಜ ಮಿಡಲ್ ಕ್ಲಾಸ್ನವರು ಒಂದಷ್ಟು ಜನ ಮೇಲೋಗಿದ್ದಾರೆ ಅಂತ, ಬಟ್ ಹಾಗೆ ಮಿಡಲ್ ಕ್ಲಾಸ್ ಬಹಳ ಸುಲಭವಾಗಿ ಹಿಂದಕ್ಕೆ ಎಳೆಯಲ್ಪಡ್ತಾರೆ. ಅವರು ಎಲ್ಲರೂ ಮೇಲಕ್ಕೆ ಹೋಗ್ತಾರೆ ಅಂತಲ್ಲ, ಎಳೆಯಲ್ಪಡ್ತಾರೆ ಅಂತ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರೋದು
ಪ್ರಹ್ಲಾದ್ ಆಗ್ಲೇ ಹೇಳಿದ್ರು ಹೇಗೆ ವಿದೇಶಿ ಸ್ವದೇಶಿ ಅಂತ ಸಂಬಂಧ ಇದು ಬಹಳ ಮುಖ್ಯ ಅನಿಸ್ತು, ಅದಕ್ಕೋಸ್ಕರ ಹೇಳಬೇಕು ಅಂತೀನಿ ನಾನು. ಒಂದೊಂದು ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇದ್ದವ್ರು ಕೊಡ್ತಾ ಇದ್ರು, ಇರೋರು ಕೊಡ್ತಾರೆ ಅನ್ಬಿಟ್ಟು ಅಂತ, ಅಂದ್ರೆ ಟಿಪಿಕಲ್ ನಮ್ದು ಇಂಡಿಯನ್ ಸ್ಟೈಲ್ ನಲ್ಲಿ ದಾನ ಧರ್ಮ ಅನ್ಬಿಟ್ಟು ಅಂತಲ್ಲ. ಇಲ್ಲಿ ಈ ಅಭಿವೃದ್ಧಿಯ ಕೆಲವು ಕೆಲಸಗಳು ಮತ್ತೆ ಅಭಿವೃದ್ಧಿಗೆ ನೆರವು ಕೊಡಕ್ಕೆ ಬಂದ ಸಂಸ್ಥೆಗಳ ಬಗ್ಗೆ ಬಂದಾಗ 1924 ಅಲ್ಲಿ ಪೋಸ್ಟ್ ಫಸ್ಟ್ ವರ್ಲ್ಡ್ ವಾರ್ ಎಗ್ಲಾಂಟಿನ್ ಜಬ್ ಅನ್ನುವಂತ ಮಹಿಳೆ ಯಾರು ಮಕ್ಕಳ ಹಕ್ಕುಗಳಿಗೆ ಚಿಂತನೆಗೆ ಕಲ್ಪನೆಗೆ ದಾರಿ ಮಾಡಿಕೊಟ್ಲು 1918 ಅಲ್ಲಿ. 1924 ಅಲ್ಲಿ ಈ ಎಗ್ಲಾಂಟಿನ್ ಜಬ್ ಸೇವ್ ದ ಚಿಲ್ಡ್ರನ್ ಫಂಡ್ ಅಂತ ಒಂದು ಶುರು ಮಾಡ್ತಾರೆ, SCF ಅಂತ, ಅದು ಬಹಳ ಫೇಮಸ್. ಆ ಸಂಸ್ಥೆಯವರು ಈ ಕೊಡುವುದನ್ನ ಸಿಸ್ಟಮೈಸ್ ಮಾಡೋದು, ಅಲ್ಲಿವರೆಗೂ ತೊಣಕ್ ಕೊಟ್ಬಿಡೋದು. ಉದಾಹರಣೆಗೆ ಜ್ಞಾಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ದೇಶದಲ್ಲಿ ಸೌತ್ ಅಲ್ಲಿ ಒಂದು 10 ವರ್ಷದಿಂದ ದೊಡ್ಡ ಫ್ಲಡ್ಗಳೆಲ್ಲ ಆಯ್ತಲ್ಲ, ಫ್ಲಡ್ ಆದಾಗ ಏನು ಪಾಪ ಜನ ನಿಜವಾಗಿಯೂ ಕೊಟ್ಟರು ಜನ, ಬಟ್ ಕೊಟ್ಟಿದ್ದು ತಲುಪ್ತಾ ಅನ್ನೋದು ಒಂದು ದೊಡ್ಡ. ಮತ್ತೆ ಇವನ್ ಕಾರ್ಗಿಲ್ ಆದಾಗ್ಲೂ ಜನ ಕೊಟ್ರು, ಸುನಾಮಿ ಆದಾಗ ದುರಂತ ಆದಾಗ್ಲೂ ಕೊಡ್ತಾರೆ, ಕೊಟ್ಟಿದ್ರು. ಹೇಗೆ ತಲುಪ್ತಂತ ಈಗ ಉದಾಹರಣೆಗೆ ಬೆಂಗಳೂರ ತೆಗೆದುಕೊಂಡ್ರೆ ಎಷ್ಟು ಜನ ಮಹಿಳೆಯರು ಕಮ್ಯುನಿಟಿ ಕಿಚನ್ಗಳು ಮಾಡಿ ಚಪಾತಿಗಳು ಮಾಡಿ 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 ಹಾಕಿದ್ರು ಆಯ್ತಾ, ಸಾವಿರಾರು ಚಪಾತಿಗಳು. ಅದನ್ನ ತಗೊಂಡಾಗ ಒಂದಷ್ಟು ಜನ ಏನ್ ಮಾಡಿದ್ರು, ಅದನ್ನೆಲ್ಲ ಕೊಟ್ರ ಅನ್ನೋದು. ಕ್ಷಮಿಸಿ, ನಾನು ಯಾರಿಗೂ ಈ ಎಕ್ಸ್ಪೀರಿಯನ್ಸ್ ಇದಕ್ಕೆ ನಮ್ದೇ ಒಂದು ಹೇಳ್ತೀವಿ. ಕಮ್ಯುನಿಟಿ ಕಿಚನ್ ಅಂದ್ರಲ್ಲ, ಕಡಲೂರ್ಗ್ ನಾವು ತಗೊಂಡು ಹೋದ್ವಿ, ಮೇ ಬಿ ಒಂದು 400-500 ಚಪಾತಿ ಪ್ಲಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಲ್ಲಿ ಹೋಗಿ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇರೋ ಜನ ನೀವು ಅಲ್ಲಿ ಕೊಡಿ ಇಲ್ಲಿ ಕೊಡಿ ನಮ್ಗೆಲ್ಲ ಆಗಿದೆ ಅಂತ. ಫೈನಲಿ ನಮ್ಗೆ ಅದು ಡಿಸ್ಟ್ರಿಬ್ಯೂಷನ್ ವಾಸ್ ಎ ಬಿಗ್ ಟಾಸ್ಕ್. ಬಿಟ್ಟು ಬಂದಿದ್ದಿದೆ. ಕೇರಳಕ್ಕೆ ಹೋದಾಗ್ಲೂ ಕೂಡ ನನಗೆ ಗೊತ್ತಿರೋ ಕೇರಳಕ್ಕೆ ತೆಗೆದುಕೊಂಡು ಹೋದ್ರು. ಕೇರಳದವರು ಸ್ವಾಮಿ ತರಬೇಡಿ, ಯಾಕೆ ತರ್ತೀರಾ ಅಂತಂದ್ರು. ತಗೊಂಡೋದ್ರು ಏನ್ ಮಾಡ್ಬೇಕು ಅಂತ ಅಲ್ಲೆಲ್ಲ ಬಿಸಾಕ್ ಬಂದ್ರು. ತುಂಬಾ ಕಷ್ಟ ಆಗುತ್ತೆ ಅದನ್ನ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆದಾಗ್ಲೂ ಕೂಡ 2012-13 ಇಲ್ಲಿಂದ ಹೋದದ್ದು ಅನೇಕ ತಲುಪಲಿಲ್ಲ. ವಿ ಡೋಂಟ್ ನೋ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ವೆಲ್. ಎಗ್ಲಾಂಟಿನ್ ಜಬ್ ಅವತ್ತಿನ ದಿನದಲ್ಲಿ 24-25 ಏನ್ ಹೇಳಿದ್ರು ಅಂತಂದ್ರೆ, ಹಣ ಇರ್ಬೋದು, ವಸ್ತುಗಳಿರ್ಬೋದು, ಆಹಾರ ಇರ್ಬೋದು, ಔಷಧಿ ಇರ್ಬೋದು, ಅವುಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ ಮೊದಲ ಹೆಣ್ಣು. ಆಕೆ ಏನ್ ಸೋಷಿಯಲ್ ವರ್ಕ್ ಅಧ್ಯಯನ ಮಾಡಿದ್ದವರಲ್ಲ, ಫಸ್ಟ್ ವರ್ಲ್ಡ್ ವಾರಿನ ಸಂದರ್ಭವನ್ನು ಗಮನಿಸಿದ್ರು. ಹೀಗಾಗಿ ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದು ನಮ್ಮ ಫಂಡಿಂಗ್ ಏಜೆನ್ಸಿಗಳು ನೆಕ್ಸ್ಟ್ ಅದನ್ನ ತೆಗೆದುಕೊಂಡದ್ದು. ಅವುಗಳನ್ನ ಯಾವ ರೀತಿಯಲ್ಲಿ ಕಲೆಕ್ಷನ್ ಹೇಗೆ ಅಥವಾ ಸಂಗ್ರಹಿಸುವುದು ಹೇಗೆ, ಹಣವನ್ನಾಗ್ಲಿ ಮತ್ತೊಂದಾಗ್ಲಿ ಅದನ್ನ ಹೇಗೆ ಕೊಡಬೇಕು. ಇದು ಹೆಚ್ಚು ಕಡಿಮೆ 2010 ವರೆಗೂ ಬಂದಿದೆ ಅಲ್ವಾ ಡಿಸ್ಟ್ರಿಬ್ಯೂಷನ್. ಆಮೇಲೆ ನೋಡ್ತು ಅಂದ್ರೆ ಸುಮಾರು ಫಂಡಿಂಗ್ ಏಜೆನ್ಸೀಸ್ ಇಂಡಿಯಾ ಇಂದ ಫೇಡ್ ಆಗ್ತಾ ಹೋಯ್ತು. ಯಾವ ರೀತಿ ಅದು ಎಂಟೈರ್ ಥಿಂಗ್ ಸ್ವಲ್ಪ ಸ್ಲೈಟ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಆಗುತ್ತೆ, ಆದ್ರೆ ನಮ್ಗೆ ಗಮನಿಸ್ಬೇಕು, ಅದನ್ನ ಪೊಲಿಟಿಸೈಸ್ ಆಗುತ್ತೆ ಯಾವ ರೀತಿ ಅಂತ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತೀನಿ, ನಂದೇ ಉದಾಹರಣೆ. ಮತ್ತೆ ಆ ರೀತಿ ದಾನ ಕೊಟ್ಟಂತಹ ಡ್ಯೂರಿಂಗ್ ಕೋವಿಡ್ ಅತಿ ಕಣ್ಣು ಮುಂದೆ ಇರ್ತಕ್ಕಂಥ ಅತಿ ಹತ್ತಿರದ ಒಂದು ಉದಾಹರಣೆ ಕೋವಿಡ್. ಕೇವಲ 3-4 ವರ್ಷಗಳ ಹಿಂದೆ ನಾನು ಅವಾಗ ಒಂದು CSR ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಐ ಡೋಂಟ್ ವಾಂಟ್ ಟು ಟೇಕ್ ಅದನ್ನ ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ದೊಡ್ಡ ಕಂಪ್ನಿ ಅಂಡ್ ವಿತ್ ಗುಡ್ ಹಾರ್ಟ್. ಒಂದೇ ಸರಿಗೆ ಆಕ್ಚುಲಿ ಆಯ್ತು, ವಿ ವಿಲ್ ಗಿವ್ 6 crores ಅಂತ. ಒಬ್ಬ MP ನಮ್ಮ ಪ್ರದೇಶಕ್ಕೆ ಕೊಡಿ, ನಮ್ಮಲ್ಲಿ ಸ್ಲಮ್ಗಳು ಜಾಸ್ತಿ ಇದೆ ಕೊಡಿ ಅಂತಂದ್ರು. ಬೆಂಗಳೂರು ದಕ್ಷಿಣದ MP, ಓಕೆ ಐ ವಿಲ್ ಟೇಕ್ ಬೆಂಗಳೂರು ದಕ್ಷಿಣದ MP ಕೇಳಿದ್ರು, ಆಯ್ತಾ. ಬೆಂಗಳೂರು ದಕ್ಷಿಣದ MP ಕೇಳಿದ್ರು, ಆಯ್ತು ಕೊಟ್ಟರು. ಆ್ಯಕ್ಚುಲಿ ವಿ ಡೊನೇಟೆಡ್ ದಟ್. ನಾನೇ ಪರ್ಸನಲ್ ಓವರ್ಸೇ ಮಾಡಿದೆ. ಆ್ಯಕ್ಚುಲಿ ನೀನು ಯು ಆರ್ ದ ಇನ್ಚಾರ್ಜ್ ಆಫ್ ಎಂಟೈರ್ ಪ್ರೋಸೆಸ್ ಅಪ್ಪ, ನೀನು ಹೋಗು, ಎಲ್ಲ ಕೊಟ್ಬಿಡು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು MP ಆಫೀಸ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ತಲುಪಿಸೋ ಜವಾಬ್ದಾರಿ ನಿಂದು ಅಂತೇಳಿ. ನಾವು ಇಯರ್ ಮಾರ್ಕ್ ಮಾಡಿದ್ವಿ. ಸಿದ್ದಾಪುರ, ರಾಗಿಗುಡ್ಡ, ಗವಿಪುರ, ಒಂದು 12-13 ಸ್ಲಮ್ನ ಐಡೆಂಟಿಫೈ ಮಾಡಿದ್ವಿ. ನಾನೇನು ಮಾಡಿದೆ, ಎಲ್ಲ ಪ್ಯಾಕ್ ಮಾಡಿಸೋದು, ಸ್ಟೋರೇಜ್ ಮಾಡಿಸೋದು, ಅಲ್ಲಿಂದ ಅನ್ಲೋಡ್ ಮಾಡಿಸೋದು, ಲೋಡ್ ಅಂಡ್ ಅನ್ಲೋಡ್, ಆ ಜವಾಬ್ದಾರಿ ನಾನು ತೊಗೊಂಡಿದ್ದೆ. ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ನಾವು ತೊಗೊಂಡಿರಲಿಲ್ಲ. ಫುಡ್ ಕಿಟ್, ರೇಷನ್, ಡ್ರೈ ರೇಷನ್ ಕಿಟ್. ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ನಾವು ತೊಗೊಂಡಿರಲಿಲ್ಲ. ಲೋಡ್ ಮಾಡಿಸೋ ತನಕ ಗಾಡಿ ಲಾರಿಗೆ ಹಾಕಿ ಸ್ಲಮ್ಗಳಿಗೆ ತಲುಪಿಸುವಂಥ ಕೆಲಸ ಮಾತ್ರ ನಂದು. ಒಂದ್ಸರಿ ಏನು ಹೇಳಿದ್ರು ನಮ್ಮ ಸಂಸ್ಥೆ ಹೆಡ್, ಅಲ್ಲ ನೀವು ಬರೀ ಇಲ್ಲಿಗೆ ಇಷ್ಟೇ ಮಾಡ್ತಾ ಇದೆಯಾ, ನಮ್ಗೆಲ್ಲೂ ಡಾಕ್ಯುಮೆಂಟೇಶನ್ ಆಗ್ತಾ ಇಲ್ಲ, ನಾವು ಕೊಡ್ತಾ ಇದ್ದೀವಿ ಏನು ತಲುಪಿದೆಯಾ ಅನ್ನೋದಕ್ಕೆ ನನಗೆಲ್ಲೂ ಡಾಕ್ಯುಮೆಂಟೇಶನ್ ಆಗ್ತಾ ಇಲ್ಲ, ದಯಮಾಡಿ ನೀನು ಹೋಗಿ ಅದನ್ನು ಸ್ವಲ್ಪ ನೋಡು, ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಅಂತಂದು. ನಾನು ಗವಿಪುರ ಸ್ಲಮ್ಗೆ ಹೋದೆ.
ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹಿಂದೆ ಇರ್ತಕ್ಕಂಥ ಆಶ್ರಮದ ಹಿಂಭಾಗ, ಆಶ್ರಮದ ಹಿಂಭಾಗ ಇಟ್ಸ್ ನಾಟ್ ಅ ಸ್ಲಮ್, ಬೇಸಿಕಲಿ ಇಟ್ಸ್ ಲೋವರ್ ಮಿಡಲ್ ಕ್ಲಾಸ್ ಲೊಕ್ಯಾಲಿಟಿ ಅಂತ ಅನ್ಕೊಳ್ಳಿ. ಅಲ್ಲಿ ಕೊಡ್ತಾ ಇದ್ವಿ. ಶಾಕ್ ಆಗಿದ್ದು ನನಗೇನು ಅಂತಂದ್ರೆ, ಕ್ಲೀನ್ ಆಗಿ ನಮ್ಮ ಕಂಪ್ನಿ ಸೀಲ್ ಇತ್ತು, ಅದ್ರ ಮೇಲೆ ಕಂಪ್ನಿ ಸಪೋರ್ಟೆಡ್ ಬೈ XYZ ಲಿಮಿಟೆಡ್ ಅಂತ ಹಾಕಿದ್ವಿ ನಾವು. ಕ್ಲೀನ್ ಆಗಿ ನಮ್ಮ ಕಂಪನಿಯ ಲೋಗೋ ಮೇಲೆ ಅವ್ರ ಪಕ್ಷದ ಚಿಹ್ನೆ ಹಾಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪಲ್ವಾ ಅಂತ. ಆವಾಗ ತಕ್ಷಣ ಅಲ್ಲಿ ಪ್ಲೇಟ್ ಚೇಂಜ್ ಆಯಿತು. ಅಲ್ಲಿನ MLA ಬಸವನಗುಡಿ MLA ಮಾತಾಡ್ದ, ಇದನ್ನು ಅಲ್ಲಿ ಲೋಕಲ್ ಲೀಡರ್ ಯಾರೋ ನಮ್ಮ ಪಕ್ಷದವ್ರಿಂದ ಕೊಡ್ಸಿರೋದು, ನಮ್ಮ ಪಕ್ಷದವ್ರು ಹೇಳಿದ ಕೊಟ್ಟಿರೋದು, ಕಂಪ್ನಿಯವ್ರು ನಮ್ಮ ಪಕ್ಷ ಹೇಳಿದ ಕೊಟ್ಟಿದ್ದು ಅಂತೇಳಿ ಕತೆ ಶುರು ಮಾಡೋದು. ತಕ್ಷಣ ಇಮಿಡಿಯೇಟ್ ಆಗೋದು ಹಿ ಲುಕ್ಡ್ ಅಟ್ ಮೈ ಫೇಸ್, ಇವನು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ ಹೇಳಿ. ನಾನು ಐ ವಾಸ್ ಅನಾಯ್ಡ್. ನಾಯಕರ ಮೇಲೆ ಸಿಟ್ ಮಾಡ್ಕೊಳಕ್ಕಾಗಲ್ವಲ್ಲ, ಬಡವನ್ ಕೋಪ ದವಡೆಗೆ ಮೂಲ ಅಂದಂಗೆ. ದೆನ್ ಹಿ ರಿಯಲೈಸ್ ನಿಮ್ಗೆ ಬೇಜಾರಾಗಿದೆ ಅಂತೇಳಿ ತಕ್ಷಣ, ಇಲ್ಲ ಕೇಳಿದ್ ನಾವು ಪಕ್ಷದವ್ರೇನೆ, ಇಲ್ಲ ಅಂತಂದಿಲ್ಲ, ಅದಕ್ಕೆ ಪೂರ್ತಿ ಅನುದಾನ ಕೊಟ್ಟಿರೋದು ಈ ಕಂಪನಿಯವರು, ಅವ್ರ ಕಡೆಯಿಂದ ಒದಗಿಸ್ಕೊಟ್ರು ಅಂತದ್ದು. ನಾವು ಕೇವಲ ಮಧ್ಯವರ್ತಿಗಳಷ್ಟೇ, ಒದಗಿಸ್ಕೊಟ್ಟಿರೋದಲ್ಲ. ಇದು ಜನರ ಮಧ್ಯದಲ್ಲಿ ಇದಕ್ಕೆಲ್ಲ ಅನುದಾನವನ್ನು ಸಂಪೂರ್ಣ ಕೊಟ್ಟಿರ್ತಕ್ಕಂಥದ್ದು ಈ ಕಂಪ್ನಿಯವರಪ್ಪ, ನಾನು ಮಧ್ಯವರ್ತಿಗಳಷ್ಟೇ. ಅದನ್ನು ರಿಕ್ವೆಸ್ಟ್ ಮಾಡಿದ್ವಿ ನಾವು, ನಮ್ಮ ಏರಿಯಾ ಕೊಡಿ ದಯಮಾಡಿ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಅಷ್ಟೇ. ಆದರೆ ಇದಕ್ಕೆ ಸಂಪೂರ್ಣವಾಗಿ ಬೇಕಾಗಿರ್ತಕ್ಕಂಥ ಹಣ ಸಂಪಾದನೆ ಕೊಟ್ಟಿರೋದು, ಹಣ ಸಹಾಯ ಮಾಡಿರ್ತಕ್ಕಂಥ ಈ ಕಂಪ್ನಿಯವರು ಅಂತ ಹೇಳಿದ್ರು. ಅದು ಅವತ್ತಿನ ದಿನ ಹೇಳಿದ್ರು, ಬಹುಶಃ ನಾನು ಇದ್ದೇನೆ ಕಾರಣಕ್ಕೆ. ಮುಂದಿನ ದಿನ ನಾನು ಮತ್ತೆ ಹೋಗದಿದ್ದಾಗ ಇನ್ನೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಬಟ್ ಅದೇ ಥರನೇ ಆಗಿರೋದಲ್ವಾ. ಯಾತಕ್ಕೆ ಬೇಜಾರು ಅಗೇನ್ ನೀವು ನೆಕ್ಸ್ಟ್ ಇದನ್ನ ಇಟ್ ಇಸ್ ಲಿಂಕ್ ಟು ನೆಕ್ಸ್ಟ್ CSR ಬಗ್ಗೆ ಮಾತಾಡ್ತಿರಲ್ಲ, ಯಾಕೆ CSR ಕಂಪ್ನಿಗಳು ಇದಕ್ಕೆ ಕೊಡೋದಕ್ಕೆ ಬೇಸರ ಪಡ್ಕೊಳ್ತಾರೆ? ಈಗ ನೀವು ಈ ಪ್ರಶ್ನೆಗೆ ಬಂದಾಗ, ಸ್ವಯಂ ಸಹಾಯ ಸಂಸ್ಥೆಗಳು ಆರಂಭದಿಂದನೂ ಕೂಡ ಯಾರು ಕೊಟ್ಟರೋ ಅವರ ಹೆಸರನ್ನ ಸ್ಮರಿಸುವ ಕೆಲಸವನ್ನ ಮಾಡ್ತಾರೆ. ಅದಂತೂ ಮಾಡ್ತಾನೆ ಇದ್ದಾರೆ, ಯಾವುದೇ ಅನುಮಾನ ಇಲ್ಲ. ದಿಸ್ ಪ್ರಾಜೆಕ್ಟ್ ಇಸ್ ಸಪೋರ್ಟೆಡ್ ಬೈ ಅಂತಿದೆ. ಸರ್ಕಾರ ಕೊಡ್ತು ಅಂತಂದ್ರೆ ಇದು ಸರ್ಕಾರದ ಇಂಥ ಇಲಾಖೆಯ ಕಾರ್ಯಕ್ರಮ ಅದು ಅಂತಾನು ಹೇಳುತ್ತೆ. ಹಾಗೇನೆ ಈಗ ಸಪೋರ್ಟ್ ಏಜೆನ್ಸೀಸ್, ಈಗ ನಮ್ಮ ದೇಶದಲ್ಲಿ ನೀವು 1980s ಇಂದ ನೋಡ್ಕೊಂಡ್ ಬಂದ್ರೆ ಆಕ್ಸ್ಫ್ಯಾಮ್ ಬಹಳ ಮುಖ್ಯವಾದ ಒಂದು ಸಂಸ್ಥೆ. ಅವರು ಎಲ್ಲಾ ತರದ ಸಪೋರ್ಟ್ಗಳನ್ನ ಮಾಡಿದ್ದಾರೆ. ಒಂದು ಪ್ರಿವೆಂಟಿವ್ ಕೆಲಸಗಳನ್ನ ಮಾಡಿದ್ದಾರೆ, ಕ್ಯೂರೇಟಿವ್ ಮಾಡಿದ್ದಾರೆ, ಪ್ರೊಟೆಕ್ಷನ್ ಮಾಡಿದ್ದಾರೆ, ಪ್ರಾಸಿಕ್ಯೂಷನ್ ಮಾಡಿದ್ದಾರೆ, ಪ್ರೊಟೆಸ್ಟ್ಗಳಿಗೆ ಮಾಡಿದ್ದಾರೆ. ನಾನು ಪರ್ಟಿಕ್ಯುಲರ್ಲಿ ಬ್ರಿಂಗಿಂಗ್ ಇಟ್ ಏನು ಪ್ರೊಟೆಸ್ಟ್ಗಳಿಗೆ ಅಂತಂದ್ರೆ ಸರ್ಕಾರವನ್ನು ಪ್ರತಿರೋಧಿಸಬೇಕಾ ಅದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರೋದು ಈಗಲೂ ಅಂತಂದ್ರೆ ಅವರ ಒಂದು ಪಬ್ಲಿಕೇಶನ್ ಸೀಡ್ಸ್ ಆಫ್ ಪ್ರೊಟೆಸ್ಟ್ ಅಂತ. ಐ ಹೋಪ್ ಯು ಆಲ್ ರಿಮೆಂಬರ್. ಯಾವಾಗ ಮೊಂಟಾನ್ಸ್ ಕಂಪನಿಯಿಂದ MG ರೋಡ್ ನಲ್ಲಿ ಕೋಶಿಶ್ ತಲೆ ಮೇಲೆ ಅವ್ರದ್ದು ಆಫೀಸ್ ಇತ್ತು, ಮೊಂಟಾನ್ಸ್ ಅದು. ಅಲ್ಲಿಗೆ ರೈತ ಬ್ರಿಟಿಷ್ ಲೈಬ್ರರಿ ಮೇಲೆ ಈ ರೈತ ಸಂಘದವರೆಲ್ಲ ಹೋಗಿ ಗಲಾಟೆ ಮಾಡಿ ನಂಜುಂಡಸ್ವಾಮಿ ಕಂಪ್ಯೂಟರ್ ಆಚೆ ಬಿಸಾಕಿ, ಕರೆಕ್ಟ್ ಅಲ್ವಾ? ನಂಜುಂಡಸ್ವಾಮಿ ಅವಾಗ ಅದನ್ನ ಫುಲ್ ಡಾಕ್ಯುಮೆಂಟ್ ಮಾಡಿದ್ರು, ಸೀಡ್ಸ್ ಆಫ್ ಪ್ರೊಟೆಸ್ಟ್ ಅಂತ. ಸಿ ಇಟ್ ಈಸ್ ನಾಟ್ ಜಸ್ಟ್ ಎ ಬುಕ್, ಇಟ್ ಈಸ್ ಆಕ್ಚುಲಿ ಎ ಪ್ರಿನ್ಸಿಪಲ್ ಬಗ್ಗೆ ಹೇಳಿದಂಥದ್ದು, ಮೌಲ್ಯಗಳ ಬಗ್ಗೆ ಹೇಳಿದಂಥದ್ದು. ಯಾಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ಮಾಡಿದೀವಿ, ಇದರ ಫಲಿತಾಂಶ ಏನು. ಇನ್ಫ್ಯಾಕ್ಟ್ ಅದಕ್ಕೂ ಕೂಡ ನನಗೆ ಗೊತ್ತಿರೋ ಹಾಗೆ ಆಕ್ಸ್ಫ್ಯಾಮ್ ಸಪೋರ್ಟ್ ಮಾಡಿತ್ತು. ಅದೇ ತರ ನಾವು ತಗೊಂಡಾಗ ಆಕ್ಷನ್ ಏಡ್ ಮಾಡಿದೆ. ನಮ್ಮ ದೇಶದಲ್ಲಿ ಹಾಗೆ ನೋಡಕ್ ಹೋದಾಗ ಆಕ್ಷನ್ ಏಡ್, ನೋವಿಬ್, PDH ಇವುಗಳು, ನೊರಾಡ್ ಬಹಳ ಹಿಂದಿಂದನೂ ಕೂಡ ಇದ್ದಂತಹ ಒಂದಷ್ಟು ಸಪೋರ್ಟ್ ಏಜೆನ್ಸಿಗಳು. ಬಹಳ ಚೆನ್ನಾಗಿ ಅವರು ನಮ್ಮ ಅಭಿವೃದ್ಧಿಯ ಚಿಂತನೆಯನ್ನ ಅವರು ಕರೆಕ್ಟಾಗಿ ಮೌಲ್ಡ್ ಮಾಡಿದ್ರು ಅಂತ ಹೇಳಬಹುದು. ಅಟ್ ದ ಸೇಮ್ ಟೈಮ್ ಪೀಪಲ್ ಲೈಕ್ ಲಂಕೇಶ್ ಅವ್ರುಗಳು ಇದನ್ನ ಇದರಿಂದ ಹೊರ ದೇಶದಿಂದ ಫಾರಿನ್ ಫಂಡ್ ತಗೊಂಡು ನಮ್ಮ ದೇಶದ ಮಾಹಿತಿಯನ್ನ ಹೊರಗಡೆ ಕೊಡ್ತಾರೆ ಅನ್ನೋದು ಕೂಡ ಒಂದು ಪ್ಯಾರಲಲ್ ಆಗಿತ್ತು. ಇದು ಒಂದು ತರಹದ ಸಂಪೂರ್ಣ ಅರಿವಿಲ್ಲದೆ ಹೇಳಿದಂತ ಮಾತುಗಳು ಅಂತ ನಾನು ಹೇಳ್ತೀನಿ. ಐನೋ ಈಗ ಲಂಕೇಶ್ ಅವ್ರ ಹಂಗೆ ಹೇಳಿದ್ರು ಅಂತ ನಾನು ವಿರೋಧಿಸ್ತೀನಿ ಅಂದ್ಬಿಟ್ಟು ಯಾರ್ಯಾರು ಕೋಪ ಬರ್ಬೋದು, ಪರವಾಗಿಲ್ಲ. ಬಟ್ ಇಟ್ ವಾಸ್ ಆಲ್ಸೋ ಪ್ಯಾರಲಲಿ ಎ ಬಿಗ್ ನ್ಯೂಸ್ ಅಲ್ವಾ ಇತ್ತು. ಇದ್ರ ಬಗ್ಗೆ ನೀವು ಫಂಡಿಂಗ್ ಏಜೆನ್ಸಿಗಳು ಹಣ ಕೊಡ್ತಾರೆ, ನಿಮ್ಮಿಂದ ಮಾಹಿತಿ ತೆಗೆದುಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ಪಾವರ್ಟಿನ ಸೇಲ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಆಪಾದನೆಗಳಿದೆ. ಬಟ್ ಅದರಿಂದ ಆದ ಪ್ರಯೋಜನಗಳನ್ನ ನೋಡೋಣ ಅಂತ ನಾವು. ಪ್ರಯೋಜನಗಳು ಖಂಡಿತ ನಾನು ನೋಡೋದಾದ್ರೆ 90% ಅಷ್ಟು ಪ್ರಯೋಜನ ಇದೆ ನಮ್ಮ ದೇಶದಲ್ಲಿ. ಹಾಗೆಯೇ ಈ ಸಪೋರ್ಟ್ ಏಜೆನ್ಸಿಗಳು ಹಣ ಮಾತ್ರ ಕೊಡ್ಲಿಲ್ಲ, ಅವರು ತಂತ್ರಜ್ಞಾನ ಕೊಟ್ಟರು, ನಾಲೆಡ್ಜ್ ಕೊಟ್ಟರು, ಮತ್ತು ಅವುಗಳಿಗೆ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ಕೌಶಲ್ಯವನ್ನ ಕೊಟ್ಟರು. ಇವೆಲ್ಲ ಕೊಡ್ತಾನೇನೆ ನಮ್ಮ ದೇಶದಲ್ಲಿ ಒಂದು ಏನು ಪ್ಯಾರಲಲ್ ಆಗಿ ಸ್ವಯಂ ಸೇವಾ ಸಂಸ್ಥೆಗಳ
ಒಂದು ಸಾಮರ್ಥ್ಯ ಹೆಚ್ಚುತ್ತಾ ಹೋಯ್ತು, ಬೆಳೀತಾ ಹೋಯ್ತು, ಚಿಂತನೆ ಬೆಳೀತು. ಮತ್ತೆ ಹೊಸ ದಾರಿಗಳು ಕಾಣಿಸ್ತು. ಅಷ್ಟರಲ್ಲಿ ಕರೆಕ್ಟ್ ಆಗಿ ಗ್ಲೋಬಲೈಸೇಷನ್ ಆಗಿ ಒಂದ್ 8-10 ವರ್ಷ ಆಗಿತ್ತು. LPG ಹೇಳಿದ್ದು ಆಗಿನ ಕಾಲದಲ್ಲಿ ಬಂದದ್ದು. ಹೌದು. ಈ ಪ್ರಾಯಶಃ ನಾವು ಮಾತಾಡ್ತಾ ಒಂದ್ ಕಡೆ ಅವುಗಳ ಕಾಂಟ್ರಿಬ್ಯೂಷನ್ ನೋಡಿದ್ವಿ, ಒಂದ್ ಕಡೆ ಏನಾದ್ರ ಪ್ರಯೋಜನವನ್ನ ಏನಾಯ್ತು ಅಂತ. FC-ಗೆ ಬಂದಾಗ ಫಾರಿನ್ ಕಾಂಟ್ರಿಬ್ಯೂಷನ್ ಅನ್ನೋ ಪದ ನೀವು ಬಳಸಿದ್ರಲ್ಲ ಈಗ, ಫಾರಿನ್ ಕಾಂಟ್ರಿಬ್ಯೂಷನ್ ಒಂದಾನ್ ಕಾಲದಲ್ಲಿ ಐ ಹ್ಯಾವ್ ಹರ್ಡ್ ಕೆಲವರು ತುಂಬಾ ಹಿರಿಯರು ಹೇಳಿದ ಮಾತುಗಳು ನನಗೆ ಇವತ್ತು ಜ್ಞಾಪಕ ಇದೆ. ಅವ್ರೇನ್ ಹೇಳೋರು ಅಂತಂದ್ರೆ, ಯಾವುದೋ ಒಂದು ಫಾರಿನ್ ಇಂದ ಲೈಕ್ ಯುರೋಪ್ ಇಂದನೋ ಅಮೆರಿಕನೋ ಕೆನಡಾ ಇಂದನೋ ಯಾರೋ ಬಂದಿರ್ತಾರೆ, ಅವರಿಗೆ ಮಾತಾಡ್ತಾ ನೋಡಪ್ಪ ಇಂಥದೊಂದು ಪರಿಸ್ಥಿತಿ ಇದೆ, ಹೀಗೆ ಒಂದ್ ಸ್ವಲ್ಪ ಹಣ ಬೇಕಾಗತ್ತೆ ಅಂತ ಹೇಳಿ, ಇಂಡಿವಿಜುವಲ್ಸ್ ಅಲ್ಲ ಸಂಸ್ಥೆಗಳು ಅಂತಾನೆ ಹೇಳಿದ. ಇದೊಂದು ಸ್ವಲ್ಪ ಎಕ್ಸಾಗರೇಟೆಡ್ ಅಂತ ಅನ್ಸಿದ್ರು ಹೇಳ್ತಾ ಇದ್ದೇನೆ. ಸಿಗರೇಟ್ ಪ್ಯಾಕಿನ ಮೇಲೆ ಅವರು ಪ್ರಪೋಸಲ್ ಬರ್ಕೊಟ್ರು, ನಮ್ಗೆ ಇಷ್ಟು ಹಣ ಬೇಕು, ಒಂಥರ ದಂತಕಥೆ ತರ ಬರ್ಕೊಟ್ರು, ಅವ್ನು ತೆಗೆದುಕೊಂಡು ಅವ್ರು ಅಲ್ಲೇ ಸ್ಯಾಂಕ್ಷನ್ ಮಾಡಿದ್ರು. ಒಂದ್ ಕಾಲದಲ್ಲಿ ಇತ್ತು ಹಂಗೆ ಅಂತ. ಯಾರೆಲ್ಲ ಈ ತರ ತೆಗೆದುಕೊಂಡಿರ್ಬೋದು ಅಲ್ವಾ? ನಮ್ಗೆ ಈಗ ಜ್ಞಾಪಕಕ್ಕೆ ಬರೋದು ಈ FC ತಕ್ಷಣ ಎಮರ್ಜೆನ್ಸಿ ಕಾಲ 1974, 75, 76, 77 ಆ ಸಮಯದಲ್ಲಿ ನಮ್ಗೆ ನಮ್ಮ ದೇಶಕ್ಕೆ ಬರ್ತಿದ್ದಂತಹ ಫಾರಿನ್ ಕಾಂಟ್ರಿಬ್ಯೂಷನ್ ಅದರ ಬಗ್ಗೆ ಸರ್ಕಾರ ಮೊದಲ ಬಾರಿ ಗಮನ ಕೊಡ್ತು ಅಂತ ಗೊತ್ತಿತ್ತು ಸರ್ಕಾರಕ್ಕೆ ಇಷ್ಟು ಹಣ ಬರುತ್ತೆ ಅಂತ. ಬಟ್ ಯಾರಿಗೆ ಬರ್ತಿದೆ, ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಕಾಲದಲ್ಲಿ ಈ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ತಂದದ್ದು. ಈಗ ಏನಾಯ್ತು, ನಿಮಗೆ ಫಾರಿನ್ ಇಂದ ಹಣ ತೆಗೆದುಕೊಳ್ಬೇಕು ಅಂತಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದು. ಆರಂಭದಲ್ಲಿ ನನಗೆ ಯಾರಿಗೋಸ್ಕರ ಮಾಡಿದ್ರು, ಯಾಕೆ ಮಾಡಿದ್ರು ಅದನ್ನ ಹೇಳಕ್ ಹೋಗಲ್ಲ. NGOಗಳಿಗೆ ಅವಾಗ ಒಂಥರ ಗಾಬರಿ ಆಯ್ತು, ಏನಪ್ಪ ಇದು ಅವ್ರಿಗೆ ಹೇಳ್ಬಿಟ್ಟು ತಗೊಳ್ಬೇಕಂತೆ ಅಂತ. ಹೇಳ್ಬಿಟ್ಟು ತಗೊಳ್ಳಿ. ಅವಾಗ ರಿಜಿಸ್ಟ್ರೇಷನ್ ಶುರು ಆಯ್ತು. ಮುಂದಕ್ಕೆ ಬಂದ ಹೋಮ್ ಅಫೇರ್ಸ್. ನೆಕ್ಸ್ಟ್ ಬಂದದ್ದು ಏನು ಅಂತಂದ್ರೆ, ಇಂದಿರಾ ಗಾಂಧಿ ಅವರು ಸೋತ್ರು ಎಲೆಕ್ಷನ್ ಅಲ್ಲಿ, ಮುಂದಿನ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತಲ್ಲ, ಅವ್ರೇನ್ ಸುಮ್ಮನಿರ್ಲಿಲ್ಲ. 1980 ನಂತರದ ಆಕ್ಟ್ ಅದು ಹಂಗೇ ಇತ್ತದು. 81 ನಂತರದ ಆಕ್ಟ್ ಹಂಗೇ ಇತ್ತದು. ಅದರೊಳಗೆ ಇದ್ದದ್ದೇನು, ನಿಮಗೆ ಫಾರಿನ್ ಸೋರ್ಸ್ ಇಂದ ಹಣ ಬರಬೇಕು ಅಂತಂದ್ರೆ ಯು ಹ್ಯಾವ್ ಟು ರಿಜಿಸ್ಟರ್ ಅಂಡ್ ಯು ಹ್ಯಾವ್ ಟು ರಿಪೋರ್ಟ್ ವಾಟ್, ರಿಪೋರ್ಟ್ ದ ಎಕ್ಸ್ಪೆಂಡಿಚರ್ ಅಂಡ್ ರಿಪೋರ್ಟ್ ಅಬೌಟ್ ದಿ ಫಂಕ್ಷನಿಂಗ್. ನಿಮ್ಮ ಹತ್ರ ಎಷ್ಟು ದುಡ್ಡು ಉಳಿತಲ್ಲ ಅದನ್ನ ಏನ್ ಮಾಡ್ತೀರಾ ಅಂತಾನು ಬರ್ತ್ಕಡಿ ಅನ್ಬಿಟ್ಟು ಅಂತ ಹೇಳ್ತೀರಾ. ಹಂಗೆ ನಡೀತಾ ಇತ್ತು ಇಲ್ಲಿವರೆಗೂ ಕೂಡ. ಈಗ ಜನ ಹೇಳ್ತಿರೋದು ಏನಂತ, NGOಗಳು ಬುಡಕ್ ಕೈ ಹಾಕ್ಬಿಟ್ಟಿದ್ದಾರೆ ಅನ್ಬಿಟ್ಟು ಅಂತ. FCRA ಅಮೆಂಡ್ಮೆಂಟ್ ಬಗ್ಗೆ ಏನ್ ಬಂತು ಅಂತ. ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಏನ್ ಹೇಳ್ತಾರೆ NGOಗಳಲ್ಲಿ, ನಮ್ಮಲ್ಲಿ ಏನ್ ಹೇಳ್ತೀವಿ, ಅದು ಮುಂಚೆ ಏನಂತ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, 50% ತನಕ ಹೋಗೋದು. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಲೆಟ್ ಸೇ ಮುಖ್ಯಸ್ಥರ ಸಾಲರಿ ಇದ್ದಿರ್ಬೋದು, ಬಾಡಿಗೆ, ಓಡಾಟ, ಎಲ್ಲಾನು ಖರ್ಚುಗಳಿಂತ. ಈಗ ನಿಮ್ಗೆ ಯಾವುದೇ FC ಬಂದ್ರು ಇಟ್ ಈಸ್ ನಾಟ್ ಮೋರ್ ದ್ಯಾನ್ 20% ಕ್ಯಾಪ್ ಮಾಡಿದ್ದಾರೆ. ಈ 20% ಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ನೀವು FCRA ನಲ್ಲಿ, ದೆನ್ ಇಟ್ ವಿಲ್ ಬಿ ಕ್ವೆಶ್ಚನ್. ಯಾಕೆ ಅದೇನಾಯ್ತು, ಅನೇಕ NGO ಹೆಡ್ಗಳಿಗೆ ಏಟ್ವಿತ್ತು, ಹೌ ಡು ಯು ಟೇಕ್ ದಟ್ ಮನಿ ಅಂತ. ಈಗ ಲೆಟ್ ಸೇ ಪ್ರಹ್ಲಾದ್ ಅವರು ಫಾರಿನ್ ಏಜೆನ್ಸಿ ಅವ್ರು ನನಗೆ ಕೊಡ್ತಿದ್ದಾರೆ, ನಾನು ಅದರೊಳಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇಷ್ಟು ಮಾಡ್ಕೊಂಡಿದ್ದೀನಿ, ಸಂಬಳಕ್ಕೋ ಏನೋ ಒಂದು, ನೀವು ಕೊಡ್ತಿದ್ದೀರಾ, ನಿಮ್ದೊಳಗೆ ಇಷ್ಟ ತಗೊಳ್ತಿದ್ದೀನಿ, ಓವರ್ ಆಲ್ ತೆಗೆದುಕೊಂಡು 20% ಜಾಸ್ತಿ ದಾಟಬಾರ್ದು. ನಾನು ನಿಮ್ಗೆ 20%, ಇವ್ರಿಗೆ 20% ಅಂತ ಹೇಳೋದಲ್ಲ, ಒಟ್ಟು ನೀನು FC ಎಷ್ಟು ಬರುತ್ತೆ ಅದರೊಳಗೆ 20% ಮಾತ್ರ ಅಡ್ಮಿನ್ ಎಕ್ಸ್ಪೆನ್ಸ್ ಅಂತ. ಯಾಕೆ ಬಂತು ಆ ಮಾತುಗಳು, ಆ ಥರದೊಂದು ಪರಿಸ್ಥಿತಿ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು NGO, ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್, ಕರ್ನಾಟಕದ NGO, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ. ಸೊ ಆವಾಗ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಅರೌಂಡ್ 40%, 45% ವರೆಗೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ರಿಲ್ಯಾಕ್ಸ್ ಇತ್ತು, ಹೋಗ್ತಾ ಇತ್ತು. ವಿ ಕಾಲ್ಡ್ ಒಂದು ಸರಿ ಒಂದು ಕಾನ್ಫರೆನ್ಸ್ ಇದೆ, ಡೆಲ್ಲಿಗೆ ಬನ್ನಿ ಅಂತ ಕರೆದ್ವಿ. ಇದು ಕರ್ನಾಟಕದವ್ರನ್ನ ಎಲ್ಲಾನು ಆಲ್ ಇಂಡಿಯಾ ಒಂದು 12-13 NGOಗಳನ್ನ ಕರೆದ್ವಿ. ಒಂದು ಬೆಂಗಳೂರಿನ ಒಬ್ಬರು ಹೆಣ್ಮಗಳು ಕೂಡ, ವಂಡರ್ಫುಲ್ ವುಮನ್, ಶಿ ಆಲ್ಸೋ ವಾಸ್ ಪಾರ್ಟ್ ಆಫ್ ದಟ್ ಕಂಟಿಂಜೆಂಟ್. ನಾನು ಆ್ಯಕ್ಚುಲಿ ಒಂದು ಮೀಟಿಂಗ್ ಬಂದಾಗ UNDP ಇಂದ ಯಾವುದೋ ಮೀಟಿಂಗ್ ಬೆಂಗಳೂರಿಗೆ ಬಂದಾಗ, ಒಂದು ಡೆಪ್ಟಿ ಸೆಕ್ರೆಟರಿ ಲೆವೆಲ್ ಅಫಿಷಿಯಲ್ ಮೀಟ್ ಮಾಡಿದಾಗ, ಐ ಕೇಮ್ ಬೈ ಎಕಾನಮಿ. UNDP said you can go by in business class or whatever available, but go by economy because it's a tax money, ಯಾವುದೋ ದೇಶ ಟ್ಯಾಕ್ಸ್ money, ಯೂಸ್ ಇಟ್ ಪ್ರೂಡೆಂಟ್ಲಿ. ಆಯ್ತು, ನನಗೇನು ಎಕಾನಮಿ ಬಿಸ್ನೆಸ್ ಕ್ಲಾಸ್ ಅಗತ್ಯ ಇರಲಿಲ್ಲ, ಎಲ್ಲ ಒಂದು ಹಾರ್ಕೊಂಡು ಬಂದರೆ ಸಾಕಾಗಿತ್ತು ಬೆಂಗಳೂರಿಗೆ ಅಂತ ಉದ್ದೇಶ ಇತ್ತು. ಸೊ ಐ ಕೇಮ್ ಬೈ ಎಕಾನಮಿ ಅಂಡ್ ಉಳ್ಕೊಂಡೆ. ಎಲ್ಲಿ ಉಳ್ಕೊಂಡೆ? ಐ ವೆಂಟ್ ಟು ಮೈ ಹೋಮ್.
ಮತ್ತೆ ನಾನು ಬೆಂಗಳೂರಲ್ಲಿ ಮನೆ ಇದೆಯಪ್ಪ, ಅವ್ರು ದೇಶದಲ್ಲಿ ಇಲ್ಲ, ಯು ಕ್ಯಾನ್ ಸ್ಟೇ ಅಪ್ ಟು 5 ಸ್ಟಾರ್ ಹೋಟೆಲ್ ಆಸ್ ಪರ್ ಯುವರ್ ಕೇಪಬಿಲಿಟಿ, ನಿನ್ನ ಸ್ಟ್ಯಾಂಡರ್ಡ್ ಸ್ಯಾಲರಿಗೆ ಯು ಕ್ಯಾನ್ ಸ್ಟೇ ಇನ್ 5 ಸ್ಟಾರ್ ಅಂದರು. ಬೇಡ, ಬಟ್ ನಿನ್ನ ಮನೇಲಿ ಉಳ್ಕೊಳ್ಳೋದಾಗಿದ್ರೆ ವಿಲ್ ಗಿವ್ ಯು 25% ಆಫ್ ಯುವರ್ ಪರ್ ಡಿಎಮ್ ಅಂತ. ಮನೆಗೆ ಹೋಗ್ತೀನಪ್ಪ, ಮನೇಲಿ ನಮ್ಮಮ್ಮ ಅನ್ನ ತಿಳಿಸಾರು ಮಾಡಾಕ್ತಾರೆ, ಪ್ರಾಬ್ಲಮ್ ಇಲ್ಲ, ನೀವು 25% ಕೊಡಿ ನನಗೆ, ಐ ಡೋಂಟ್ ವಾಂಟ್ ಟು ಸ್ಟೇ ಇನ್ 5 ಸ್ಟಾರ್ ಹೋಟೆಲ್. ಹಿಂಗೂ ಹೋಗೋದು ಬೆಂಗಳೂರಿಗೆ ಹೋಗೋದಿನ ಹೆಂಗೂ ನಮ್ಮ ಮನೆ ಸ್ವಂತ ಅಮ್ಮನ ಮನೆ ಜೊತೆ ಅಮ್ಮನ ಜೊತೆ ಇದ್ದು ಬರ್ತೀನಿ, ಪರವಾಗಿಲ್ಲ, ನೀವು ಕೊಡೋ ಪರ್ ಡಿಎಮ್ ಅಲ್ಲಿ ಕಾಲ್ ಭಾಗನೇ ಕೊಡಿ. ಈಕೆ ಬಂದರು. ಈಕೆಗೆ ಆ್ಯಕ್ಚುಲಿ ದೇರ್ ಇಸ್ ದ ರಿಲೇಟಿವ್ ಇನ್ ಡೆಲ್ಲಿ. ನಂಗೆ ಗೊತ್ತು ಈಕೆ ರಿಲೇಟಿವ್ ಇದ್ದಾರೆ ಡೆಲ್ಲಿನಲ್ಲಿ, ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿತ್ತು, ಅವ್ರ ಅಡ್ರೆಸ್ ಕೂಡ ಗೊತ್ತಿತ್ತು ರಿಲೇಟಿವ್ ಮನೆ. ಶಿ ಸ್ಟೇಡ್ ಇನ್ ಲೀ ಮೆರಿಡಿಯನ್. ಆವಾಗಿನ ಕಾಲಕ್ಕೆ ಐ ಆಮ್ ಟಾಕಿಂಗ್ ಅಬೌಟ್ 6,500 rupees ಪರ್ ರೂಮ್ ಪರ್ ನೈಟ್. ಅಂಡ್ ನಮ್ಮ ಕಂಟ್ರಿ ಹೆಡ್ ಕರೆದ್ರು ನನಗೆ, ವಾಟ್ ಈಸ್ ಹ್ಯಾಪ್ನಿಂಗ್, ವಾಟ್ ಅಂತಂದ್ರೆ, ಯು ಆರ್ ಗೋಯಿಂಗ್ ದ ಎಕಾನಮಿ, ಯು ಆರ್ ಲಿವಿಂಗ್ ಇನ್ ಯುವರ್ ಪೇರೆಂಟ್ಸ್ ಹೌಸ್, ಬಟ್ ಇನ್ ಸ್ಪೈಟ್ ಆಫ್ ಯು ಟೆಲ್ಲಿಂಗ್ ಎವ್ರಿಥಿಂಗ್ ಆ್ಯಕ್ಚುಲಿ ವೈ ಪೀಪಲ್ ಆರ್ ಲೈಕ್ ದಿಸ್ ಅಂತ. ನನಗೆ ಸಿ ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಎ ಫಿಲಾಸಫಿ ಇನ್ ದೇರ್ ಲೈಫ್, ನೀನು ಅಲ್ಲಿ ಹೋಗಿ ಇರಬೇಡಮ್ಮ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ಅಲೋಯಿಂಗ್ ಇಟ್. ಅಫಿಷಿಯಲಿ ಅಲೋಡ್. 50% ಕೊಡ್ತಾ ಇದೀವಲ್ಲ, ನೀವು ಹೋಗಿ ಇದ್ಕೊಳ್ಳೋ ಮತ್ತೆ ಬರೋ ಇಲ್ಲ, ನೀನು ಫ್ಲೈಟ್ ಬಿಸ್ನೆಸ್ ಕ್ಲಾಸಲ್ಲಿ ಬರ್ಬೋದು, 5 ಸ್ಟಾರ್ ಹೋಟ್ಲಲ್ಲಿ ಇರ್ಬೋದು, ನಾವೇ ಹೇಳಿದ್ಮೇಲೆ ಈಗ ಯಾಕಮ್ಮ ಹಿಂಗಿರ್ತೀಯ ಅಂತೇಳಿ ಪ್ರಿನ್ಸಿಪಲ್ಸ್ ಮಾತಾಡೋಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ವಿ ಕ್ಯಾನ್ ಕಟ್ ಡೌನ್ ದ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಆರ್ ವಿ ಶುಡ್ ಅಲೋ ವಾಟ್ ಎವರ್ ದೇ ಡೂ. ಇಲ್ಲ ಐ ಆಮ್ ಗೋಯಿಂಗ್ ಟು ಆನ್ಸರ್ ಫಾರ್ ಆಲ್ ದೀಸ್ ಥಿಂಗ್ಸ್, ನನಗೆ ಕಷ್ಟ ಆಗುತ್ತೆ ಇದು ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಸರ್ ಇಂದ ಪುಟ್ಟ ಕ್ಲಿಯರ್ ಗೈಡ್ಲೈನ್ಸ್, ಯು ಆರ್ ಅಲೋಡ್ ಓನ್ಲಿ ಇನ್ ಎಕಾನಮಿ ಫ್ಲೈಟ್ and that too in only in shortest route, and you have to come by have to stay, you are eligible to stay only in a 3-star hotel. ಏನೋ ಒಂದು ಕೊಡಿ ಗೈಡ್ಲೈನ್ಸ್ ಕೊಡದೇ ಇದ್ರೆ ಅವ್ರು ಆಟೋಮೆಟಿಕಲಿ ಸ್ಟೇ ಮಾಡೇ ಮಾಡ್ತಾರೆ. ಹೆಂಗೂ ನನ್ನ ಹತ್ರ ಇರೋ 5 ಲಕ್ಷದಲ್ಲಿ ಬರುತ್ತೆ ಅನ್ಕೊಂತಾರೆ, ಬರ್ತಾರೆ. ಸೊ ಗಿವ್ ಗೈಡ್ಲೈನ್ಸ್ ಅಂತ. ದೆನ್ ಆ್ಯಕ್ಚುಲಿ ಆವಾಗ UN ಎಲ್ಲ ಏಜೆನ್ಸೀಸ್ನು ಕರೆದ್ರು, UNDP, UNICEF, UNESCO, ಎಲ್ಲ ಕಂಟ್ರಿ ಎಲ್ಲ UN ಏಜೆನ್ಸೀಸ್ನು ಕರೆದು ದೆನ್ ಗೈಡ್ಲೈನ್ಸ್ ಪರ್ ಡಿಎಮ್ ಇಷ್ಟು, ಫ್ಲೈಟ್ ಚಾರ್ಜಸ್ ಇಷ್ಟು, ಟ್ರೈನ್ ಚಾರ್ಜಸ್ ಇಷ್ಟು, ಫ್ಲೈಟ್ಸ್ ಆರ್ ಅವೈಲಬಲ್ ಓನ್ಲಿ ಆಫ್ಟರ್ 400. ಯು ಕೆನಾಟ್ ಬಿಲೀವ್, ಆವಾಗಿನ ಕಾಲಕ್ಕೆ ಬೆಂಗಳೂರಿಂದ ತಿರುಪತಿ ಫ್ಲೈಟಲ್ಲಿ ಹೋಗಿದ್ದಾರೆ 250 ಕಿಲೋಮೀಟರ್. ಇದು ಏನಂತ ಕಾರಣ ದುಡ್ಡಿದೆ. ದೆನ್ ಆ್ಯಕ್ಚುಲಿ ಯು ಕೆನಾಟ್ ಬಿಲೀವ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ನಾವೇನು ಕೊಟ್ಟಿದ್ವಲ್ಲ, ಆಲ್ಮೋಸ್ಟ್ 25-30% ಅಷ್ಟು ಅಮೌಂಟ್ ವಿ ಯೂಸ್ ಟು ಗೆಟ್ ಇಟ್ ಬ್ಯಾಕ್ UNDP. UNDPಗೆ ಬಂದರೆ UNDP ಇನ್ನೇನು ಖರ್ಚು ಮಾಡ್ತಿರ್ಲಿಲ್ಲ. ಈಗ ನಾಗಾಲ್ಯಾಂಡಲ್ಲಿ ಉಳಿದಿದ್ದನ್ನ ಮಣಿಪುರಿ ಕೊಡೋರು, ಮಣಿಪುರಲ್ಲಿ ಉಳಿದಿದ್ದನ್ನ ಬಿಹಾರಿ ಕೊಡೋರು, ಅಲ್ಲಿ ಒಂದು ರಾಬಿನ್ ಹುಡ್ ಬ್ಯಾಲೆನ್ಸ್ ಮಾಡ್ತಾ ಇತ್ತು. ಗಿವನ್ ಬ್ಯಾಕ್ ಟು ದ ಸೊಸೈಟಿ. ಅವರೇನು ಎಲ್ಲದು ಇನ್ನದಕ್ಕೆ ಬೇರೆದಕ್ಕೆ ಬಳಸ್ಕೊಳ್ತಿಲ್ಲ, ಇದು ಗೋಯಿಂಗ್ ಬ್ಯಾಕ್. ಸೊ ಆಲ್ಮೋಸ್ಟ್ ಇಲ್ಲ, ಇವನ್ ಐ ಆಮ್ ಆಲ್ಸೋ ಒನ್ ಆಫ್ ದ ಬೆನಿಫಿಷರೀಸ್. ಆ ಥರ ತಗೊಂಡ್ರೆ 17 ರಾಜ್ಯಗಳಲ್ಲಿ ಇಲ್ಲ, ಇವಾಗ ನಮ್ಮನ್ನ ಒಂದು 8-10 ಜನ ಫ್ರಮ್ ಇಂಡಿಯಾ ಅಂತ ಆಗ್ರಾದಲ್ಲಿ ಮಾಡಿಸಿದ್ರು, ಡೆಲ್ಲಿನಲ್ಲಾಗಿತ್ತು. ಓ ಗಾಡ್, ನಮ್ಗಂಥರ ಬೋರೆಗೌಡ ಬೆಂಗಳೂರಿಗೆ ಬಂದ ಅನ್ನೋ ಹಾಗೆ 5 ಸ್ಟಾರು 10 ಸ್ಟಾರಲ್ಲಿ ಸ್ಟೇ ಮಾಡಿಸಿದ್ದಾರೆ. ಆಗ್ರಾನಲ್ಲಿ ಯಾರದು ನಮ್ಮ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮುಷರಫ್, ಆ ಹೋಟೆಲಲ್ಲಿ ಸ್ಟೇ ಮಾಡಿಸಿ 1 ವಾರ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ವಿ ರಿಯಲಿ ವಾಂಟೆಡ್ ಟು ಸಿ ದ ಹೋಟೆಲ್. ಬರೀ ಟ್ರೈನಿಂಗ್ ಮುಗಿಸ್ಕೊಂಡು UN ಇಂದ ಬಂದಿತ್ತು. ಎಸ್, ಈ ತರ ಒಂದು ಕ್ಯಾಪ್ ಮಾಡಿದ್ ಒಳ್ಳೇದಾಯ್ತು. 2-3 ಕೆಟ್ಟ ಅನುಭವಗಳನ್ನ ಹೇಳಿ, ಒಂದು 6 ಜನ NGOಗಳು ಹೈದರಾಬಾದ್ ಇಂದ, ಒಂದು 2-3 ಬ್ಯಾಂಗ್ಳೂರಿಂದ ಬಂದ್ರು. ಅಗೇನ್ ಒನ್ ಆಫ್ ದ ವರ್ಕ್ಶಾಪ್ಸ್ ಇನ್ ವಿ ವರ್ ಡೂಯಿಂಗ್ ದಿ ಮೀಡಿಯಾ ಅಡ್ವೊಕಸಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. HIV ಇಶ್ಯೂಸ್ನ ಹೆಂಗೆ ಮೀಡಿಯಾಗೆ ನೀವು ಸಂವೇದೀಕರಣವಾಗಿ ಬರೀಬಹುದು, ಡೋಂಟ್ ಸೆನ್ಸೇಷನಲಿ ರಾದರ್ ರೈಟ್ ಸೆನ್ಸಿಟಿವ್ಲಿ ಅನ್ನೋ ಥರ ಕರೆದಿದ್ವಿ. NGOಗಳು ಫಸ್ಟ್ ಸಾಯಂಕಾಲ 4 o'clock ರೂಮ್ಗೆ ಹೋದ್ರು, 4:30 5 o'clock ಕಾನ್ಫರೆನ್ಸ್ ಮುಗೀತು, ರೂಮ್ಸ್ ಎಲ್ಲ ಹೋದ್ರು. ಫೋನ್ ಮಾಡ್ಬಿಟ್ಟು ನನಗೆ ಏನು ಕೇಳಿರ್ಬೋದು, ಸೋಷಿಯಲ್ ಡಿನ್ನರ್ ಇರುತ್ತಲ್ವಾ ಅಂತ ಹೇಳಿದ್ರು. ಹ್ಞೂನಪ್ಪ, ಯಾವ ಊಟ ಮಾಡಿದ್ರು ಎಲ್ಲ ಒಟ್ಟಿಗೆ ಸಮಾಜವಾಗಿ ಸಂತೋಷವಾಗಿ ಮಾತಾಡ್ತೀವಲ್ಲ, ಸೋಷಿಯಲ್ ಡಿನ್ನರ್ ಇರುತ್ತೆ ಅಂತಂದೆ. ಸೋಷಿಯಲ್ ಡಿನ್ನರ್ ಸಾಯಂಕಾಲ ಡಿನ್ನರ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ, ಇಟ್ಲಿ ಅಫಿಷಿಯಲ್ ಡಿನ್ನರ್ ಅಂತೇಳಿ. ಅಲ್ಲ, ಐ ಆಮ್ ಆಸ್ಕಿಂಗ್ ಅಬೌಟ್ ಆಲ್ಕೋಹಾಲ್. ಡೈರೆಕ್ಟಾಗಿ ಕೇಳ್ತಾರೆ, ಅಲ್ರ ಯಾಕೆ ಕುಡಿಯೋದಕ್ಕೆ ಬಂದಿದ್ದೀರಿ ನೀವು? ದಿಸ್ ಇಸ್ ನಾಟ್ ಎ ಶಾಕಿಂಗ್ ನ್ಯೂಸ್, ಪ್ರಹ್ಲಾದ್. No, this is not shocking. It was not shocking to me. ನಾನು ಯಾವ ಹಿನ್ನೆಲೆಯಲ್ಲಿ ಫಂಡರ್ಸ್ ಬಿಕೇಮ್ ಮೋರ್ ಟೈಟರ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ these are the reasons. ಆ ಫಂಡ್ ತಗೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿರೋದು, isn't it? These things are so open. ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಎಲ್ಲ 40% ಇಂದ 20%, 20% ನಾಳೆ 10% ಆಗುತ್ತೆ. ಯಾಕಾಯ್ತು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ಹಿನ್ನೆಲೆಗಳು ಹೇಳ್ತಾ ಇದ್ದೀನಿ. ಒಂದೆರಡು ಅನೆಕ್ಡೋಟ್. ಐ ಆಮ್ ಒನ್ ಫೆಲೋ, I am talking about one agency, about one example. This is just one example. You think about hundreds of thousands of examples across thousands of NGOs, thousands of international funders. ADB one ಮಾಡಿತ್ತು ಇದೇ ತರ ಮೀಡಿಯಾ ಓರಿಯಂಟೇಷನ್ ಅಂತ ಚೆನ್ನೈಯಲ್ಲಿ. I am also ಒಂದೊಂದು ಮಾತು ಹೇಳಿ, I will just want to close this. I am also beneficiaries for one of this. ಒಂದ್ಸರಿ ವರ್ಕ್ ಮಾಡುವಾಗ
ದಿಸ್ ವಾಸ್ ಫಂಡೆಡ್ ಬೈ USAID ಒಂದು ಪ್ರಾಜೆಕ್ಟು. ಐ ವಾಸ್ ಪಾರ್ಟ್ ಆಫ್ ದ USAID ಪ್ರಾಜೆಕ್ಟ್. ನಮಗೆಲ್ಲ ಒಂದು 35 ಜನಕ್ಕೆ 40 ಜನಕ್ಕೆ ವಿ ವರ್ ಟೇಕನ್ ಟು ಢಾಕಾ, ಬ್ಯಾಂಗ್ಳೂರಿನೆಲ್ಲ ಆಲ್ ಓವರ್ ಎಲ್ಲ NGOs ಕೆಲಸ ಮಾಡ್ತಿದ್ದವ್ರಿಗೆ. ಅವಾಗ ಮೊಹಮ್ಮದ್ ಯೂನಿಸ್ ಅವ್ರದ್ದು ಗ್ರಾಮೀಣ ಬ್ಯಾಂಕು ಎಲ್ಲ ಕಡೆ ಕರ್ಕೊಂಡು ಹೋದ್ರು. ಆರಾಮಾಗಿ ನಮ್ಮನ್ನು ಆ್ಯಕ್ಚುಲಿ ಅವರು ದೇ ಕುಡ್ ಹವ್ ಟೇಕನ್ ಇನ್ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಕಲ್ಕಟ್ಟಾದಿಂದ ಏರ್ ಇಂಡಿಯಾ ಕರ್ಕೊಂಡು ಹೋಗೋದಾಗಿತ್ತು. ನೋ, ವಿ ವರ್ ಆಸ್ಕ್ಡ್ ಟು ಕಮ್ ಒನ್ ಡೇ ಬಿಫೋರ್ ಟು ಡೆಲ್ಲಿ. ವಿ ವೆಂಟ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಡೆಲ್ಲಿಯಿಂದ ಢಾಕಾಗೆ ಬ್ರಿಟಿಷ್ ಏರ್ವೇಸ್ ಬಿಸ್ನೆಸ್ ಕ್ಲಾಸ್ ಬುಕ್ಕಿಂಗ್. ಆಮೇಲೆ ಕೇಳಿದೆ ಯಾತಕ್ಕೆ ಇಷ್ಟೊಂದು ಕಟ್ಕೊಳ್ತಾ ಇದ್ದಾರೆ ಅಂತಂದರೆ, ಅವ್ರು ದೇ ಹ್ಯಾಡ್ ಅರೌಂಡ್ ಆಲ್ಮೋಸ್ಟ್ $10,000 $11,000 ಉಳಿದೋಗಿದ್ದಂತೆ. ದುಡ್ಡು ಉಳಿದೋಗ್ಬಿಟ್ಟಿದೆ. ಅದು $10,000 $11,000 ಉಳಿದೋಗ್ಬಿಟ್ಟಿದೆ. ಈಗ ನಾವು ಇದನ್ನು ಉಳಿದು ಕೊಟ್ಬಿಟ್ರೆ ವಾಪಸ್ ತೊಗೊಂಡೋಗ್ಬಿಡ್ತಾರೆ UNDP ಇವರು USAID-ನವರು. ಅದ್ರ ಬಗ್ಗೆ ಎಂಜಾಯ್ ಮಾಡಿ ಹೋಗಿ ನೀವು. ಅಂಡ್ ಫಸ್ಟ್ ಟೈಮ್ USAID ಐ ನೆವರ್ ಟುಕ್ ದ USAID-ಅಲ್ಲಿ ಯಾವತ್ತೂ ತೊಗೊಳ್ಳಿಲ್ಲ. ವಾಪಸ್ ಬರೋಕ್ಕೆ ದೇ ಈವನ್ ಪರ್ ಡಿಯಮ್ ಕೈಗೆ ದುಡ್ಡು ಕೊಟ್ಟರು. ಹೋಟೆಲ್ ಚಾರ್ಜಸ್ಸು, 5-star ಹೋಟೆಲು, ಫ್ಲೈಟ್ ಟಿಕೆಟ್ಸ್ ಎಲ್ಲವನ್ನೂ ಕೊಟ್ಟು, ಅಕಾಮಿಡೇಷನ್ ಎಲ್ಲವೂ ಕೊಟ್ಟು. ದೇ ಆಲ್ಸೋ ಗೇವ್ ಅ ಸ್ಮಾಲ್ ಪ್ಯಾಕೆಟ್ ವೆನ್ ವಿ ವೆಂಟ್ ಬ್ಯಾಕ್. ಸಬ್ಸಿಸ್ಟೆನ್ಸ್ ಅಲೋಯನ್ಸ್ ಅಂತೇಳಿ ಇಟ್ಕೊಳ್ಳಿ ನೀವು ಅಂತೇಳಿ. ಮನೆಗೆ ಬಂದು ನೋಡಿದ್ರೆ ದೇ ಪೇಡ್ ಅರೌಂಡ್ ಆಲ್ಮೋಸ್ಟ್ $30 per day into 5 days. $150 at that time I am talking about ₹50 per day. ಅಲ್ಲಿ ನಾವಲ್ಲಿ ಹೋಗೋದು ಯಾತಕ್ಕೆ, ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಡೈರೆಕ್ಟ್ಲಿ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತೀವಿ. ನನಗೆ ಯಾವುದದು ಪ್ರೆಸಿಡೆಂಟ್ ಸೂಟ್ ಅಂತ ದೊಡ್ಡ ರೂಮ್ ಕೊಟ್ಬಿಟ್ಟಿದ್ದಾರೆ. ಓ ಗಾಡ್, ಅಷ್ಟು ದೊಡ್ಡ ರೂಮ್ ನನಗೆ ಬೇಡ ಅಂತ ಆಮೇಲೆ ಶೇರಿಂಗ್ ಅಲ್ಲಿ ಬಂದಿದ್ದು ಅಷ್ಟು ದೊಡ್ಡ ರೂಮ್. ಎಂತ ಐರನಿ ಗಮನಿಸಬೇಕು. ಅಗೇನ್ ಒನ್ ಮೋರ್ ಅನೆಕ್ಡೋಟ್. ಎಂತ ಐರನಿ ಅಂತ ಅನ್ನೋದಕ್ಕೆ ಹೇಳ್ತೀನಿ, ಎಷ್ಟು ಅಂತ ಪ್ಯಾರಾಡಾಕ್ಸ್ ಅನ್ನೋದಕ್ಕೆ. UNDP ಅಗೇನ್ ವಿ ಹೋಸ್ಟೆಡ್ ಆಂಟಿ ಪಾವರ್ಟಿ ವರ್ಕ್ಶಾಪ್. ಅದನ್ನ 10-star ಹೋಟೆಲ್ ಅಲ್ಲಿ, ಅಶೋಕ ಹೋಟೆಲ್ ಅಲ್ಲಿ ಅದು ಇವತ್ತಿಗೂ ಇದೆ, ಅವತ್ತಿಗೂ ಇತ್ತು. ಆಂಟಿ ಪಾವರ್ಟಿ ಡಿಸ್ಕಷನ್ಸ್, ಡೆಲಿಬರೇಷನ್ಸ್ ಅಂತ ಹೇಳಿ ವಿ ಕಾಲ್ ಫ್ರಮ್ ಢಾಕಾ, ಇಂಡೋನೇಷಿಯಾ ಎಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ ತುಂಬಾ ವಲ್ನರಬಲ್. 4 days ವರ್ಕ್ಶಾಪ್ ಅಂತೆ. ಅಂಡ್ ವಿ ಹೋಸ್ಟೆಡ್ ಇನ್ ಲೀ ಮೆರಿಡಿಯನ್. ಲೀ ಮೆರಿಡಿಯನ್ ಕೂತ್ಕೊಂಡು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬಂದು ಅಮೆರಿಕ, ಇಂಡೋನೇಷ್ಯಾ, ಜಕಾರ್ತಾದಿಂದ ಡೆಲ್ಲಿಗೆ ಬಂದ್ಬಿಟ್ಟು ಬರ್ತಡೇ ಬಗ್ಗೆ ಮಾತಾಡ್ತಾನೆ. ಹೌದು, ದೆನ್ ಇಟ್ ವಾಸ್ ಅನ್ ಅಕ್ಸೆಪ್ಟೆಡ್ ಅಲ್ವಾ? ದೆನ್ ಮತ್ತೆ ಜೋಕ್ ಕೂಡ ಆಗಿತ್ತು, ತುಂಬಾ ದೊಡ್ಡದಾಗಿತ್ತು. ನನಗೆ ಚೆನ್ನಾಗಿ ನಂಬಿಕೆ ಇದೆ. ಪ್ರಜಾವಾಣಿ ಇದ್ದಿರ್ಬೋದು ಅನ್ಸುತ್ತೆ, ಒಂದು ಕಾರ್ಟೂನ್ ಇತ್ತು. ನಾನು ಅವಾಗಿನ್ನು ಹೈಸ್ಕೂಲಲ್ಲೋ ಕಾಲೇಜಲ್ಲೋ ಇದ್ದ ಕಾಲದಲ್ಲಿ ಅಶೋಕ ಹೋಟೆಲ್ ಅಲ್ಲಿ ಕುಳಿತು ಬಡತನದ ಬಗ್ಗೆ ನೋಡಿ, ಇವರು ಹೇಳಿದ ವಿಷಯಗಳನ್ನ ಸ್ವಲ್ಪ ತೆಗೆದುಕೊಂಡು ನಾನು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ಹೇಳ್ತೇನೆ. ಒಂದು ಕಾಲದಲ್ಲಿ ಅದು ಅವಶ್ಯಕತೆ ಇತ್ತು. ಏನು ಅಂತಂದ್ರೆ, ಜನಗಳಿಗೆ ನೀವು ಬನ್ನಿ ತರಬೇತಿ ತಗೊಳ್ಳಿ ಅಂತ ಹೇಳಬೇಕು ಅಂತಂದಾಗ ಅವರಿಗೆ ಒಂದು ಸ್ವಲ್ಪ ಕಂಫರ್ಟ್ ಆಗಿರೋ ಜಾಗಗಳನ್ನ ಕೊಡಬೇಕಿತ್ತು. ಲಕ್ಸುರಿ ಅಲ್ಲ, ಕಂಫರ್ಟ್, ಸ್ವಲ್ಪ ಹಣವನ್ನು ಕೊಡಬೇಕಿತ್ತು. ಫಾರ್ ಎಕ್ಸಾಂಪಲ್, ಭಾರತ ಸರ್ಕಾರನೇ ಟೋಟಲ್ ಲಿಟರಸಿ ಕ್ಯಾಂಪೇನ್ಗಳು ಶುರುವಾದಾಗ ಅರ್ಲಿ 90s ಅಲ್ಲಿ ಬಂದಾಗ ತರಬೇತಿಗಳನ್ನ ಕೊಡ್ತಾ ಇತ್ತು. ನಾನು ಕೂಡ ಆ ಥರದೊಂದು ತರಬೇತಿ ಹೋಗಿದ್ದೆ 1991 ಅಲ್ಲಿ. ನೀಪಾದಲ್ಲಿ ಆಯ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಡೆಲ್ಲಿ NCERT ಕ್ಯಾಂಪಸ್ ಒಳಗೆ. ದಟ್ ವಾಸ್ ಆಲ್ಮೋಸ್ಟ್ 3 weeks or 4 weeks ಟ್ರೈನಿಂಗು ಅಬೌಟ್ ಅಡಲ್ಟ್ ಎಜುಕೇಶನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ನಮ್ಗೆಲ್ಲ ಬಹಳ ಒಳ್ಳೆಯ ಕೋಣೆಗಳಲ್ಲಿ ಇರಿಸಿದ್ರು, ಬಹಳ ಒಳ್ಳೆಯ ತರಬೇತಿ. ಅಷ್ಟ್ ಜೊತೆನಲ್ಲಿ ದಿನಕ್ಕೆ ₹150 ಕೊಡೋರು. ಯಾಕೆ ಅಂತಂದ್ರೆ ನಿಮ್ಗೆ ಖರ್ಚು ಮಾಡ್ಕೊಳಕ್ಕೆ ಅನ್ಬಿಟ್ಟು ಅಂತ. ಸ್ವಲ್ಪ ಇದು ಆಮೇಲೆ 1991 ₹150 ಒಂದ್ ದಿನಕ್ಕೆ ಅಂತ ದೊಡ್ಡ ಅಮೌಂಟ್ ಅಮ್ಮ. ಅದು ಹೌದು, ಇಲ್ಲ ದೊಡ್ಡ ಅಮೌಂಟೇನೆ ಅಲ್ಲ. ಒಂದು ಕಂಫರ್ಟಬಲ್, ಒಂದು ಡೀಸೆಂಟ್ ಅಕಾಮಿಡೇಷನ್ ಬೇರೆ, ಈ ತರದ್ದು 10 star. ಜೊತೆನಲ್ಲಿ ನಾನು ಸ್ವೀಡನ್ ಅಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ದೆ 2011 ಅಲ್ಲಿ. ದಟ್ ಇಸ್ ಅಗೇನ್ ಚೈಲ್ಡ್ ರೈಟ್ಸ್ ಆಂಬುಡ್ಸ್ ಪರ್ಸನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಸಕ್ಕೆ ಇಡೀ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಎಲ್ಲ ಕಡೆಯಿಂದನೂ ಕೂಡ ನಾವೊಂದು 50 ಜನ ಇದ್ವಿ. ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಜೊತೆಗೆ ಮತ್ತೆ ದಿನಕ್ಕೆ ಇಷ್ಟು ಅಂತ ಹಣ ಕೊಡೋರು. ಏನು ನನ್ನ ಮನೆಯಿಂದ ಹೊರಟು ವಾಪಸ್ ಮನೆ ಬರೋ ತನಕ ಎಲ್ಲ ಖರ್ಚು ಅವ್ರದ್ದೇನೆ. ಬಟ್ ಈಗ ಪ್ರೋಗ್ರಾಮ್ ನಿಂತೋಯ್ತು, ಯಾರಿಗಾರು ಹೇಳಬೇಕು ಹೋಗ್ರಪ್ಪ. ತುಂಬಾ ಚೆನ್ನಾಗಿರೋ ಪ್ರೋಗ್ರಾಮ್, ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್. ಆ ಥರದ್ದು ಬಹಳ ಬೇರೆ ಬೇರೆ ಥರದ ದೃಷ್ಟಿಕೋನಗಳನ್ನ ಮಕ್ಕಳ ಹಕ್ಕುಗಳ ಬಗ್ಗೆ ಅರ್ಥ ಮಾಡಿಸಿದಂಥ ಒಂದು ಕಾರ್ಯಕ್ರಮ ಅದು. ಒಂದು ಕಾಲದಲ್ಲಿ ಈ ಥರದ ಅವಶ್ಯಕತೆ ಇತ್ತು, ಇವತ್ತೂ ಅವಶ್ಯಕತೆ ಇದೆ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನೋಡಿ, ನಾವು ಹಳ್ಳಿಗಳಲ್ಲಿ ಜನಗಳನ್ನ ಕರಿತೀವಿ, ಬನ್ನಿ ಬನ್ನಿ ಸಭೆಗೆ ಬನ್ನಿ, ತರಬೇತಿಗೆ ಬನ್ನಿ ಅಂತೀವಿ. ಅಲ್ಲಪ್ಪ, ಅವ್ರು ಒಂದಿನದ ಕೂಲಿ ಬಿಟ್ಟು ಬರ್ಬೇಕಾ? ಇವತ್ತು ಅದನ್ನ ಕಾಂಪನ್ಸೇಟ್ ಮಾಡ್ತಾ ಇದ್ದೀವಿ. ಎಷ್ಟೋ ಸತಿ ನಾನು ಹೇಳಿದೀನಿ ನಮ್ಮ ಕಾರ್ಯಕ್ರಮಗಳಲ್ಲಿ, ಅವ್ರಿಗೆ ಆ ದಿನದ ಕೂಲಿ ಹಣ ಕೊಟ್ಬಿಡಿ ಅಥವಾ ಅರ್ಧನಾದ್ರೂ ಕೊಡಿ, ನಾವು ಊಟ ಕೊಡ್ತೀವಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ, ಕೂಲಿ ಕೊಡಿ ಪರವಾಗಿಲ್ಲ ಅಂತ. ಮತ್ತೆ ಇವತ್ತು ಇನ್ನೊಂದು ಏನಾಗಿದೆ ಗೊತ್ತಾ,
ನಾವು ತಾಲೂಕಾ ಸೆಂಟ್ರಲ್ ಏನೋ ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತಂದ್ರೆ ಎಷ್ಟು ಜನಕ್ಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು. ವೆಲ್, ಇವತ್ತಿನ ಸಹ ಮಹಿಳೆಯರೆಲ್ಲ ಫ್ರೀ ಬಸ್ಸಲ್ಲಿ ಬರ್ತಾರೆ. ಸಿಂಪಲ್, ದಟ್ ಇಸ್ ನಾಟ್ ಸಚ್ ಸಿಂಪಲ್. ಬಸ್ಸೇ ಬರಲ್ಲ, ಅಥವಾ ಬಸ್ ಎಷ್ಟು ರಶ್ ಇರುತ್ತೆ, ಕೂತ್ಕೊಳಕ್ ಆಗಲ್ಲ ಇತ್ಯಾದಿಗಳು. ಜನ ಹಣ ಕೊಟ್ಟು ಬರ್ತಾರೆ, ಆಟೋದಲ್ಲಿ ಬರ್ತಾರೆ, ಬೇರೆ ಯಾರ್ದೋ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಬರ್ತಾರೆ. ಹಾಗೆ ಬಂದಾಗ ಕಾಂಪನ್ಸೇಟ್ ಮಾಡಬೇಕು ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಜನಗಳಿಗೆ ಕೊಡ್ಬೇಕಂತ. ನಾನು ಐ ಆಮ್ ನಾಟ್ ಟಾಕಿಂಗ್ ಬಟ್ ವೆರಿ ಹೈ ಅಲ್ವಾ, ಇವೆಲ್ಲ ಒಂದು ಕಂಫರ್ಟ್ ಮತ್ತೆ ನೆಸೆಸಿಟಿ. ಯು ನೋ ದಿಸ್ ವಿಲ್ ಬಿ ಕ್ವೆಶ್ಚನ್ಡ್. ನೀವು ಯಾಕೆ ಜನರ ಕಾಂಟ್ರಿಬ್ಯೂಷನ್ ಇಂದ ಬರ್ಬೇಕಲ್ವಾ ಅಂತೆಲ್ಲ ಹೇಳ್ತಾರೆ. ಇದು ಒಂದ ಟಿಕೆಟ್ ಕಾಣುತ್ತೆ. ಇನ್ನೊಂದು ವಿಷಯ ಬರ್ತಿದ್ದೇನೆ, 90s ಇಂದನೂ ಕೂಡ ನಾನು ಎದುರಿಸ್ತಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಅನೇಕರು ನೀವು ಬಿಡಿಪ NGOನವರು ಈಗ ನಾನು ಅದನ್ನೇ ಹೇಳೋದು. ಎಸ್, ದಿಸ್ ಇಸ್ ಬಿಕಾಸ್ ಆಫ್ 10 ಸ್ಟಾರ್ ಅಂತ ಹೇಳ್ತಾರೆ. ಎಸ್, ಹೌದು. ಆಮೇಲೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಕ್ರೈಯಲ್ಲಿದ್ದೆ 1990s ಪೂರ್ತಿ. ನಾನು ಚೈಲ್ಡ್ ರಿಲೀಫ್ ಅಂಡ್ ಯು ನಲ್ಲಿ ಕೆಲಸ ಮಾಡ್ತಿದ್ದು. ಅನೇಕರು ನನ್ನ ಮಾತಾಡ್ಸೋರು, ನಾವು NGO ಬರಬೇಕು ಅಂತಿದ್ದೀವಿ, ಅವಕಾಶ ಇದೆಯಾ ಅಂತ. ಅವತ್ತಿನ ದಿನಕ್ಕೇನೆ ಕಂಫರ್ಟಬಲ್ ಜಾಬ್ಸ್ ಅಲ್ಲಿ ಇದ್ದವರು, ನಾವು ಬರ್ಬೋದು, ಅದಕ್ಕೇನಂತೆ, ಬೇರೆ ಬೇರೆ ಅಲ್ಲ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿರುತ್ತೆ ಅಂದ್ಬಿಟ್ಟು ಅಂತ. ನಾನು ಅವಾಗ ನನ್ನ ಸ್ಯಾಲ್ರಿ ಪ್ಯಾಕೇಜ್ ಹೇಳಿದ್ರೆ ಅಷ್ಟೇನಾ, ಬಟ್ ನಮ್ಗೆ ಎಷ್ಟೊಂದು ಕೊಡ್ತಾರೆ ಅಂತ ಹೇಳೋರು ಅಂತ. ಅಂದ್ರೆ NGOಗಳು ತುಂಬಾ ಸಂಬಳ ಇದೆ ಅನ್ನೋ ಅಂತ ತಪ್ಪು ಕಲ್ಪನೆ ಇವತ್ತಿನ ದಿವಸನೂ ಇದೆ. ಇವತ್ತು ಇದೆ. ಐ ಆಮ್ ಸಾರಿ ಇಫ್ ಐ ಆಮ್ ಪಾಯಿಂಟಿಂಗ್ ಅಟ್ ಸಮ್ ಪೀಪಲ್. ಎಷ್ಟೋ ಸಾಫ್ಟ್ವೇರ್ ನಲ್ಲಿ ಇರೋರು ಕೂಡ ಹೇಳ್ತಾರೆ ನಾವು NGO ಬಂದ್ಬಿಡ್ಬೇಕು. ಅದಕ್ಕೆ ತಾನೇ ಇವಾಗ ಕಾರ್ಪೊರೇಟ್ ಕಲ್ಚರ್ NGO ಬಂದಿರೋದು. ಆರಾಮಾಗಿರ್ಬೋದಲ್ವಾ, ಆರಾಮ್ ಕೆಲಸ ಅಂತ ನಾನು ಅವರಿಗೆ ಹೇಳಿದ್ರೆ, ಸ್ವಾಮಿ ಫಾರ್ಮೇಟಿವ್ ಪೀರಿಯಡ್ ಅಲ್ಲಿ ಎಷ್ಟು ಕಷ್ಟ ಪಡಬೇಕು. ನನ್ನ ಉದಾಹರಣೆ ತೆಗೆದು, ಬಹುಶಃ ಪ್ರಹ್ಲಾದರ ಉದಾಹರಣೆನೂ ತೆಗೆದುಕೊಳ್ಳೋದು, ನನ್ನಂತ 100 ಜನ ಉದಾಹರಣೆ ತಗೊಳ್ಬೋದು. ನನ್ನ ಫಾರ್ಮೇಟಿವ್ ಪೀರಿಯಡ್ಸ್ ಅಲ್ಲಿ ಅಂದ್ರೆ ಫಸ್ಟ್ 10 years 1989 ನಂತರದಲ್ಲಿ ಫಸ್ಟ್ 10 years ನನ್ನ ಅಪ್ಪನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಕುಂತು ಪಂಚೆ ಹರಿಯತ್ತೆ ಅಂತ, ಕುಂತು ಓದ್ತಾ ಇದ್ರೆ ಪಂಚೆ ಹರಿಬೇಕು ಅಂತ ಹೇಳೋರು ಆಯ್ತಾ, ಓಡಾಡಿದಾಗ ಚಪ್ಪಲಿ ಹರಿಬೇಕು ಅಂತ ಹೇಳೋರು. ನಮ್ಮ ಕೆಲಸ ಅಷ್ಟಿತ್ತು, ಅಷ್ಟು ಓಡಾಡಬೇಕು, ಅಷ್ಟು ಸಮುದಾಯಗಳ ಜೊತೆ ಕೆಲಸ ಮಾಡಬೇಕು, ಅಷ್ಟು ರೆಸಿಸ್ಟೆನ್ಸ್ ಗಳನ್ನ ಎದುರಿಸಬೇಕು, ಸರ್ಕಾರದ ಜೊತೆ ಗುದ್ದಾಡಬೇಕು. ಎಷ್ಟೋ ಬಾರಿ ಸರ್ಕಾರದವ್ರ ಜೊತೆನಲ್ಲಿ ಅಧಿಕಾರಿಗಳಿದ್ದಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಅವ್ರು ಒಂದು ಪದ ಹೇಳಲಿಕ್ಕೆ, ಒಂದು ವಾಕ್ಯ ಹೇಳಲಿಕ್ಕೆ ಅಥವಾ ಒಂದು ಕಾನ್ಸೆಪ್ಟ್ ಅವ್ರ ಮುಂದೆ ಇಡ್ಲಿಕ್ಕೆ ನಾವು ಗಂಟೆಗಟ್ಟಲೆ ಕಾಯ್ಬೇಕಾಗ್ತಿದೆ. ಇವತ್ತು ಅಷ್ಟೇ, ಇವತ್ತಿಗೂ ಹಾಗೆ. ಈ ಫಾರ್ಮೇಟಿವ್ ಪೀರಿಯಡ್ ನ ಕೆಲಸದ ಬಗ್ಗೆ ಅನೇಕರಿಗೆ ಕಲ್ಪನೆ ಇಲ್ಲ. ಮೆನಿ ಪೀಪಲ್ ಥಿಂಕ್ ದಟ್ NGO ಹೋಗ್ಬಿಟ್ರೆ ಕಂಫರ್ಟಬಲ್ ಆಗಿರ್ಬೋದು, ಕಂಫರ್ಟ್ ಕೆಲಸ, ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಅಂತ. ಇಫ್ ಸಂಬಡಿ ಈಸ್ ಗಿವಿಂಗ್ ದಟ್ ಪಿಕ್ಚರ್, ಐ ಆಮ್ ಸೋ ಸಾರಿ. ಖಂಡಿತ ನಂಗೆ ಅವ್ರ ಬಗ್ಗೆ ಅಯ್ಯೋ ಅಂತ ಅನ್ಸುತ್ತೆ. ನಾನು ಎಷ್ಟೋ ಜನ ಕೇಳ್ತೀನಿ, ಸ್ವಾಮಿ ನೀವು NGO ಬಂದ್ರೆ ಸುಖವಾಗಿರಲ್ಲ, ಬೇಡ ಬರಬೇಡಿ. ಬಟ್ ಸಮಥಿಂಗ್ ವಿ ಆರ್ ಗಿವಿಂಗ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ಕಲ್ಚರ್ ಜಾಸ್ತಿ ಆಗ್ತಾ ಇದೆಯಲ್ಲ, ಅದು ಆಗಿದೆಯಲ್ಲ. ವಾಲಂಟಿಯರಿಸಮ್ ಬೇರೆ, ವಾಲಂಟಿಯರಿಸಮ್ ಅಲ್ಲ. ನೀವು ಉದ್ಯೋಗಕ್ಕೆ ಬರೋದು ಬೇರೆ. ಉದ್ಯೋಗಕ್ಕೆ ಬರ್ತೀರಾ ನೀವು NGOಗೆ ಅಂತಂದ್ರೆ, ದಯಮಾಡಿ NGOಗಳ ಪ್ರಿನ್ಸಿಪಲ್ಸ್ ಅರ್ಥ ಮಾಡ್ಕೊಳ್ಳಿ, ಸೋಷಿಯಲ್ ವರ್ಕ್ ನ ವ್ಯಾಲ್ಯೂಸ್ ಏನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೆಥಡ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಯಾವ್ದು ಅರ್ಥ ಮಾಡ್ಕೊಳ್ದೆ ಕೇವಲ ಸಂಬಳ ಮಾತ್ರ ಕಾಣಿಸುತ್ತೆ ಅಂತ ಬರ್ತಾರಲ್ಲ, ದಟ್ ಇಸ್ ಸೋ ಸ್ಯಾಡ್. ಇಫ್ ಐ ಆಮ್ ಗೆಟಿಂಗ್ ಸಮ್ ಕಂಫರ್ಟಬಲ್ ಸ್ಯಾಲರಿ ನೌ, ಇಟ್ ಈಸ್ ನಾಟ್ ಬಿಕಾಸ್ ಐ ಆಮ್ ಗೆಟಿಂಗ್ ದಟ್ ಕಂಫರ್ಟಬಲ್ ಸ್ಯಾಲರಿ ಫ್ರಮ್ ದ ಡೇ ಒನ್. ಫ್ರಮ್ ಮೊದಲನೇ ದಿನದಿಂದ ನಮ್ಮಲ್ಲಿ ಬಹಳಷ್ಟು ಜನ ಕಷ್ಟಪಡ್ತೀವಿ, ಆ ನಂತರದಲ್ಲಿ ಸ್ವಲ್ಪ ಏನಾದ್ರೂ ಕಂಫರ್ಟ್ ಕಾಣಿಸ್ಬೋದು ನಮಗೆ. 2 ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೇನೆ. ಒಂದು, ನಾನು ಫಸ್ಟ್ ಜಾಬ್ ಜಾಯಿನ್ ಆದಾಗ, ಸೋಷಿಯಲ್ ಸೆಕ್ಟರ್ ಜಾಬ್ ಜಾಯಿನ್ ಆದಾಗ 91 ಅಲ್ಲಿ. ನಾವೀಗ ಡೈರೆಕ್ಟ್ CSR ಬರೋಣ. ಐ ಜಸ್ಟ್ ವಾಂಟ್ ಟು ಕ್ಲೋಸ್ ದಿಸ್ ಸ್ಯಾಲರಿ ಪಾಯಿಂಟ್ ಬಂದಿದ್ದಕ್ಕೆ ಹೇಳ್ತೀನಿ. ಆವಾಗಿನ ಕಾಲಕ್ಕೆ ಐ ವಾಸ್ ಗೆಟಿಂಗ್ 10,000 rupees. ವಾವ್, ವೆರಿ ಗುಡ್ ಅಮೌಂಟ್. 4,000 rupees ಸ್ಯಾಲರಿ. ಎಷ್ಟು ಸೈಟ್ಗಳು ಮಾಡಿದೀರಾ? ಹಾಗೆ 4,000 rupees ಸ್ಯಾಲರಿ. ಇರಿ ನಿಮ್ ಅದರದ್ದು ದುರಂತ ಇನ್ನು ಕಂಡ್ಕೊಂಡಿಲ್ಲ ನಾವು. 4,000 rupees ಸ್ಯಾಲರಿ, 6,000 rupees ಪರ್ ಡಿಎಂ ತರ ಕೊಡೋರು. 200 ರೂಪಾಯಿ ಪರ್ ಡಿಎಂ ತರ, 30 ದಿನಕ್ಕೆ 66,000 ರೂಪಾಯಿ. ದಟ್ ಇಸ್ ಇನ್ಕ್ಲೂಡಿಂಗ್ ಪೆಟ್ರೋಲ್ ಚಾರ್ಜಸ್ ಎಲ್ಲ ಸೇರಿ. ಪ್ರಾಜೆಕ್ಟ್ ಮುಗೀತು 3 ವರ್ಷ ಆದ್ಮೇಲೆ. ಇದು ನೆದರ್ಲ್ಯಾಂಡ್ ಫಂಡೆಡ್, ಡೈರೆಕ್ಟ್ಲಿ ಐ ವಾಸ್ ವರ್ಕಿಂಗ್ ಫಾರ್ ರಾಯಲ್ ನೆದರ್ಲ್ಯಾಂಡ್ಸ್ ಎಂಬಸಿ. ಈ ಪ್ರಾಜೆಕ್ಟ್ ಮುಗೀತು. ಐ ಗಾಟ್ ಎ ಜಾಬ್ ಆಫರ್ ಇನ್ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ ಎ ಮೆಡಿಕಲ್ ಸೋಷಿಯಲ್ ವರ್ಕರ್. ಆಮೇಲೆ ಐ ಕನ್ವರ್ಟೆಡ್ ಇಟ್, ದಟ್ ಜಾಬ್ ವಾಸ್ ಕನ್ವರ್ಟೆಡ್ ಇನ್ ಟು ಟ್ಯೂಟರ್. ದಟ್ಸ್ ಎ ಲೇಟರ್. 10,000ದಿಂದ ಮೈ ಸ್ಯಾಲರಿ ವಾಸ್ 2,500 rupees. ನಮ್ಮ ತಂದೆ ಹೇಳಿದ್ರು, ಅಪ್ಪ ನಮ್ಮ ಅಪ್ಪನ ತೋರಿಸಿ ಹೇಳಿದೆ, ಅಪ್ಪ ಏನು ಮಾಡಲಿ ನೋಡೋ, ಇಂಡಿಯಾದಲ್ಲಿ ನಿಂಗೆ ಸಂಬಳ ಅಷ್ಟೇ, ನೆದರ್ಲ್ಯಾಂಡ್ನವ್ರು ಯಾರೋ ಕೊಟ್ಟರು ಅಷ್ಟೇ, ನಿಂಗೆ ಗೊತ್ತಾಯ್ತಾ? ಇಂಡಿಯಾದಲ್ಲಿ ನಿನ್ಗೆ 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಆರೋಗ್ಯ ಕೊಡೋದು ನಿಂಗೆ 2,500 ಆಯ್ತಾ? ಒಂದು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತಾನೆ, ಇಟ್ಸ್ ಎ ವೆರಿ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್ ಸೈಂಟ್ ಜಾನ್ಸ್. ನೀನು ಕೆಲಸ ಮಾಡಿದೆ ಅಂತ ಅನ್ನುವಂತಹ ಸಮಾಧಾನ ಇರುತ್ತೆ. ಜೊತೆಗೆ ಸೈಂಟ್ ಜಾನ್ಸ್ ಇಸ್ ಅ ಬ್ರ್ಯಾಂಡ್.
ಟ್ರೈನ್ ಜಾನ್ಸಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ, 6 ವರ್ಷ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಸಿಗುವಂತಹ ವ್ಯಾಲ್ಯೂನೇ ಬೇರೆ ಆಗುತ್ತೆ ಹೊರಗಡೆ. ಸೊ ಹೋಗಿ ಸುಮ್ಮನೆ ತೆಪ್ಪಿಗೆ 2,500 ಒಕ್ಕೋ ಅಲ್ಲ 10,000 10 ಗೀತೆಲ್ಲ ಬಿಟ್ಬಿಡು, ಅದೆಲ್ಲ ಕನಸು. ಅದೇನೋ ಕೊಟ್ಟರು ಅಷ್ಟೇ, ಅವರ ನೆದರ್ಲ್ಯಾಂಡ್ಸ್ ಅವ್ರಿಗೆ ಟಚ್ ಬುದ್ಧಿ ಇಲ್ಲ, ಆಯ್ತಾ ಇಂಡಿಯಾದಲ್ಲಿ ನಿಂಗೆ ಕೊಡಲ್ಲ, ನಿಂಗೆ ಸಂಬಳ ನಿಂಗೆ ಕೊಡೋದೇ 2,500, ಸುಮ್ಮನೆ ಒಕ್ಕು ಅಂತ. ಅಗೇನ್ ವೈ ಆಮ್ ಟೆಲ್ಲಿಂಗ್ ಅಂತ ಅನ್ನೋದಕ್ಕೆ 10,000 ತಗೊಂಡ್ರು ಸಂಬಳ ತಗೊಂಡ್ರು ಅಂತ 2,500ಕ್ಕೆ ರೆಡಿ ಇರಬೇಕು ಸಮಾಜ ಕಾರ್ಯದಲ್ಲಿ. ಯು ಶುಡ್ ಬಿ ರೆಡಿ ಫಾರ್ ದಿಸ್ ಅಂತ. ಅಲ್ಲಲ್ಲ, ಇವಾಗ ನೀವೆಲ್ಲ ಕ್ವಾಲಿಫೈಡ್ ಕೆಲಸ ಮಾಡಿ ಇದನ್ನ ಹೇಳ್ತಾ ಇದ್ದೀರಾ. ಬಟ್ ವೇರಾಸ್ HR PR ಮತ್ತೆ CSR ಸೆಕ್ಟರ್ ಅಲ್ಲಿ ಕೆಲಸ ಮಾಡಿ 3-4 ವರ್ಷ ಆದ್ಮೇಲೆ ಇವಾಗ ಅವ್ರದ್ದೇ ಒಂದು ಏಜೆನ್ಸಿ ಫೌಂಡೇಶನ್ ರೂಫೋ ಏನೋ ಶುರು ಮಾಡ್ಕೊಂಡು ಮಾಡ್ತಾರಲ್ಲ. ದೀಸ್ ಪೀಪಲ್ ಆರ್ ದಿಸ್ ಟೈಪ್ ಆಫ್ ಕಲ್ಚರ್ ವೇವ್ ಈಸ್ ರಿಯಲಿ ಸ್ಪಾಯ್ಲಿಂಗ್ ದ CSR ಇಂಟೆನ್ಷನ್ ಅಲ್ವಾ? ಅದು ತುಂಬಾ ನಮ್ಗೆ ಇವತ್ತಿನ ದಿನ ಇವಾಗ ನೀವುಗಳೇ ಹೇಳೋದಂಗೆ ನಮ್ದು ಬೇರೆ ತರ ಆಗುತ್ತೆ. ನಾವು ನೋಡೋದು ಡೆವಲಪ್ಮೆಂಟ್ ಸೆಕ್ಟರೋ ವಾಟ್ ಎವರ್ ಈಸ್ ಬೇರೆ, ಅಲ್ಲಿ ಕೆಲಸ ಮಾಡಿ ನೋಡ್ತಾ ಇರೋದು ಬೇರೆ. ಇವತ್ತು ಫಂಡಿಂಗ್ ನಿಲ್ಸಿದೆ ಬೇರೆ ಕಡೆಯಿಂದ, ಆದ್ರೆ ಕೆಲ್ಸಗಳು ಮಾಡ್ಬೇಕಾದ್ರೆ ನೀವೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಒಂದೇ ಒಂದು ಮಕ್ಕಳು ಅಂತ ಬಂದಾಗ ಬೇರೆ 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 ದೃಷ್ಟಿಕೋನದಿಂದ ನಾವು ಇಶ್ಯೂಸ್ನ ನೋಡ್ತಾ ಇದ್ದೀವಿ. ಆಲ್ 17 SDGs ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ದು ಅಂದಾಗ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ? ಇವತ್ತಿನ ದಿನ ನಮಗೆ ಆಲ್ ಆಫ್ ಅಸ್ ಆರ್ ಫೇಸಿಂಗ್ ದ ಸೇಮ್ ಥಿಂಗ್. ಇವಾಗ ನಮ್ಮ ಸೆಕ್ಟರಲ್ಲಿ ತಗೊಂಡು ನಾವು ಮಾತಾಡೋದಾಯ್ತು ಅಂತ ಹೇಳಿದ್ರೆ, ನಾವು ಕಮ್ಯುನಿಟಿ ರೇಡಿಯೋ ಶುರು ಮಾಡಿದ್ವಿ, ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ಏನು ಲೈಸೆನ್ಸ್ ಕೊಡ್ತು, ಬಟ್ ಸಸ್ಟೈನಬಿಲಿಟಿ ಅಂದಾಗ ನೀವು ಹೇಳಿದ್ರಲ್ಲ, ಒಂದಿನದ್ದು ಕೂಲಿದು ಪ್ರೋಗ್ರಾಮ್ ಬಂದ್ ಮಾಡೋದಕ್ಕೆ ಇವನ್ ವಿ ಫೇಸ್ ಸಚ್ ಇಶ್ಯೂಸ್. ಇದನ್ನ ನಾವು ಹೆಂಗೆ ಅಡ್ರೆಸ್ ಮಾಡೋಕ್ಕಾಗುತ್ತೆ? ಅಲ್ಲ, ಈಗ ಒಂದು ನೀವು ಅಗೈನ್ ಐ ಜಸ್ಟ್ ಗೋ ಬ್ಯಾಕ್ ಟು ಒಂದು CSR ಪಾಯಿಂಟ್ ಅನ್ನು ಒಂದು ಉದಾಹರಣೆ ಕೊಟ್ಟು ಐ ಜಸ್ಟ್ ಗೋ ಬ್ಯಾಕ್ ಟು ದಟ್. ಒಂದು ಕಂಪನಿ ಅಗೇನ್ ಟೊಯೋಟಾ ಕಂಪನಿನಲ್ಲಿ ಟೊಯೋಟಾ CSR ಜೊತೆ ಮಾತನಾಡ್ತಿದ್ದೆ ರೀಸೆಂಟ್ ಆಗಿ. ಜಸ್ಟ್ ಒಂದು 3 years ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ, MSW ಮಾಡ್ಕೊಂಡು ಬಂದಿದ್ದಾರೆ ಒಬ್ಬ ವ್ಯಕ್ತಿ. ಅಂಡ್ ಹಿ ಹ್ಯಾಸ್ ಜಾಯಿಂಡ್ ಆಸ್ ಜನರಲ್ ಮ್ಯಾನೇಜರ್. ಬರೀ 3 ವರ್ಷಕ್ಕೆ, ಬರೀ 3 ವರ್ಷ 4 ವರ್ಷ ಎಕ್ಸ್ಪೀರಿಯನ್ಸ್ಗೆ ಈಸ್ ಜನರಲ್ ಮ್ಯಾನೇಜರ್ CSR ಇನ್ ಟೊಯೋಟಾ. ಆಮೇಲೆ ಜನರಲಿ ಮಾತಾಡ್ತಾ ಆಯ್ತಪ್ಪ, ಆರ್ ಯು ಹ್ಯಾಪಿ ವಿತ್ ದ ಸ್ಯಾಲ್ರಿ ಅನ್ನೋದು? ಸರ್ ಸ್ವಲ್ಪ ಟೊಯೋಟಾ ಸ್ವಲ್ಪ ಜಪಾನ್ ಕಂಪ್ನಿ ಸ್ವಲ್ಪ ಕೈ ಹಿಡಿತ ಕೊಟ್ಟು ಮಾಡಿ ಸಂಬಳ ಕೊಡೋದು ಸರ್, ಅವರು ಜರ್ಮನ್ ಅವ್ರ ಥರ ಯುರೋಪಿಯನ್ ಕಂಪ್ನಿಗಳ ಥರ ಕೊಡಲ್ಲ ಇವರು. ಜಸ್ಟ್ ಇಫ್ ಯು ಡೋಂಟ್ ಮೈಂಡ್ ವಾಟ್ ಇಸ್ ಯುವರ್ ಸ್ಯಾಲ್ರಿ ಪ್ಯಾಕೇಜ್ ಅಂತ ಕೇಳಿದೆ. ಇಫ್ ಯು ಡೋಂಟ್ ಮೈಂಡ್ ಹೇಳಪ್ಪ, ಇಲ್ಲ ನನಗೇನು ಬೇಜಾರಿಲ್ಲ ನಾನು ಹೇಳಿದೆ ದೊಡ್ಡ ಇಲ್ಲ ಅಂತೇಳಿ. 40 lakhs ಕೊಡ್ತಾರೆ ಸರ್, 40 lakhs ಪರ್ annum ಅಂತೆ. ಅಷ್ಟೇ 40 lakhs ಅಂದ್ರೆ 3.4 ಲಕ್ಷ ಆಯ್ತು ಪರ್ ಮಂತ್. 3 ವರ್ಷ 4 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ತಕ್ಕಂಥ ಬಹುಶಃ ನಾನು ಅವಾಗ ಹೇಳಿದೆ, ನಾನು ವಾಸುದೇವ್ ಮುಖ ನೋಡ್ತೀನಿ, ನಾನು ಕೂಡ 1 ಲಕ್ಷ ಇರ್ಬೋದು ಇವಾಗ ಗೊತ್ತಿಲ್ಲ. ಇಲ್ಲ ನಾನು 40 ಲಕ್ಷ ಕೊಡ್ತಾರ ಪರ್ ಮಂತ್ ಪರ್ ಇಯರ್ ಅಂತಂದ್ರೆ. ಹೌದು ಸರ್ 40 ಲಕ್ಷ ಅಲ್ಲ, 40 ಲಕ್ಷ LPA 40 ಲಕ್ಷ LPA ಯಾವನಪ್ಪ ಕೊಡ್ತಾನೆ ನಿನಗೆ? ಬರೀ 4 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋ ನಿನಗೆ, ನನಗೆ 35 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋನು ಟೊಯೋಟಾದವ್ರು ನಂಗೆ ಆ ಸಂಬಳ ಕೊಟ್ಟರೆ ಇಲ್ಲ ಬಂದು ಜಾಯ್ನ್ ಆಗ್ತೀನಿ ಅಂತಂದ್ರೆ. ಪಾಪ CSR ಬಗ್ಗೆ ಜಗತ್ತಿನಲ್ಲಿ ದೇಶದಲ್ಲಿ ಬಹಳ ಪಾಸಿಟಿವ್ ಆಗಿ ಮಾತನಾಡ್ತಿರೋಂಥ ನಡೀತಿದೆ, ಒಪ್ಕೊಳ್ತೀನಿ ಅದನ್ನ. ಬಟ್ ಅಟ್ ದ ಸೇಮ್ ಟೈಮ್ ನೀವೀಗ ಏಜೆನ್ಸಿ ಬಗ್ಗೆ ಮಾತನಾಡಿದ್ರಲ್ಲ, ಇದು ಬಹಳ ದುಃಖದ ಸಂಗತಿ ಏನು ಅಂತಂದ್ರೆ CSRಗೆ ಏಜೆಂಟ್ಗಳು ಶುರು ಆಗ್ತಿದ್ದಾರೆ ಈಗ. ನಾವು ಕರಪ್ಷನ್ ಅನ್ಬೇಕಾದ್ರೆ ಬರೀ ಸರ್ಕಾರ ತಗೋತೀವಿ, ಇಲ್ಲಿ ಶುರು ಆಗ್ತಿದೆ. ಹೇಗಿದೆ ಅಂತಂದ್ರೆ, ಈಗ ನಾನೊಬ್ಬ ಏಜೆಂಟ್ ಆಗ್ತೀನಿ, ಇವರು ಒಂದು CSR ಕಂಪನಿ, ನೀವೊಂದು NGO ಅಂತಂದ್ರೆ, ನಾನು ಬಂದು ಇಂಥ ಪ್ರಾಜೆಕ್ಟ್ ಬರೀರಿ, ಇಷ್ಟು ಕೋಟಿ ರೂಪಾಯಿಗಳಿಗೆ ನೀವು ಪ್ರಾಜೆಕ್ಟ್ ಬರೀರಿ ಇವರಿಗೆ, ಅದರೊಳಗೆ ಇಷ್ಟು ಲಕ್ಷ ರೂಪಾಯಿ ಕನ್ಸಲ್ಟೆನ್ಸಿ ಫೀಸ್ ಅಂತ ಹಾಕಿ ಅಂತ ಹೇಳ್ತಾರೆ. ಇದು ಬಹಳ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಿರೋ ವ್ಯವಹಾರ. ಕಂಪನಿ ಇಸ್ ಹ್ಯಾಪಿ. ಏನು ಅಂತಂದ್ರೆ ಇವ್ರು ಯಾರೋ 60 ಲಕ್ಷ ರೂಪಾಯಿ ಕನ್ಸಲ್ಟೆನ್ಸಿ ಕೊಟ್ಟಿದ್ದಾರೆ ಅಂತ. ಏನು ಮಾಡೋದು ನಾನು ಕನ್ಸಲ್ಟೆನ್ಸಿ? ನಿಮ್ಮ ಪೇಪರ್ನ ಅಷ್ಟೇನೇನೆ. ತುಂಬಾ ಕ್ರೂಡ್ ಆಗಿ ಹೇಳ್ಬೇಕು ಅಂದ್ರೆ ಫಿಕ್ಸರ್. ನನಗೆ 60 ಲಕ್ಷ ರೂಪಾಯಿ ಫೀಸ್ ನ ಕಂಪನಿಯಿಂದಾನೆ ಕೊಡ್ತೀನಿ, ನೀವೇನು NGO ಏನು ಕೊಡಬೇಡಿ, ಕಂಪನಿಯಿಂದಾನೆ ಕೊಡ್ತಾರೆ. ವೆಲ್, ಅದು ಜಾಸ್ತಿ ಆಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ, ಯಾವ NGO ಇದಕ್ಕೆ ಒಪ್ಕೊಳ್ತಾರೋ ಅಂಥವ್ರಿಗೆ CSR ಸಿಗುತ್ತೆ. ಐನೋ ನಾನು ಆಪಾದನೆ ಮಾಡ್ತೀನಿ ಅಂತ ಅನ್ನಿಸ್ಬೋದು, ಎಲ್ಲ CSR ನನ್ನ ಮೇಲೆ ಬೀಳ್ಬೋದು ಈಗ, ಆದರೂ ಹೇಳ್ತಾ ಇದ್ದೀನಿ ನಾನು. ಬಟ್ ಈ ಮಿಡಲ್ ಮನ್ಗಳನ್ನ ದಯಮಾಡಿ CSRಗಳು ಅವಾಯ್ಡ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಇಲ್ಲದಿದ್ರೆ CSRಗಳಿಗೂ ಕೆಟ್ಟ ಹೆಸರು ಬರುತ್ತೆ. ಮುಂದೆ ಆಲ್ರೆಡಿ ಶುರು ಆಗಿದೆ, ನಿಲ್ಬೇಕು. ಈಗ ನೀವು CSR ಅಲ್ಲಿ ಒಂದು ಕಮಿಟಿ ಇರಬೇಕು,
ಪ್ರತಿ ಆಕ್ಟ್ ಪ್ರಕಾರ ಒಂದು ಕಮಿಟಿ ಇರಬೇಕು. ಕಮಿಟಿನೊಳಗೆ ಯಾರು ಇರಬೇಕು ಅಂತಿದೆ, ಒಂದು ಎಕ್ಸ್ಟರ್ನಲ್ ಪರ್ಸನ್ ಇರಬೇಕು ಅಂತಲೂ ಇದೆ, ಒಂದು ಎಕ್ಸ್ಪರ್ಟ್ ಇರಬೇಕು ಅಂತ. ಅವರು ಮತ್ತು NGO ನೇರವಾಗಿ ಮಾತುಕತೆ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಏಜೆಂಟ್ಗಳನ್ನ ತರಬೇಡಿ. ಓಕೆ, ಅದರಿಂದಾಗಿ ನಿಮಗೂ ಹೊರೆ, NGOಗಳಿಗೆ ಕೆಟ್ಟ ಹೆಸರು, ಇಡೀ CSR ಕಾನ್ಸೆಪ್ಟ್ಗೆ ಕೆಟ್ಟ ಹೆಸರು ಬರುತ್ತೆ. ಈಗ ನಮ್ಮ ದೇಶದಲ್ಲಿ ಈಗ 2022-25 ನಾವು ಮಾತನಾಡ್ತಿರೋದು ಎಷ್ಟು ಗೊತ್ತಾ, 55,000 ಕೋಟಿ ರೂಪಾಯಿಗಳ ಬಗ್ಗೆ ಮಾತನಾಡ್ತಿದ್ದೀವಿ. CSR ಹಣ, ಅಷ್ಟು ಹಣವನ್ನ ಕೊಟ್ಟಿದೆ CSRಗಳು. ಓಕೆ, ಇಷ್ಟು ಹಣ ಕೊಟ್ಟಿದೆ ಅಂದಮೇಲೆ ಆಕ್ಟೇ ಏನ್ ಹೇಳುತ್ತೆ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಸ್ಟಡಿ ಮಾಡಬೇಕು ಅಂತ ಹೇಳುತ್ತೆ. ಹೌದು, ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಆಗಿದೆ ಅಂತ ಹೇಳಿ. ಈ ಪರಿಣಾಮದ ಅಧ್ಯಯನಗಳು ಇನ್ನೂ ಹೆಚ್ಚು ಆಗಿಲ್ಲ. ಆಮೇಲೆ ಇಲ್ಲಿ ಇನ್ನೂ ಒಂದು ಬರುತ್ತೆ ವಾಸು, ಇವಾಗ ನೀವು ಏಜೆನ್ಸಿ ಫಿಕ್ಸರ್ ಅಂತೆಲ್ಲ ನಾವು ಮಾತಾಡ್ತಾ ಇದ್ವಲ್ಲ, ರಿಯಲ್ ಫಂಡರ್ಸು ಅವ್ರಗಳಿಗೆ ಗೊತ್ತಿಲ್ಲದಿರೋ ಹಾಗೆ ಕೆಲವು ಗೈಡ್ಲೈನ್ಸು ಆಗಿರೋ ಚಾನ್ಸಸ್ ಇದೆ. ಈಗ ಒಂದು ವಾಸು ಅವ್ರ ಮಾತಿಗೆ ಹೇಳೋದಾಗಿದ್ರೆ, ಅದಕ್ಕೆ ಆ್ಯಡ್ ಮಾಡೋದಾಗಿದ್ರೆ CSR ದೃಷ್ಟಿಕೋನದಿಂದ, ಸೊ ಅದು ಎಲ್ಲ ಕಂಪ್ನಿಗಳದ್ದು ಕೂಡ ಆಕ್ಚುಲಿ ಕಂಪನಿ ಆಕ್ಟ್ ಇದೆ, ಕಂಪನಿ ಆಕ್ಟ್ ಪ್ರಕಾರ ಇದೆ. ಅದ್ರಲ್ಲಿ CSR ಆಕ್ಟ್ ಇದೆ, 2013 CSR ಆಕ್ಟ್ ಬಂದಿದೆ. ಅದರ ಪ್ರಕಾರ ಪ್ರತಿಯೊಬ್ಬರು ಕೂಡ 2% ತಮ್ಮ ಲಾಭವನ್ನು ಕೊಡಬೇಕು ಅಂತ ಹೇಳಿ. 5 ಕೋಟಿಗಿಂತ ಜಾಸ್ತಿ ಲಾಭ ಇರೋರು 2%, 500 ಕೋಟಿ ಬಂಡವಾಳ ಇರೋರು 5 ಕೋಟಿ ಕನಿಷ್ಠ ಪಕ್ಷ 1,000 ಟರ್ನ್ಓವರ್ ಇರೋ 1,000 ಟರ್ನ್ಓವರ್ ಇರೋರು ಕೊಡಬೇಕು ಅಂತ ಇದೆ. ಅದ್ರ ಪ್ರಕಾರ ಕೊಡ್ತಾ ಹೋಗ್ತಾ ಇದ್ದಾರೆ. ಅದು ಎಸ್ಪೆಷಲಿ ಏನಂತಂದ್ರೆ ಅದನ್ನ ನೀವು ಓಕೆ ಇಲ್ಲಿ ಒಂದು ಜಾಯಿಂಡರ್ ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಂದಾಗ, ಈಗ ಸುಮಾರು ಕಂಪ್ನಿಗಳು ಅವರವ್ರದೇ ಆರ್ಗನೈಸೇಷನ್ಸ್ ಮಾಡ್ಕೊಂಡಿದಾರಲ್ಲ. ಅದು ಮೆಥಡಾಲಜಿ ಬಗ್ಗೆ ಮಾತಾಡೋಣ. ಈಗ ಏನಾಗಿದೆ, ಈಗ ಮ್ಯಾಂಡೇಟರಿ 2% ಕೊಡಬೇಕು. ಇವ್ರದೊಂದು ಕಂಪನಿ ಇದೆ, ಪ್ರೈವೇಟ್ ಲಿಮಿಟೆಡ್. ನಾನು ಆಗ್ಲೇ ಅವ್ರ ಕಂಪನಿ ಇದೆ, ಅದಕ್ಕೆ ಅವ್ರು ಟಿಟ್ ಫಾರ್ ಟ್ಯಾಟ್ ಅಂತ ನನ್ನ ಕಂಪನಿ ಮಾಡ್ಬಿಟ್ರು. ಅಲ್ಲ, ಅವ್ರ ಹೆಂಡತಿ ಬೇರೆ ಬೇರೆ ಅವರು ವಿಮೆನ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ, ನಂದೇ ಕಂಪನಿ ಇದೆ ಅಂತ ಹೇಳ್ಕೊಳ್ಳಿ. ಯಾಕೆ ಬ್ಲೇಮ್ ನಾನೇ ತಗೊಳ್ತೀನಿ, ಆಯ್ತಾ? 2% ಕೊಡಬೇಕು. ಏನ್ ಮಾಡ್ತಾರೆ? 2% ಆಕ್ಚುಲಿ ಗೈಡ್ಲೈನ್ಸ್ ಇದೆ. ಆಸ್ ಪರ್ ಗೈಡ್ಲೈನ್ 11 ಬೇರೆ ಬೇರೆ ಏರಿಯಾಗಳಿದೆ. ಆರೋಗ್ಯ, ಶಿಕ್ಷಣ, ಎನ್ವೈರನ್ಮೆಂಟ್, ಪರಿಸರ, ಮತ್ತೆ ಒಟ್ಟಾರೆ ಸಾಮಾಜಿಕ ಫಂಡ್, PM ಕೇರ್. ಈಗ PM ಕೇರ್ ಇದೆ. ಅದು ಬೇರೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಕಂಪ್ನಿ ಸುಮಾರು ಕಂಪ್ನಿಗಳು ಮಾಡಿರೋದು ನೋಡಿದೀನಿ ಇವಾಗ ಇತ್ತೀಚಿನ ದಿನಗಳಲ್ಲಿ. ಯಾವಾಗ ಪರಿಸರನಂತೆ, ಅದಕ್ಕೊಂದು ಸಂಸ್ಥೆನಂತೆ, ಅದಕ್ಕೊಂದು ಕಿರಿಕಿರಿ ಅಂತ ಯಾಕೆ ಬೇಕು, ತಗೊಂಡೋಗಿ 20 ಕೋಟಿ ರೂಪಾಯಿ ಕೊಟ್ಬಿಡ್ರಪ್ಪ PM ಕೇರ್ಗೆ, ಆಯ್ತು ಈ ವರ್ಷದ್ದು 2% ಕ್ಲೋಸ್. ಅವ್ನು ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ, ಅವ್ರ ಸರ್ಕಾರದಿಂದ ಈ ತರ PM ಕೇರ್ಗೆ 20 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಆಡಿಟರ್ ತೋರಿಸ್ತಾರೆ ಕ್ಲೋಸ್. ಈಗ ಅದನ್ನು ಹೋಗ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ ತುಂಬಾ ಜನ. ಯಾಕೆ ಅಂದ್ರೆ ತಲೆನೋವಿಲ್ಲ. ಯಾಕಂದ್ರೆ PM ಕೇರ್ ಅಂದ್ರೆ ಏನು? ಸರ್ಕಾರದ ಆಟೋಮೆಟಿಕಲಿ ನಿಮ್ಗೆ ಒಂದು ಸರ್ಕಾರ ಕೊಟ್ಟಿದ್ದೀರಿ ಅನ್ನೋದು ಒಂದು ತಲೆನೋವಿಲ್ಲ, ಸಮಾಧಾನ ಇರುತ್ತೆ. ಸರ್ಕಾರದಲ್ಲಿ ನಿಮಗೆ ಗುಡ್ ವಿಲ್ ಕೊಟ್ಟಿದ್ದಾರೆ ಅಂತೇಳಿ. ಎರಡನೇದು ಸರ್ಕಾರದಿಂದ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ ಗವರ್ಮೆಂಟ್, ಪ್ರಧಾನಮಂತ್ರಿ ಆಫೀಸ್ ಇಂದ ಇವರು ಈ 2 ಕೋಟಿ ಹಣವನ್ನು 2% ಕೊಟ್ಟಿದ್ದಾರೆ ಅಂತ. ಮೂರನೇ ನಾನು ಹೇಳ್ತೀನಿ ಸರ್, ಮಾನಿಟರಿಂಗ್ ತಲೆನೋವಿಲ್ವಾ? ಇಲ್ಲ, ಮಾನಿಟರಿಂಗ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮಾನಿಟರಿಂಗ್ ಏನಾಗುತ್ತೆ, ಈಗ ನಾನು ಎನ್ವಿರಾನ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈಗ ಎನ್ವಿರಾನ್ಮೆಂಟ್ ಮಾಡ್ತೀನಿ ನನ್ನ ಕಂಪ್ನಿ ಅಂತ ಅನ್ಕೊಳ್ಳಿ. ಎನ್ವಿರಾನ್ಮೆಂಟ್ ಆಕ್ಟಿವಿಟಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಬ್ಬ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇಟ್ಕೋಬೇಕು, ಒಬ್ಬ ಸೋಷಿಯಲ್ ವರ್ಕರ್ ಇಟ್ಕೋಬೇಕು, ಅವ್ರಿಗೆ ಸಂಬಳಗಳು ಕೊಡಬೇಕು, ಅವ್ರು ಮಾಡುವಂತ ತರಲೆಗಳು ತಲೆನೋವುಗಳನ್ನೆಲ್ಲ ಅನುಭವಿಸ್ಬೇಕು. ಇದರಲ್ಲಿ ಯಾವ್ದು ಇಲ್ವಾ? PM ಕೇರ್ ಕೊಟ್ರೆ ನೀವು ಕೊಟ್ಟಿದ್ದಕ್ಕೆ 25 ನಿಮ್ಮ 100% 2% ಅಮೌಂಟ್ ಅಲ್ಲಿ 100% ಕೂಡ PM ಕೇರ್ ಕೊಡಬಹುದು. ಸರ್ಕಾರದಿಂದ ಸರ್ಟಿಫಿಕೇಟ್ ಸಿಗುತ್ತೆ, ಸರ್ಕಾರದಿಂದ ಗುಡ್ ವಿಲ್ ಸಿಗುತ್ತೆ, ಪ್ರಧಾನಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊತೀರಿ. ಎಲ್ಲ CSRಗಳು ಕೂಡ ಇದೇ ರೀತಿ ಕೊಡ್ತಾರೆ ಅಂತ ಅನ್ಕೋಬೇಡಿ. ಕೆಲವರು ಜೆನ್ವಿನ್ ಆಗಿ ದುಡ್ಡು ಮಾಡಬೇಕು, ಜನಗಳಿಗೆ ಕೆಲಸ ಮಾಡಬೇಕು ಅನ್ನೋರು ಇರ್ತಾರೆ. ಏನಾಗುತ್ತೆ ಅಂದ್ರೆ ದೇರ್ ಇಸ್ ಆರ್ಮ್ ಟ್ವಿಸ್ಟಿಂಗ್. ಏನ್ರಿ, ಮೆಟ್ರೋ ಕೊಡ್ತಾ ಇದ್ದೀರಾ ದುಡ್ಡು? ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಪರಿಸ್ಥಿತಿ ಹೇಳ್ತೀನಿ. ಇಲ್ಲಿ ಬೇರೆ ಸರ್ಕಾರ ಇದೆ, ಅಲ್ಲಿ ಬೇರೆ ಸರ್ಕಾರ ಇದೆ. ಹೌದು. ಈಗ ನೀವು ಯಾವುದೋ ಒಂದು ಕೊಡ್ತೀರಾ ಪರಿಸರಕ್ಕೆ, ಬೆಂಗಳೂರಲ್ಲಿ ಪರಿಸರ ಕೊಟ್ಟ ತಕ್ಷಣ ಏನಾಗುತ್ತೆ, ಕೆಲವು ಇಲಾಖೆಗಳು ನೇರ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಗೆ ಬರುತ್ತೆ, ಕೇಂದ್ರ ಸರ್ಕಾರಕ್ಕೆ ಅಲ್ಲಿಗೆ ಹೋಗುತ್ತೆ, ಅವ್ರಿಗೆ ರೆಕಾರ್ಡ್ಗೆ ಹೋಗುತ್ತೆ. ಅದು ಕೆಲವು ಇಲ್ಲಿಗೆ ಬರುತ್ತೆ. ಸೊ ರಾಜಕೀಯಗಳು ಶುರು ಆಗುತ್ತೆ. ಏನ್ರಿ, ನೀವು ಸೆಂಟ್ರಲ್ ಫಂಡ್ ಪ್ರಾಜೆಕ್ಟ್ ಮಾತ್ರ ಕೊಡ್ತೀರಾ, ಇಲ್ಲ ರಾಜ್ಯದ ಕೊಡಲ್ವಾ ಅನ್ನೋದು. ಇಲ್ಲಿ ರಾಜ್ಯ ಸರ್ಕಾರ ಕೊಟ್ರೆ ಕೇಂದ್ರಕ್ಕೆ ಕೊಡಲ್ವಾ ನೀವು? ಮಿನಿಸ್ಟ್ರಿ ಹೋಮ್ ಆಫೀಸ್ ನಿಮಗೆ ನೆಕ್ಸ್ಟ್ ವರ್ಷ FCR ಕ್ಲಿಯರೆನ್ಸ್ ಬೇಕಾ ಬೇಡ? ನಿಮ್ದು ದರ್ಪಣ್ ರಿಜಿಸ್ಟ್ರೇಷನ್ ಆಗ್ಬೇಕಾ ಬೇಡ? ನಿಮ್ದು IT ರಿಜಿಸ್ಟ್ರೇಷನ್ ಕ್ಲಿಯರ್ ಆಗ್ಬೇಕಾ ಬೇಡ? ಅವರಿಂದ ಧಮಕಿ ಬರುತ್ತೆ. ಕಂಪ್ನಿಯವ್ರು ಏನ್ ಮಾಡ್ತಾರೆ ಪಾಪ, ನಾನು ನೋಡಿದ್ದೀನಿ ಆಗಿರುತ್ತೆ. ಈಗ ನಾವುಗಳೇ ಇದೀವಲ್ಲ ವಿಕ್ಟಿಮ್ಸ್ ತರ. ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಆಕ್ಟ್ ಬಗ್ಗೆನೇ ಮಾತಾಡೋದಾಗಿದ್ದು ನಂದು. ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ಒನ್ ಮೋರ್ ಎಕ್ಸಾಂಪಲ್.
ಬರೀ ಬರೀ ಇವ್ರ ಹತ್ರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಅಲ್ಲ ವಾಸು? ಅಯ್ಯೋ ಕೊಡೋಣ ಬೇಕಾಶ. ಆಕ್ಟ್ ಪ್ರಕಾರ ಏನು, ಯು ಹ್ಯಾವ್ ಟು ವರ್ಕ್ ವಿತ್ ಇನ್ ದ 5 kilometers ಆಫ್ ಯುವರ್ ಕಂಪನಿ ವೇರ್ ಯುವರ್ ಕಂಪನಿ ಇಸ್ ಆಪರೇಟಿಂಗ್ ಅಂತ ಇದೆ. ಅದು ಬಿಟ್ಟು ನಿಮ್ಗೆ ಇದು ಬೇರೆ ಎಲ್ಲ ಕೊಡ್ತೀರಾ, ನೀವು ಬೆಂಗಳೂರಲ್ಲಿರೋ ಕಂಪ್ನಿ ರಾಜಸ್ಥಾನಿಗೆ ಕೊಡ್ತೀರಾ, ಎಲ್ಲಿ ಬೇಕಾದ್ರೆ ಕೊಡ್ಬೋದು, ಜಮ್ಮು ಕಾಶ್ಮೀರ ಕೊಡ್ತೀರಾ ಕೊಡ್ಬೋದು, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ 60 to 70% ಆಫ್ ಯುವರ್ ಮನಿ ಶುಡ್ ಗೋ ಟು ವಿತ್ ಇನ್ 5 kilometers ಆಫ್ ಯುವರ್ ಆಪರೇಟಿಂಗ್ ಏರಿಯಾ ಅಂತಿದೆ. ಈಗ ಪೀಣ್ಯ ಹತ್ರ ಹೋಗಿ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಬೊಮ್ಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಹೆಬ್ಬಗೋಡಿ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು ರೋಡ್ ಇಂಡಸ್ಟ್ರಿಯಲ್ ಏರಿಯಾ, ಗ್ಲೋಬಲ್ ಸಿಟಿ, ಅವಲ್ ದೇ ಆರ್ ಆಲ್ ಶೋಕ್ಡ್. ಅಲ್ಲಿ ಸುತ್ತಮುತ್ತ ಇರೋ ಕಮ್ಯುನಿಟಿಯವರು ದೇ ಆರ್ ಶೋಕ್ಡ್. ನಾವು ಬರಬೇಡ್ರಿ ಅಂತ ಶಾಲೆಗಳಂತೂ ಬ್ಯಾಡ್ರಪ್ಪ ಅನ್ನೋ ಮಟ್ಟಕ್ಕೆ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್. ಮೋಸ್ಟ್ ಅಬ್ಯೂಸ್ ಸೆಕ್ಟರ್ ಅಂತ ಹೇಳಿದ್ರೆ ಪ್ರೈಮರಿ ಎಜುಕೇಶನ್. ಒಂದು ಶಾಲೆ ಹುಸ್ಕೂರ್ ಅಂತ ಒಂದು ಶಾಲೆ ಇದೆ, ಸರ್ಜಾಪುರ ರಸ್ತೆಗೆ ಹೋಗ್ತಾರೆ. ಆ ಶಾಲೆಯಲ್ಲಿ ಹೆಡ್ ಟೀಚರ್ಗೆ ಹೋಗಿ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಏನೋ ಕೊಡ್ತೀವಿ, ನಾವು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತೀವಿ, ಸ್ಮಾರ್ಟ್ ಬೋರ್ಡ್ಸು, ಇದೆಲ್ಲ ಟಿವಿಸು ಮತ್ತು RO ವಾಟರ್ಸು ಎಲ್ಲ ಕೊಡ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಖಾಲಿ ಬಿದ್ಬಿಟ್ಟು, ಸರ್ ನಮ್ಗೆ ದಯಮಾಡಿ ಬೇಡ, ಬೇರೆ ಬೇಡ ಸರ್, ನಮಗೆ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ತೋರಿಸಿದ್ರು. ಆಲ್ಮೋಸ್ಟ್ ಒಂದು ದೊಡ್ಡ ಕ್ಲಾಸ್ ರೂಮ್ ಲಾಕ್ ಮಾಡಿ ಇಟ್ಟಿದ್ದಾರೆ, ಸ್ಟೋರ್ ರೂಮ್ ಥರ ಇಟ್ಟಿನಿ ಸರ್ ಇಲ್ಲಿ ಅಂತಂದ್ರೆ. ಏನು ಓಪನ್ ಮಾಡಿ ಅಂತಂದರೆ ಒಳಗಡೆ 4-5 ಧೂಳು ಹಿಡಿದಿರುವಂಥ ಸ್ಮಾರ್ಟ್ ಟಿವಿಗಳಿದೆ, ಹೊಸದು, ಇನ್ನು ಬಾಕ್ಸ್ ಓಪನ್ ಕೂಡ ಧೂಳು ಹಿಡಿದಿದೆ. RO ವಾಟರ್ದು ಕ್ಯಾನುಗಳಿದ್ದಾವೆ, RO ವಾಟರ್ದು ರೆಡಿ ಟು ಯೂಸ್ ಇದೆ, ಫಿಕ್ಸ್ ಮಾಡಬೇಕಂತೆ, ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಬಿಟ್ಟು ಫಿಕ್ಸ್ ಮಾಡೋದಿದೆ. ಎಲ್ಲ 100 LPA ವಾಟರ್, 100 LPH ಯೂಸ್ ಮಾಡುವಂಥದ್ದು ವಾಟರ್ ಇದೆ, ಬ್ಯಾಗುಗಳಿವೆ, ಬೆಂಚುಗಳಿವೆ, ಟಾಯ್ಸ್ ಇದೆ. ಸರ್ ಮಿನಿಮಮ್ ನೆಕ್ಸ್ಟ್ 2 years ನಮ್ಗೆ ಯಾವ ಫಂಡರು ಬರೋದು ಬೇಡ ಸರ್ ನಮ್ಮ ಶಾಲೆಗೆ. ಬೇಕಾದ್ರೆ BO ಪತ್ರ ಬರ್ಕೊಟ್ಬಿಟ್ಟಿದ್ದು, ಪತ್ರ ಬರ್ಕೊಟ್ಟಿದ್ದಾರೆ ಶ್ರೀನಿವಾಸ ಮೂರ್ತಿ ಅಂತ ಹೆಡ್ ಟೀಚರು, ಪತ್ರ ಬರ್ಕೊಟ್ಟಿದ್ದಾರೆ BO ಒಳಗೆ, ದಯಮಾಡಿ ಯಾವುದೇ ಕಂಪ್ನಿಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ವಿಭಾಗದ ಅಡಿಯಲ್ಲಿ ನಮ್ಮ ಶಾಲೆಗೆ ಅನುದಾನ ನೀಡಬೇಕಾದ ಅಗತ್ಯವಿಲ್ಲ. ಮುಂದಿನ 3 ವರ್ಷಗಳ ನಂತರದಲ್ಲಿ ಅಗತ್ಯವಿದ್ದರೆ ನಾನೇ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಂತ ಬರ್ಕೊಟ್ಟಿದ್ದಾರೆ. ಸೊ ಟೋಟಲಿ ಇಂಬ್ಯಾಲೆನ್ಸ್ ಆಗಿದೆ. ಈಗ CSR ನ ರೀಡಿಫೈನ್ ಮಾಡುವಂತಹ ಕಾಲ ಬಂದ್ಬಿಟ್ಟಿದೆ, ಬಹಳ ಬೇಗ ಬಂದ್ಬಿಡ್ತು. ಆಲ್ದೋ CSR ಅಂತ ನಾವೆಲ್ಲ ಮಾತಾಡಕ್ ಶುರು ಮಾಡಿ ಈಗ ಒಂದು 10 ವರ್ಷದಿಂದ, ಒಂದು ದಶಕಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಿರಬೇಕು ಅಷ್ಟೇ. 10 ವರ್ಷ ಅಂತಾನೆ ತಗೋಬಹುದು. ವೀರಪ್ಪ ಮೊಯ್ಲಿ ಅವರಿದ್ದ ಕಾಲದಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪಕ್ಕ ತಗೊಂಡ್ರೆ ಅದರ್ವೈಸ್ 10 years ಅಂತ ಆನ್ ಅನ್ ಅವರೇಜ್. ಅವತ್ತಿನ ದಿವಸ ಯಾಕೆ ವೀರಪ್ಪ ಮೊಯ್ಲಿ ಅವರು ಇದನ್ನ ಮಾಡಿದ್ರು ಅಂತ ಹೇಳಿ ಕುಹಕ ಮಾಡಿದವರಿದ್ರು, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದವರಿದ್ರು, ಎಲ್ಲ ಇದೆ, ತುಂಬಾ ಇದೆ, ಅವ್ರಿಗೂ NGOಗಳಿಗಿದ್ದ ಸಂಬಂಧ ಇತ್ಯಾದಿಗಳಂತ. ಬಟ್ ಇವತ್ತಿನ ದಿವಸ CSR ನ ನಾವು ಈ 10 ವರ್ಷದಲ್ಲಿ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ನಾವು ತುಂಬಾ ದೂರ ಬಂದ್ಬಿಟ್ಟಿದೀವಿ. ದ ಮನಿ ವಿಚ್ ವಾಸ್ ಸ್ಪೆಂಟ್ ಅಂಡರ್ CSR ವಾಸ್ ಅರೌಂಡ್ 2 crores ಇದ್ದಿದ್ದು, 2 crores rupees ಇದ್ದಿದ್ದು ಇವತ್ತಿನ ದಿವಸ 55 ಕೋಟಿಗೆ ಬಂದಿದೀವಿ. ಈಗ ಮುಂಚೆ ಇದ್ದಿದ್ದು ಕಳ್ತನದಲ್ಲಿ ಇದ್ರು ಅಂತಾನೆ ಪದ ಬಳಸಿ ನಾನು ರಿಪೋರ್ಟೇ ಮಾಡ್ತಿರ್ಲಿಲ್ಲ. ಇವಾಗ ಅಫಿಷಿಯಲ್ ಆಗಿರೋದ್ರಿಂದ ಈಗ ಆಡಿಟಿಂಗ್ ಚೆನ್ನಾಗಿದೆ. ಪ್ರತಿಯೊಂದು ಕಂಪನಿನೂ ಕೂಡ ಡೆಲ್ಲಿನಲ್ಲೇ ಕುತ್ಕೊಂಡು 2 ಒಳಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕೋಟಿ ಲಾಭ ಆಗಿದೆ ಅಂದ್ಬಿಟ್ಟು ಅಂತ. ಸೊ ಎವ್ರಿ ಒನ್ ಆರ್ ಕಮಿಂಗ್ ಇನ್ ಟು ದಿ ನೆಟ್. ಎಲ್ಲರೂ ಕೊಡ್ಲೇಬೇಕು, ಕೊಡ್ತಾ ಇದ್ದಾರೆ, ಕೊಡದೇ ಇದ್ರೆ ಫೈನ್ ಆಗ್ತಾರಲ್ಲ, ವಿಚ್ ಇಸ್ ಗುಡ್. ವಿಚ್ ಇಸ್ ರಿಯಲಿ ಗುಡ್. ಎಸ್, ಅಕೌಂಟಬಿಲಿಟಿ ಬಂದಿದೆ. ನೀನು CSR ಖರ್ಚು ಮಾಡಿದ್ರೆ ಫೈನ್ ಆಗ್ತಾರೆ, ಹೀಗಾಗಿ ಖರ್ಚು ಮಾಡ್ಲೇಬೇಕು, ಒಂದು ದಾರಿ ಅದು. ಅಲ್ಲ ಮತ್ತೆ ಹೌದು, ಮತ್ತೆ ಇವಾಗ ಪ್ರಹ್ಲಾದ್ ಹೇಳದಂಗೆ ಮೋಸ್ಟ್ ಅಬ್ಯೂಸ್ ಸೆಕ್ಟರ್ ಅಂದ್ರೆ ಎಜುಕೇಶನ್. ಯಾರು ನೋಡಿದ್ರು ಮಕ್ಳಿಗೆ ಏನೋ ಹೇಳ್ಕೊಡ್ತೀವಿ. ನಿಜ. ಅದೇ ತರ ಇವಾಗ ಹಂಗ್ ತಗೋತು ಅಂತಂದ್ರೆ ನೀವು ಮಕ್ಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರಾಬಬಲಿ ಯು ಆರ್ ಫೇಸಿಂಗ್ ಅಕ್ಯೂಟ್ ಫೈನಾನ್ಷಿಯಲ್ ಕ್ರೈಸಿಸ್. ಈಗ ನನ್ನ ಕ್ಷೇತ್ರ, ನನ್ನ ಕಾರ್ಯವಿಧಾನ ಸ್ವಲ್ಪ ಬೇರೆ. ನೀವೀಗ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಮಾಡ್ತೀನಿ ಅಂತಂದ್ರೆ CSRಗಳು ಓಡಿ ಬಂದು ಹಣ ಕೊಡ್ತಾರೆ. ಅಂದ್ಬಿಟ್ಟು ನಾನು ಅಷ್ಟೇನು ಸುಲಭ ಏನಲ್ಲ, ಬಟ್ ಪ್ರಯಾರಿಟಿ ಇದೆ. ನನಗೂ ಕೂಡ ತುಂಬಾ ಆಮಿಷಗಳಿದೆ. ನನಗೆ ಗೊತ್ತಿರುವಂತಹ ಕೆಲವು ಕಂಪನಿಗಳವರು ನನ್ನ ಜೊತೆ ಓದಿದಂತಹ ವಿದ್ಯಾರ್ಥಿಗಳಿಗೆ CSR ಸರ್ ನೀವೊಂದು CSI ಒಂದು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಮಾಡಿ ಸರ್, ವಿ ವಿಲ್ ಸರ್ಟನ್ಲಿ ಸಪೋರ್ಟ್ ಯು ಅಂತಾರೆ. ನಾನು ಹೇಳ್ತೀನಿ ನನ್ನ ಪ್ರಿಯಾರಿಟಿ ಅದಲ್ಲಪ್ಪ ಅಂತ. ಈಗ ಮಕ್ಕಳ ಹಕ್ಕುಗಳ ಕ್ಷೇತ್ರ ಅಂತಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ, ಈಗ ನನ್ನ ಆಫೀಸಿಗೆ ಬಂದಿರೋ ಜನ ಸರ್ ಮಕ್ಕಳಲ್ಲಿ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಇಲ್ಲಪ್ಪ, ನಾವು ಮಕ್ಕಳ ಜೊತೆ ನೇರವಾಗಿ ಕೆಲಸ ಮಾಡಲ್ಲ, ಮಕ್ಕಳ ಜೊತೆ ಕೆಲಸ ಮಾಡುವವರ ಸಾಮರ್ಥ್ಯ ಹೆಚ್ಚಿಸುವ ಕೆಲಸ, ನನ್ನ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀರಾ. ಇದು ಪ್ರಾಯಶಃ ನಿಮಗೂ ಅದನ್ನ ಹೇಳ್ತೀನಿ. ನಾನು ಬಹಳಷ್ಟು ಸತಿ ಸಪೋರ್ಟ್ ಏಜೆನ್ಸಿಗಳಿಗೆ ಹೋದಾಗ ಇಲ್ಲ ನಮಗೂ ಆಗಿದೆಯಲ್ಲ, ಇವೆಲ್ಲ ಇಂಟ್ಯಾಂಜಿಬಲ್ ನಮಗೂ ಅದೇ ಆಗುತ್ತೆ. CSR ಕಂಪನಿಗಳಿಗೆ ನಾನು ಪ್ರೆಸೆಂಟ್ ಮಾಡಿದಾಗ ಬಹಳಷ್ಟು ಜನ ಕೇಳೋದು ಕೊನೆಗಳಿಗೆ, ವಾಟ್ ಈಸ್ ದಿ ಔಟ್ಪುಟ್ ಅಂಡ್ ವಾಟ್ ವಿಲ್ ಬಿ ದಿ ಟೇಕ್ ಅವೇ. ಔಟ್ಪುಟ್ ಅಂದ್ರೆ ಏನು? ದೇ ಜಸ್ಟ್ ವಾಂಟ್ ಟು ಸಿ
ನನಗೆ Numbers. 2,000 ಮಕ್ಕಳಿಗೆ ಬ್ಯಾಗ್ಗಳು ಕೊಟ್ಟೆ, 2,000 ಮಕ್ಕಳಿಗೆ ಸ್ಮಾರ್ಟ್ ಚೇರ್ಗಳು ಕೊಡಿಸದೆ ಕೂತ್ಕೊಳ್ಳಕ್ಕೆ, ಇದು ಅವರಿಗೆ ನಂಬರ್ ಬೇಕು. ನಂಬರ್ ಬೇಕಾಗಿರೋದು ತಪ್ಪೇನಿಲ್ಲ, ಕೊಡೋಣಂತೆ. ಔಟ್ ಕಮ್ ಇದೆಯಲ್ಲ, ಅದಾಗಿ 2 ವರ್ಷ 3 ವರ್ಷಕ್ಕೆ ಏನ್ ಫಲಿತಾಂಶ ಸಿಗತ್ತೆ ಅಂತ ಅದನ್ನ ಮೆಜರ್ ಮಾಡಕ್ಕೆ ಇವ್ರಿಗೆ ಯಾರಿಗೂ ಆಗಲ್ಲ, ಅದ್ರೊಳಗೆ ಖಂಡಿತ ಆಗಲ್ಲ. ಇವಾಗ ಮಕ್ಕಳು ಹೈಸ್ಕೂಲ್ ದಾಟಿ ಕಾಲೇಜ್ ಸೇರ್ಕೊಂಡ್ರು ಅಂತಂದ್ರೆ ಅದೊಂದು ನಂಬರ್ ಸಿಗ್ಬೋದು. ಈಗ ಔಟ್ಕಮ್ ಬೇರೆ ತರ ಆಗ್ತದೆ. ಈಗ ನನ್ನ ಕ್ಷೇತ್ರ ಹೇಳ್ತೀನಿ ನಾನು, ನನ್ನದು ಯಾರು ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ ಅವರ ಸಾಮರ್ಥ್ಯವನ್ನು ಹೆಚ್ಚಿಸೋದು. ನಮಗೆ ಔಟ್ಪುಟ್ ಸಿಗೋದೇನು ಅಂತಂದ್ರೆ, ನಾನು 50 ಜನರಿಗೆ ತರಬೇತಿ ಕೊಟ್ಟೆ, 100 ಜನರಿಗೆ ಮಾಹಿತಿ ಕೊಟ್ಟೆ, ಅದು ಇವತ್ತು ಕಾಣಿಸುತ್ತೆ. ಮಾಹಿತಿ ನಮ್ ಡೊಮೈನ್. ನಾನು ಮೆಜರ್ ಮಾಡೋದು ಹೇಗೆ ಅಂತಂದ್ರೆ, ಇದು ಮುಂದಿನ 1 ವರ್ಷದೊಳಗೆ, ಮುಂದಿನ 2 ವರ್ಷದೊಳಗೆ ಇದರ ಪರಿಣಾಮ ಕಾಣಿಸ್ಬೇಕು. ಏನು, ಎಷ್ಟು ರಿಪೋರ್ಟಿಂಗ್ ಆಗ್ತದೆ, ಎಷ್ಟು ಪ್ರಿವೆನ್ಷನ್ ಆಗ್ತದೆ, ಅದು ಮೆಜರ್ ಮಾಡೋದು ಕಷ್ಟ. ಅದನ್ನು ಇದು ಕಾಣಿಸಲ್ಲ, ಇದು ನಂಬರ್ ಅಲ್ಲಿ ಬರೋದಿಲ್ಲ. ಇದು ನನಗೂ CSRಗೂ ಇರುವಂತ ಕಷ್ಟ. ನಿಮ್ಮೊಬ್ಬರಿಗೆ ಅಲ್ಲ ವಾಸು, ಪ್ರಹ್ಲಾದ್, ಇವನ್ ವಿ ಆರ್ ಆಲ್ಸೋ ಫೇಸಿಂಗ್ ದ ಸೇಮ್ ಥಿಂಗ್. ಕಮ್ಯುನಿಟಿ ರೇಡಿಯೋ, ಕಮ್ಯುನಿಟಿ ಬ್ರಾಡ್ಕಾಸ್ಟ್ ಅಂತ ಯಾತಕ್ಕೆ ಶುರು ಮಾಡಿದ್ದು? ಇವಾಗ ವಾಸು ಹೇಳ್ದಂಗೆ ಅರಿವು ಮೂಡ್ಸೋದಕ್ಕೆ ಅಂತ. ಅರಿವು ಹೆಂಗ್ ಮೂಡ್ಸೋದು? ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ಅವರು ಇಲ್ಲ. ಮತ್ತೆ CSR ಅಂತ ಬಂದಾಗ, ಓಹ್ ರೇಡಿಯೋನಾ, ರೇಡಿಯೋ ಈಸ್ ವಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಕಾಣಿಸ್ದೇ ಇರುವಂತಹ ಪರಿವರ್ತನೆ ತರುವಂತದ್ದು ರೇಡಿಯೋ ಆಗ್ಬೋದು, ಅಥವಾ ಈ ತರ ಆಲ್ಟರ್ನೇಟ್ ಮೀಡಿಯಾ ಆಗ್ಬೋದು. ನಾನು ಇಲ್ಲಿ ತರಬೇತಿಗೆ ಮಾತ್ರ ನಿಲ್ಲಿಸ್ತಾ ಇಲ್ಲ. ವಿ ಆರ್ ಇಂಟು ಅಡ್ವೊಕೇಸಿ. ಅನೇಕರಿಗೆ ಅರ್ಥನೂ ಆಗಲ್ಲ ಕೆಲವರಿಗೆ, ಅದಕ್ಕೆ ಅಂತಾನೆ ಸಿಟ್ಟು ಬರ್ತದೆ ಅನೇಕ. ಇನ್ನು ಅಡ್ವೊಕೇಸಿ ಅಂದ್ರೆ ಏನ್ಬಿಟ್ಟು ಅಂತ. ಅಡ್ವೊಕೇಸಿ ಬೇಕು. ಎಲ್ಲೆಲ್ಲಿ ಅಡ್ವೊಕೇಸಿ ಮಾಡ್ತೀವಿ? ಚಿಕ್ಕ ಸಮುದಾಯದಲ್ಲಿ ಅಡ್ವೊಕೇಸಿ ಮಾಡ್ತೇವೆ, ಜನಪ್ರತಿನಿಧಿಗಳ ಜೊತೆ ಅಡ್ವೊಕೇಸಿ ಮಾಡ್ತೇವೆ, ಅಧಿಕಾರಿಗಳ ಜೊತೆ ಅಡ್ವೊಕೇಸಿ ಮಾಡ್ತೇವೆ, ಮತ್ತೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಮಂತ್ರಿಗಳ ಜೊತೆ ಅಡ್ವೊಕೇಸಿ. ಅಷ್ಟೇ ವಾಸು, ಇವತ್ತು ನಾವು ಮಾತಾಡ್ತಾ ಇರೋದು ಪಾರ್ಟ್ ಆಫ್ ಅಡ್ವೊಕೇಸಿ. ಪಾರ್ಟ್ ಆಫ್ ಅಡ್ವೊಕೇಸಿ. ಮೆನಿ ಪೀಪಲ್ ಥಿಂಕ್ ದಟ್ ಅಡ್ವೊಕೇಸಿ ಈಸ್ ಅ ಬ್ಯಾಡ್ ವರ್ಡ್ ಅನ್ಬಿಟ್ಟು ಅಂತ. ನೋ. ಎರಡನೇದು ಏನಾಗುತ್ತೆ, ಅಡ್ವೊಕೇಸಿಯ ಕೆಲಸಗಳು ಏನೋ ನಾವ್ ಹೇಳ್ತಿರೋ ಚಿಟಿಕೆ ಹೊಡೆದಂಗೆ ಆಗೋದಲ್ಲ. ಅಡ್ವೊಕೇಸಿಗೆ ತುಂಬಾ ಹಿನ್ನೆಲೆ ಬೇಕು, ತುಂಬಾ ಅಧ್ಯಯನ ಬೇಕು. ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ನಾನೀಗ ಚೈಲ್ಡ್ ರೈಟ್ಸ್ ಗ್ರಾಮ ಸಭಾ ಅಂತ ಹೇಳ್ತೇನೆ. ಚೈಲ್ಡ್ ರೈಟ್ಸ್ ಗ್ರಾಮ ಸಭಾ ಅನ್ನೋದು 2006ರಲ್ಲಿ ನಾವು ಸರ್ಕಾರದ ಮುಂದೆ ಇಟ್ಟಾಗ, ಅದ್ರ ಹಿಂದೆ ನಾವು ನೇರವಾಗಿ ಕ್ಷೇತ್ರದ ಕೆಲಸ ಮಾಡಿದ 6 ವರ್ಷದ ಅನುಭವ ಇತ್ತು. ಜೊತೆನಲ್ಲಿ ಪ್ರಾಯಶಃ ನನ್ನ ಅಪ್ಬ್ರಿಂಗಿಂಗ್, ನನ್ನ ಕಾಲೇಜು, ಮತ್ತೆ ನಾನು ಕ್ರೈಯಲ್ಲಿ ಮಾಡಿದ ಕೆಲಸ, ಇವೆಲ್ಲದರ ಹಿನ್ನೆಲೆಯಲ್ಲಿ ನನಗಿದ್ದೇನು ಅಂತಂದ್ರೆ, ಪಂಚಾಯತಿಗಳು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನ್ನೋದು. ಈ ಪಂಚಾಯತಿಗಳ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಒಂದೇ ಒಂದು ಲೈನ್ ನಾನು ಅವತ್ತು ಬಳಿಗಾರ್ ಅವ್ರ ಮುಂದೆ ಇಟ್ಟಾಗ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ರು. ಅವ್ರಿಗೆ ಇಟ್ಟಾಗ ಅವ್ರು ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ರು. ಆಮೇಲೆ ಅವ್ರು ಹೇಳಿದ್ದು 2006 ಆಗಸ್ಟ್ ಅಲ್ಲಿ, ಏನಯ್ಯ ಇಷ್ಟು ಲೈನ್ ಹೇಳಲಿಕ್ಕೆ ಎಷ್ಟು ದಿವಸ ಯೋಚನೆ ಮಾಡಿದ್ದೆ ಅಂತಂದ್ರು. ದೆನ್ ಹಿ ಸೆಡ್, ನನ್ಗೊಬ್ಬನಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ನಾನು ಇಡೀ ಟೀಮ್ಗೆ ಹೇಳ್ಬೇಕು ನೀವು ಅಂತ ಹೇಳಿದ್ರು. ವೆಲ್, ಇಟ್ ವಾಸ್ ಹಿಸ್ಟ್ರಿ ನಾವ್. ಸುಮಾರು ಒಂದು 25 ಜನ ಅಧಿಕಾರಿಗಳು ಕೂತಿದ್ರು. ಅವ್ರ ಮುಂದೆ ಹೇಳಿ, ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ಪಂಚಾಯತ್ ರಾಜ್ ಇಲಾಖೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಮಾಡಬೇಕು ಅಂತ. ಆಮೇಲೆ ಸರ್ಕ್ಯುಲರ್ ಬಂತು, ಇತ್ಯಾದಿಗಳು. ಬಟ್ ಇಲ್ಲಿ ನಾನು ಯಾಕೆ ಈ ವಿಷಯವನ್ನು ತರ್ತಾ ಇದ್ದೀನಿ ಅಂತಂದ್ರೆ, ಅಡ್ವೊಕೇಸಿ ಈಸ್ ನಾಟ್ ಎ ಓವರ್ ನೈಟ್ ವರ್ಕ್. ಹೌದು. ಇವಾಗ ಇದಕ್ಕೆ ನಾನು ಜಾಯಿಂಡರ್ ಕೊಡ್ತೀನಿ. SDG ಇದು 2017 ನಮ್ಗೆ ಅಷ್ಟು ರೇಡಿಯೋಗಳಿಗೆ ಡೆಲ್ಲಿನಲ್ಲಿ UNDP ನಮಗೆ ಟ್ರೈನಿಂಗ್ ಕೊಟ್ಟು, ಅಲ್ಲಿ ತಗೊಂಡು ಕರ್ನಾಟಕ ಬೆಂಗಳೂರಿಗೆ ಬಂದಾಗ ನಮ್ಮದು RDPR, ಅದಕ್ಕೆ LK ಆತಿಕು, ಹಿ ವಾಸ್ ದ ಸೆಕ್ರೆಟ್ರಿ. ಅವ್ರ ಹತ್ರ ನನಗೆ ನೆಗೋಷಿಯೇಟ್ ಮಾಡಬೇಕು ಅಂತ ಹೇಳಿದಾಗ, ಅದು ಯಾವ ಸ್ಟೇಜಿಗೆ ನಾ ಹೊರಟೋಗಿದ್ದೆ ಅಂತಂದರೆ, ಹೋಗಯ್ಯ ನೀವು ಕೊಟ್ರೆಷ್ಟು ಬಿಟ್ರೆಷ್ಟು ಅಂತ ಸ್ಟೇಜ್ಗೆ, ಫೈನಲ್ ಸ್ಟೇಜ್ಗೆ ಹೋಗಿ, ಮೈ ಪರ್ಸೆಪ್ಷನ್, ಮೈ ಆರ್ಗ್ಯುಮೆಂಟ್ ವಿತ್ ಹಿಮ್ ವಾಸ್ ಟೋಟಲಿ ಎ ಡಿಫ್ರೆಂಟ್ ಥಿಂಗ್. ಕಡೆಗೆ ಅವರು ವಿಶಾಲ್ ಅನ್ನೋರನ್ನ ಇಂಟ್ರಡ್ಯೂಸ್ ಮಾಡಿದ್ರು RWದು, ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. 10 ಸ್ಟೇಷನ್ಸ್ನ ಎನ್ರೋಲ್ ಮಾಡಿದ್ರು. JJM, ಅದು ಶೌಚಾಲಯ ಮಹಿಳಾ ಆರೋಗ್ಯ ಅಂತ. ಅಂದರೆ ಎಗೇನ್ ಪ್ರಾಬಬಲಿ ನೀವು ಬಳಿಗಾರ್ ಅಂತ ತಗೋತಾ ಇದ್ದೀರಾ ಹೆಸರು, ನಾನು ಆತಿಕ್ ಅಂತ ತಗೋತಾ ಇದ್ದೀನಿ. ಬಿಕಾಸ್ ಇಂಡಿವಿಜುವಲ್ ಪರ್ಸನ್ ಆ್ಯಂಡ್ ಪರ್ಸನಾಲಿಟಿ ಪ್ಲೇಸ್ ಎ ಮೇಜರ್ ರೋಲ್ ಅಲ್ವಾ? ಅಲ್ಟಿಮೇಟ್ಲಿ ನಾವು ಅಲ್ಲಿಗೆ ಬಂದು ನಿಂತ್ಕೋತೀವಿ. ಈಗ ಒಂದು ಕಾನ್ಸೆಪ್ಟ್ಗೆ ಬೆಳೆಯಲಿಕ್ಕೆ ಹಲವಾರು ಸಪೋರ್ಟ್ ಬೇಕು. ಅದು ಇಂಡಿವಿಜುವಲ್ ವಿತ್ ಗುಡ್ ಹಾರ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೆಚ್ಯೂರಿಟಿ. ಬಳಿಗಾರ್ ಅವರು ಆದ ಮೇಲೆ ಬಂದು ಉಮಾ ಮಹಾದೇವನ್ ಅವರು ಬಂದರು. ಶಿ ಇಸ್ ಆಲ್ಸೋ ಹಾಗೆ ಪ್ರೊಆಕ್ಟಿವ್ ಇದ್ದಾರೆ. ಅದಕ್ಕೆ ಬಹಳ ಒಳ್ಳೆಯ ಪಬ್ಲಿಸಿಟಿ ಕೊಟ್ಟರು. ಅಂಡ್ ಶಾಲಿನಿ ರಜನೀಶ್ ಅವರು, ಇನ್ಫ್ಯಾಕ್ಟ್ ವಾಟ್ ಶಿ ಡಿಡ್, ಈ ಇಡೀ ಎಕ್ಸ್ಪೀರಿಯನ್ಸ್, ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ನಮ್ಮ ಅನುಭವವನ್ನ, ಹೇಗೆ ಶುರುವಾಯಿತು, ಎಲ್ಲಿಗೆ ಬಂತು ಅನ್ನೋದನ್ನ ಅವರ ಒಂದು ಸರ್ಕಾರಿ ಪಬ್ಲಿಕೇಶನ್ ಪ್ರಿಂಟ್ ಮಾಡಿದ್ರು. ಅಲ್ಲಿ ಒಂದು ಹೆಗ್ಗಳಿಕೆ ಹೇಳ್ಕೊಳ್ಬೇಕು ಅಂತಂದ್ರೆ, ಆ ಕಲ್ಪನೆ ಇದ್ರೆ ಜನಗಳಿಗೆ, ಶಿ ರೋಟ್ ಇನ್ ದಿ ವೆರಿ ಫಸ್ಟ್ ಸೆಂಟೆನ್ಸ್,
It is Child Rights Trust, CRT Bengaluru, which gave the idea to conduct this Child Rights Grama Sabha ಅಂತ ಫುಲ್ ಕ್ರೆಡಿಟ್ ಕೊಟ್ಟರು. ಎಸ್, Many people don't. ಇನ್ ಬ್ಯೂರೋಕ್ರಸಿ, ಎಸ್ ವಿ ನೋ. ಅದೇ ಎಸ್, ಅದನ್ನ ನಾನು ಪಕ್ಕಕ್ಕಿಟ್ಟು ಈಗ CSR ಗೆ ವಾಪಸ್ ಬರ್ತೀನಿ. Probably I'm using this channel to tell CSR that don't look at only physical structure, numbers, tangible. Yes, ನೀವು ಎಷ್ಟು ಕಿಟ್ಗಳು ಕೊಟ್ರಿ, ಎಷ್ಟು ಯೂನಿಫಾರ್ಮ್ ಕೊಟ್ರಿ, ಅಥವಾ ಎಷ್ಟು ಜನರಿಗೆ ಟಾಯ್ಲೆಟ್ ಕಟ್ಟಿಸ್ಕೊಟ್ರಿ, ಇವು ಮಾತ್ರ ಅಲ್ಲ, ಜನರ ಮನಪರಿವರ್ತನೆಗೆ ಎಷ್ಟು ಕೆಲಸಗಳಾಗಿದೆ ಅವುಗಳನ್ನು ಗಮನಿಸಿ ಅಂತ. ಇತ್ತೀಚೆಗೆ ನಾವು ಒಂದು CSR ಜೊತೆನಲ್ಲಿ ಬೇರೆ ಒಂದು ಕಾಂಟೆಕ್ಸ್ಟ್ ಕೆಲಸ ಮಾಡ್ತಾ ಬಾಲ್ಯ ವಿವಾಹ ತಡೆಗಟ್ಟಿದ ಪ್ರಕರಣಗಳ ಬಗ್ಗೆ ಅವರ ಒಂದು ಸಪೋರ್ಟ್ ಬಂದಿತ್ತು. ಭಾರಿ ದೊಡ್ಡ CSR ಅದು, ನನಗೆ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ಇಲ್ಲಿ. ಆರಂಭದಲ್ಲಿ ಒಂದು 6 ತಿಂಗಳು ಸಪೋರ್ಟ್ ಕೊಟ್ಟರು ಅವರು. ನಾವು ಹೇಳಿದ್ವಿ ಇದು ಕರ್ನಾಟಕದಲ್ಲಿ 11 ಜಿಲ್ಲೆಗಳಿಗೆ ಪಸರಿಸುತ್ತೆ, 11 ಜಿಲ್ಲೆಗಳಲ್ಲಿ ವಿವಾಹಿತ ಬಾಲಕಿಯರನ್ನ ಅವರನ್ನ ಪುನರ್ವಸತಿ ಮಾಡ್ತಾ ಇವರು ನಾಳೆ ಬಾಲ್ಯ ವಿವಾಹಗಳು ಆಗದಂಗೆ ತಡೆಗಟ್ಟುವ ಕೆಲಸಗಳು ಮಾಡ್ತಿದ್ದಾರೆ ಅಂತ ಒಳ್ಳೆ ಒಂದು ನೆಟ್ವರ್ಕ್ ಡೆವಲಪ್ ಆಗಿದೆ. ಸುಮಾರು ಒಂದು 3,000 ಬಾಲಕಿಯರು ನಮ್ಮ ಈ ಗ್ರೂಪಲ್ಲಿ ಇದ್ದಾರೆ. ಅವರು ಮೊದಲು 6 ತಿಂಗಳು ಇಷ್ಟಪಟ್ಟರು, ಚೆನ್ನಾಗಾಗ್ತಿದೆ ಅಂತ. ಮಾನಸಿಕ ಆರೋಗ್ಯ, ಅದ್ರ ಮೂಲಕ ಹೇಗೆ ಕುಟುಂಬಗಳಲ್ಲಿ ನಾವು ನೆಮ್ಮದಿಯನ್ನು ತರಬೇಕು, ಆ ಮೂಲಕ ಬಾಲ್ಯವನ್ನು ತಡೆಗಟ್ಟೋದು ಅಂತ. ಅವರಿಗೆ ಬಂದ ಸಮಸ್ಯೆ ಏನು ಅಂತಂದರೆ, ಈಗ ಅದೇಂಗೆ ನೀವು ಬೆಂಗಳೂರಿನಲ್ಲಿ ಇರ್ತೀರಾ, ಇವರೆಲ್ಲರೂ ಕೂಡ ಅಲ್ಲೆಲ್ಲೋ ಇರ್ತಾರೆ, ನೀವು ಅದೇಂಗೆ ಅವ್ರನ್ನ ಮಾನಿಟರ್ ಮಾಡ್ತೀರಾ? ಸ್ವಾಮಿ, ಮಾನಿಟರ್ ಮಾಡೋಕ್ಕಾಗತ್ತೆ, ನಮ್ಮ ಜನ ಇದ್ದಾರಲ್ಲಿ ಅಂತ. ನೀವು ಅಷ್ಟೊಂದು ಸಂಬಳ ಕೊಡಬೇಕಾ ಅವ್ರಿಗೆಲ್ಲ ಅಂತ ಇದು ಅವರ ಪ್ರಶ್ನೆ. ಅಲ್ಲ, ಸಂಬಳ ಕೊಡಬೇಕು ಅಂತಂದರೆ ನಮ್ಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ನಾವು ಒಂದು ತಿಂಗಳಿಗೆ ಒಂದು 12,000 ರೂಪಾಯಿ ಸಂಬಳ ಕೊಡಬಾರ್ದಾ? ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಅಯ್ಯೋ, ಅಷ್ಟೊಂದು ಸಂಬಳ ಕೊಡ್ತೀರಾ? ಅಲ್ಲ ಸ್ವಾಮಿ, ಅವರು ಓಡಾಡಬೇಕು, ಹಳ್ಳಿ ನೋಡಬೇಕು. ಇವತ್ತಿನ ದಿನದ ಬೆಲೆಯಲ್ಲಿ ಅವ್ರಿಗೊಂದು 3,000-4,000 ರೂಪಾಯಿ ಅವ್ರಿಗೆ ಪೆಟ್ರೋಲ್ ಖರ್ಚಾಗುತ್ತೆ. ಮತ್ತು ಅವರೊಂದು ಹಳ್ಳಿಗೆ ಹೋದಾಗ ಅಲ್ಲೊಂದು ಕಾಫಿ ಕುಡಿಯೋಕ್ಕೆ, ಆಯಿತಾ, ಅಷ್ಟಕ್ಕೆ ಎಷ್ಟು ಸತಿ ನಿಮಗೆ ಬಸ್ ಸಿಕ್ಕಲ್ಲ. ನಮ್ಮ CSRನವ್ರಿಗೆ ಅಷ್ಟೊಂದು ಸಂಬಳ ಕೊಡಬೇಕಾ? ಎಷ್ಟು ಜನಕ್ಕೆ ಸಂಬಳ ಕೊಡಬೇಕು ಸ್ವಾಮಿ? ಒಂದೊಂದು ತಾಲೂಕಲ್ಲಿ ಒಂದು 4 ಜನ ಇರ್ತಾರೆ, 10 ತಾಲೂಕಲ್ಲಿ 40 ಜನ ಆಗ್ತಾರೆ. 40 ಜನಕ್ಕೆ ಇಷ್ಟು ಸಂಬಳ ಅಂತಾರೆ. ಅವರು ಟಕ ಲೆಕ್ಕ ಹಾಕ್ಬಿಟ್ಟು ಇಷ್ಟೊಂದು ದುಡ್ಡು ಕೊಡೋದು ಬೇಡ, ಸಂಬಳಕ್ಕೆ ಇಷ್ಟೊಂದು ಕೊಡೋದು. ಇಟ್ ಈಸ್ ನಾಟ್ ಸಂಬಳ. CSRನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಫೀಲ್ಡ್ ವರ್ಕ್ ಮಾಡ್ತಿರೋ ಅಂಥವ್ರಿಗೆ ಕೊಡುವ ಸಂಬಳ ಹಣ ಇಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ಪ್ರೋಗ್ರಾಮ್ ಎಕ್ಸ್ಪೆಂಡಿಚರ್ ಅಂತ. ಸೇಮ್ ಥಿಂಗ್ FCRನಲ್ಲೂ ಇದೆ. ಇವುಗಳ ಬಗ್ಗೆ ನಮ್ಮ CSRಗಳು ಯೋಚನೆ ಮಾಡಬೇಕು, ಟ್ಯಾಂಜಿಬಲ್ ಆಗಿ. ಇಲ್ಲ, ಇದಕ್ಕೆ ನಾನು ಒಂದು ಜಾಯಿಂಡರ್ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ನಾವಂತೂ ಟೋಟಲಿ ಇಂಟ್ಯಾಂಜಿಬಲ್. ಅಟ್ಲೀಸ್ಟ್ ನೀವು ಹೇಳ್ಕೊಳ್ಳೋದಕ್ಕೆ ಇಷ್ಟು 3,000 2,000 ಸಮ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಮ್ದಂತೂ ಏನೂ ಇಲ್ಲ. ಅಂಥ ಟೈಮ್ನಲ್ಲಿ ನೀವು ಪ್ರಪೋಸಲ್ ಕಳಿಸ್ತೀರಲ್ಲ, ನೀವಾಗಲಿ ನಾವಾಗಲಿ ಯಾರೇ ಆಗಲಿ, ಅಲ್ಲಿ ಕೂತ್ಕೊಳ್ಳೋ ವ್ಯಕ್ತಿಗೆ ಆ ಒಂದು ಕ್ಯಾಲಿಬರ್ ಇರಬೇಕು, ಸೆನ್ಸಿಟಿವಿಟಿ ಇರಬೇಕು. ಅದೇನೋ ಇಲ್ಲದೆ ಇರೋರೇ ಇರೋದದು. ಆಮೇಲೆ ಅಲ್ಲಿರೋಂಥ ಕ್ಲರ್ಕ್ಸು ಕೂಡ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇರ್ತಾರಲ್ಲ, ಅವ್ರು ಇವ್ಯಾಲ್ಯೂಯೇಟರ್ಸು. ಎಷ್ಟೋ ಕಡೆಗೆ ಯಾರು ನಿಮ್ಮ ಥರ MSW ಆಗಬಹುದು, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ದೇ ಇರೋರು ಇರ್ತಾರೆ. ಆ್ಯಂಡ್ ಫೈನಲಿ ದೇ ಟೇಕ್ ದ ಕಾಲ್. It is happening. The requirement is CSR ಅವರಿಗೆ, ಯಾರು ಕಂಪನಿಗಳಲ್ಲಿ ನೋಡ್ತಾರೆ ಅವರಿಗೆ ಮತ್ತು ಅಲ್ಲಿನ ಕಮಿಟಿ ಅವರಿಗೆ ಈ ಮಧ್ಯದ ಸೇತು ಏನಿದೆಯಲ್ಲ ಅದು ಫಸ್ಟ್ ಕಟ್ ಆಗಬೇಕು. ಅವರುಗಳಿಗೆ ಬೇಕು, ಸೆನ್ಸಿಟಿವಿಟಿ ಬೇಕು. ಅಭಿವೃದ್ಧಿ ಕ್ಷೇತ್ರದ ವಿವಿಧ ಆಯಾಮಗಳ ಪರಿಚಯ ಇರಬೇಕು. ಮತ್ತೆ ಇನ್ನೊಂದು, ಅಯ್ಯೋ ಮಹಾರಾಯ ವಾಸು, ನಾವು ಒಂದು ಪ್ರಪೋಸಲ್ ರೀಸೆಂಟ್ ಎಕ್ಸ್ಪೀರಿಯನ್ಸ್ ನಾ ಹೇಳ್ತಾ ಇರೋದು, 3:30 ಹೋಗಿದೆ, 5 ಗಂಟೆಗೆ ರಿಗ್ರೆಟ್ ಇಮೇಲ್ ಬಂದಿದೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ವಿ ಆರ್ ಅನೇಬಲ್ ಟು ಸಪೋರ್ಟ್ ಯು ಇನ್ ದಿಸ್ ಫೈನಾನ್ಷಿಯಲ್ ಇಯರ್. ಯಾರು ಕಳಿಸಿರೋದದು? ಅಷ್ಟು ಬೇಗ ಹೋಗುತ್ತಾ ಅದು? 1 ವಾರ ಆದರೂ ಬೇಕಲ್ಲ ಅದು ರಿಗ್ರೆಟ್ ಇಮೇಲ್ ಬರಬೇಕು ಅಂತ ಹೇಳಿದ್ರೆ. ಮತ್ತು ನಿಮ್ಮ ಸೆಕ್ಟಾರಲ್ಲೇ ನೀವು ತುಂಬ ಜನ ಹೇಳ್ತಾರೆ, ಭಾಷೆ ಆಲ್ಸೋ ಪ್ಲೇಸ್ ದ ಮೇಜರ್ ರೋಲ್. ಆಮೇಲೆ ಇದು ನಿಮ್ಮ ಸರಿಯಾಗಿ ಅದು ಫ್ಲಾರಿ ಇಂಗ್ಲಿಷ್ ಬರಬೇಕು. ಈಗ ಇವರು ಪ್ರಹ್ಲಾದ್ ಉದಾಹರಣೆ ತೆಗೆದುಕೊಂಡು ಹೇಳೋದಾದ್ರೆ, ನಿಮ್ಮ ಪ್ರಪೋಸಲ್ ಅನ್ನ ನಾವು ಯಾವ ರೀತಿ ಬರೆಯಬೇಕು? ಅಯ್ಯೋ ಪ್ರಹ್ಲಾದ್, ಅದಕ್ಕೆ ತಾನೇ ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಇದ್ದು ಓಡ್ಕೊಂಡು ಬಂದ್ಬಿಟ್ಟಿದ್ದು. ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು? ಮತ್ತೆ ಅವ್ರು ಹೇಳೋದ್ರಾಗ್ಲೆ 2 ವರ್ಷಕ್ಕೆ 3 ವರ್ಷಕ್ಕೆ ಅವರು ಇಂಥದ ಮ್ಯಾನೇಜರ್ ಆಗ್ಬಿಟ್ಟಿದ್ದ ಅನ್ಬಿಟ್ಟು ಅಂತ. CSR ಅವರು ಕೂಡ ವೆನ್ ದೇ ಹೈರ್ ಪೀಪಲ್, ದೇ ಹ್ಯಾವ್ ಟು ಲುಕ್ ಅಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದಿ ಪರ್ಸನ್. ಕನಿಷ್ಠ ಒಂದು 10 ವರ್ಷ ನೆಲದ ಮೇಲೆ ಓಡಾಡಿದ ಅನುಭವ ಇರುವ ವ್ಯಕ್ತಿ ಇಲ್ಲ, ಆ ಥರದವ್ರು ಇಲ್ಲ. ಇದ್ದಾರೆ, ಕೆಲವು ಕಡೆ ಇದ್ದಾರೆ. ಅಲ್ಲ, ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್, ದಟ್ ಈಸ್ ಓಕೆ. ಬಟ್ ನಾನು ಜನರಲಿ ಸ್ಪೀಕಿಂಗ್
ಈಗ ಬದಲಾವಣೆ ಆಗಬೇಕು ಅಂತ ಹೇಳೋಣಂತೆ. CSR ಬರಬೇಕು ಅಂದರೆ ಇಂಥದ್ದೊಂದು ಕ್ವಾಲಿಟಿ ಇರಬೇಕು, ಇಂಥದ್ದೊಂದು ಅನುಭವ ಇರಬೇಕು, ಇಂಥದ್ದೊಂದು ಮನಸ್ಥಿತಿ ಇರಬೇಕು, ಸ್ಟೇಟ್ ಆಫ್ ಮೈಂಡ್ ಅಂತ ನಾವೇನು ಹೇಳ್ತೀವಿ ಆ ಥರದ್ದು ಅಂತ. ಬಹಳ ಇನ್ನೊಂದು ಈ ಮಾತು ತಂದುಬಿಡ್ತೀನಿ ನಾನು ಫಂಡಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಗೊತ್ತು ನನಗೆ ಅದು ಹೇಗಿರುತ್ತೆ ಅಂತ. ಮತ್ತು ಫಂಡಿಂಗ್ ಏಜೆನ್ಸಿಗಳ ಜೊತೆಯಲ್ಲಿ ನೆಗೋಷಿಯೇಟ್ ಮಾಡಿದ್ದೇನೆ, ಐ ಹ್ಯಾವ್ ಡನ್ ಎವ್ಯಾಲ್ಯೂಯೇಷನ್ಸ್, ಅವ್ರನ್ನ ಸರ್ಕಾರದ ಮೆಟ್ಲ್ ತನಕ ಕರ್ಕೊಂಡೋಗಿ ಕೂಡಿಸಿ ಎಲ್ಲ ಮಾಡಿದ್ದೀನಿ. ಬೇಕಾಗಿರೋದೇನಂತ ತುಂಬ ಹ್ಯುಮಿಲಿಟಿ ಬೇಕಾಗಿದೆ, ಮನುಷ್ಯತ್ವವು ತುಂಬ ಬೇಕಾಗಿದೆ. ನೀವು ಹೇಗೆ ನೋಡ್ತೀರಂತ NGOಗಳನ್ನ ಏನೋ ಬಂದರು ಇವರು ಇಸ್ಕೊಳಕ್ ನಮ್ಮ ಹತ್ರ ಅನ್ನೋ ಮನೋಭಾವನ ತೆಗಿಬೇಕು. CSRಗಳಲ್ಲೂ ಇದು ಹೋಗಬೇಕು, CSRನ ಮೇಲೆ ಕೂತಿರೋರ್ಗೂ ಹೋಗಬೇಕು. ಪರಸ್ಪರ ಗೌರವ ಇರುವಂಥ ವಾತಾವರಣ ಕೊಡಲೇಬೇಕಾಗಿದೆ. ಇವರೇನೋ ನಾವು ಕೊಡೋದಕ್ಕೆ ತೆಗೆದುಕೊಳ್ಳೋಕೆ ಬರ್ತಿದ್ದಾರೆ ಅನ್ನೋ ಭಾವನೆ ಬರಬಾರ್ದು. ಫಂಡಿಂಗ್ ಏಜೆನ್ಸಿಗಳದ್ದು ಇದು ಬರಬಾರ್ದು. ನನಗೆ ಐ ಹ್ಯಾವ್ ಸೀನ್ ದಟ್ ಹತ್ತಿರದಿಂದ. ಕೆಲವು ಫಂಡಿಂಗ್ ಏಜೆನ್ಸಿಗಳಲ್ಲಿ ಬಂದಂತ ಜನಗಳು ನಾವು ಕೊಡ್ತಾ ಇದ್ದೀವಿ, ನೀವು ತಗೊಳ್ತಾ ಇದ್ದೀರಾ. ಅದು ಟ್ರಾಜಿಡಿ ಏನು ಗೊತ್ತಾ, ದೇವ್ರ ವರ ಕೊಡ್ತಾರೆ, ಪೂಜಾರಿಗಳ ಕಡೆಯಿಂದ ನಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಸ್ ಇವು. ಐ ಡೋಂಟ್ ನೋ ವೆದರ್ ಐ ಹೌದು ಹೌದು. ಸ್ಟೇಟ್ಮೆಂಟ್ ಇವಾಗ ಸುಮಾರು ಕಡೆಗೆ ಇವಾಗ ನಾವು ಇದು ಆಫ್ ದ ರೆಕಾರ್ಡ್ ತರ ನಾವು ಬೇಕಾದಷ್ಟು ಹೆಸರುಗಳು ತಗೊಂಡು ಮಾತಾಡಬಹುದು. ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು, ಇಂಡಿವಿಜುವಲ್ ಸೆನ್ಸಿಟಿವಿಟಿ ಇರುತ್ತಲ್ಲ, ಅದು ಒರಿಜಿನಲ್ಲು ಫಂಡರ್ಗೆ ಇರುತ್ತೆ. ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಆಗ್ತಾ ಇರುವಂತಹ ಮಿಸ್ಟೇಕ್ಸ್ ಇವು. ಮಿಸ್ಟೇಕ್ಸ್ ಅಂತಾನೆ ಹೇಳ್ತೀನಿ, ಚಾಲೆಂಜಸ್ ಅಲ್ಲ ಇದು. ಹೌದು. ಆಮೇಲೆ ಸುಮಾರು ಜನ ನಿಮ್ಗಳಿಗೆ ಇನ್ನೂ ಚೆನ್ನಾಗಿರ್ಬೇಕು. ಈಸ್ ಯುವರ್ ಆರ್ಗನೈಸೇಷನ್ ವೆರಿ ಕ್ಲೋಸ್ ಟು ಏರ್ಪೋರ್ಟ್ ಅದೆಲ್ಲ ಅಲ್ವಾ? ಅದು ನೀವಲ್ಲ, ಅದು ಕೂಡ ಫಂಡಿಂಗ್ ಏಜೆನ್ಸಿಗಳಿದ್ದಾಗ ಫಂಡಿಂಗ್ ಅದೆಲ್ಲ ಇರ್ಲಿಕ್ಕಿಲ್ಲ. ಈಗ CSR ಕಂಪನಿಗಳು ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಕ್ಲೋಸ್ ಟು ಏರ್ಪೋರ್ಟ್ ಅಂತ, ಯಾಕಂದ್ರೆ ಅವ್ರು ಎಲ್ಲೂ ಆಕ್ಚುಲಿ ಆಸ್ ಪರ್ ದ ಆಕ್ಟ್ ಅವ್ರ ಕಂಪನಿ ಎಲ್ಲಿ ಕೆಲಸ ಮಾಡ್ತಾರೋ ಮಾಡಬೇಕು. ಮತ್ತೆ ಅಲ್ಲಿ CSR ಫಂಡ್ ಅವರು ಡಿಕ್ಟೇಟ್ ಮಾಡ್ತಾರಲ್ವಾ ಸಬ್ಜೆಕ್ಟ್ಸ್ ನ, ನೀವು ಇದನ್ನೇ ತಗೋಬೇಕು, ಬಂದಿದೆ. ಈ ಸಬ್ಜೆಕ್ಟ್ ತಗೊಳ್ಳಿ, ಕರೆದ್ಬಿಟ್ಟು ನನ್ನ ಮಕ್ಕಳ ರೈಟ್ಸ್ ಬಗ್ಗೆ ಎಲ್ಲ ಕೇಳ್ಬಿಟ್ಟು ಬಹುತ್ ಅಚ್ಚಾ ಹೈ ಅಂತೆಲ್ಲ ಹೇಳ್ಬಿಟ್ಟು ಕೊನೆಯೊಳಗೆ ನಮ್ಮ ಕಂಪನಿ ಹತ್ರ ಒಂದು ಲೈಬ್ರರಿ ಮಾಡ್ತೀರಾ ಅಂತ ಕೇಳಿದ್ರು. ನಾನಂದೆ, ನಾನು ಬಂದ ಲೈಬ್ರರಿ ಮಾಡಬೇಕು ಅಂದರೆ ನಮ್ಮ ಆರ್ಗನೈಸೇಷನ್ ಬಂದು ಇಟ್ ಕಾಸ್ಟ್ ಎ ಲಾಟ್. ಯಾಕಂದ್ರೆ ನಾನು ಜನ ಇಟ್ಕೊಳ್ಬೇಕು, ನಾನು 10 ಸತಿಯಲ್ಲಿ ಹೋಗಿ ಬರಬೇಕೆಲ್ಲ ಆಗುತ್ತೆ. ಅಲ್ಲೊಂದು XYZ ಅಂತ ಒಂದು ಆರ್ಗನೈಸೇಷನ್ ಇದೆ, ಚಿಕ್ಕ ಆರ್ಗನೈಸೇಷನ್, ಅವ್ರಿಗೆ ಕೊಡಿ, ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಲೈಬ್ರರಿ, ಬೇಕಾದ್ರೆ ಕ್ಯಾನ್ ಹೆಲ್ಪ್ ದೆಮ್ ಅಂತ. ಅವ್ರಿಗೆ ಕೊಡಲಿಲ್ಲ, ನಾನು ಬೇಡ ಅಂತ ಬಂದೆ. ಬಟ್ ಹೇಗೆ ಬಂದೆ ನಾನು, ಏನು ಸ್ವಾಮಿ ಇದಕ್ಕೆ ಕೇಳ್ತಿರಲ್ಲ, ನನ್ನ ಉದ್ದೇಶನೇ ಬೇರೆ, ನೀವು ಕೇಳ್ತಿರೋದೇ ಬೇರೆ. ಅದು ಡಿಕ್ಟೇಷನ್ ತುಂಬಾ ನಡೆಯುತ್ತಾ ಇರ್ತದೆ. ಈಗ ನಮಗೂ ಅಷ್ಟೇ, ಜಸ್ಟ್ ಬಿಕಾಸ್ ಐ ಆಮ್ ಎ ವಿಮೆನ್, ವಿ ಗ್ರೂಪ್ ಆಫ್ ವಿಮೆನ್ ಅಂತ ನಮ್ಮನ್ನ ಮುಖ ನೋಡಿದ ತಕ್ಷಣ ವಿಮೆನ್ಸ್ ಇಶ್ಯೂ ತಗೊಳ್ಳಿ, ಅದಕ್ಕೆ ಸಾಕಷ್ಟು ಜನ ಇದ್ದಾರೆ. ಅಂಡ್ ವಿ ಆರ್ ಇಂಟು ಡಿಸಿಮಿನೇಷನ್. ಇವಾಗ ನನಗೆ ಅಥವಾ ನಮ್ಮ ಸಾರಥಿ ಕಮ್ಯುನಿಕೇಷನ್ಗೆ ನಿಜವಾಗ್ಲೂ ಸಮಾಧಾನ ಇದೆ. ಯಾಕೆ ಅಂತಂದರೆ ಅನ್ಟಚ್ಡ್ ಇಶ್ಯೂಸ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲಿ ಸಾಧ್ಯನೋ 1% ಚೇಂಜ್ ತರೋದಕ್ಕೆ ಹೊಸ ವಿಷಯಗಳು ಇಲ್ಲಿದೆ ಅಂತ. ಹಿಂಗಾಗಿನೇ ಇವತ್ತು ನೀವಿಬ್ರು ನಿಮ್ಮ ಥರ ಸ್ನೇಹಿತರು ಎಲ್ಲ ಬರ್ತಾ ಇರೋದು. CSR ಮನಿ ಕೂಡ ಇಫ್ ಇಟ್ಸ್ ಎ ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತಂದ್ರೆ, ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದರೂ ಆಯಿತು, ಇಫ್ ದಟ್ ಕಂಪನಿ ಇಸ್ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್, ದಟ್ಸ್ ಎ ಪಬ್ಲಿಕ್ ಮನಿ. ಪಬ್ಲಿಕ್ ಮನಿ ಅಂತಂದ್ರೆ ದೇ ಆರ್ ಆನ್ಸರಬಲ್ ಫಾರ್ ಎವ್ರಿಬಡಿ. ಇಟ್ಸ್ ನಾಟ್ ಓನ್ಲಿ ಫಾರ್ CSR ಕಮಿಟಿ. ನಾಳೆ ನಾನು ಹೋಗಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಈಗ ಕಂಪನಿ ಎಕ್ಸ್ನವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ವಿಪ್ರೋದರ್ ಎಷ್ಟು ಕೊಟ್ಟಿದ್ದಾರೆ, ಬಯೋಕಾನ್ ಎಷ್ಟು ಕೊಟ್ಟಿದ್ದಾರೆ, ಇನ್ಫೋಸಿಸ್ ಎಷ್ಟು ಪ್ರಶ್ನೆ ಕೇಳ್ಬೋದು. ದೇ ಆರ್ ಅಂಡರ್ ದ RTI. ಅದನ್ನ ಮಿನಿಸ್ಟ್ರಿ ಅವರು ಇನ್ಫೋಸಿಸ್ ಅವ್ರು ಉತ್ತರ ಕೊಡಲ್ಲ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಿಮ್ಗೆ ಆನ್ಸರ್ ಕೊಡ್ತಾರೆ, ಕೇಂದ್ರ ಸರ್ಕಾರ MCA ಅವರು ಕೊಡ್ತಾರೆ ನಿಮಗೆ. ಸೊ ನಿಮಗೆ ಆಯ್ಕೆನ ಆತಕ್ಕೋಸ್ಕರ. ಸೊ ಹಾಗಾಗಿ ಕಂಪನಿಯವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಏನ್ ಮಾಡಿದೀನಿ ಅನ್ನೋದಕ್ಕೆ ನನಗೆ ದಾಖಲೆ ಬೇಕಲ್ಲಪ್ಪ. ದಟ್ ಇಸ್ ಕರೆಕ್ಟ್. ಅದು ದಟ್ ಇಸ್ ಎಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಕಂಪನಿಗಳು ಆದಷ್ಟು ಕೂಡ ಇಂಟ್ಯಾಂಜಿಬಲ್ ಆಗಿರ್ತಕ್ಕಂಥ ಫಂಡರ್ಸ್ ಆಕ್ಟಿವಿಟೀಸ್ ಇದೆ, ಐ ಕೆನಾಟ್ ಅಕೌಂಟ್ ಇಟ್ ಫಾರ್ ದಟ್, ಅಂದ್ರೆ ನಂಬರ್ಸ್ ಬರಲ್ಲ ಅಂತ, ಅಕೌಂಟ್ ಫಾರ್ ದಟ್ ಅನ್ನೋ ಒಂದು ಆಂಗಲ್ ಆಗಿ ಬಂದ್ಬಿಡ್ತಾರೆ. ಸಿ ದೇರ್ ಆರ್ 2 ಥಿಂಗ್ಸ್. CSR ನೀವು ಏನೇ ಮಾತಾಡಿ, ಎಷ್ಟೇ CSR ಅಂತ ಮಾತಾಡಿದ್ರು ಕೂಡ ದೇ ಆರ್ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್. ಬೇಸಿಕಲಿ ಎಸ್, ಅವ್ರು ಬಿಸ್ನೆಸ್ ದೃಷ್ಟಿಕೋನದಿಂದಲೇ ಆಲೋಚನೆ ಮಾಡ್ತಾರೆ. ಇವನ್ CSR ಕೂಡ ಬಿಸ್ನೆಸ್ ದೃಷ್ಟಿಕೋನದಿಂದಲೇ ಆಲೋಚನೆ ಮಾಡ್ತಾರೆ. ಸರ್ಕಾರಕ್ಕೆ ಇರೋ ಹಂಗೆ ಅಥವಾ NGOಗಳಿರೋ ಹಂಗೆ ಅವರು ಸೋಷಿಯಲ್ ಸೆನ್ಸಿಟಿವಿಟಿ ಕಡಿಮೆ. 2% ಕೊಡಬೇಕು ಮಾಡಿ ಅಂತ ಕೆಲವು. ಈಗ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳಿಗೂ ಕೂಡ ಅಜೀಂ ಪ್ರೇಮ್ಜಿ ಅಂತವರು ಇರಲ್ಲ ಬಾಸ್ಗಳು, ಅಷ್ಟು ಸೋಷಿಯಲ್ ಸೆನ್ಸಿಟಿವ್ ಇರುವಂಥ ಬಾಸ್ಗಳು ಇರಲ್ಲ, ಆಯ್ತಾ. ಕೆಲವರು ಇರ್ತಾರೆ ಬೇರೆ ಕಂಪ್ನಿಗಳು. ಈಗ ನ್ಯಾಯ ಕೊಡ್ರಪ್ಪ. ಈಗ ನಾನು ಸುಮಾರು ಜನ ದೇರ್ ಆರ್ 2 ಥಿಂಗ್ಸ್. CSR ಅಲ್ಲಿ ಕಂಪ್ನಿ ದುಡ್ಡು ಕೊಡೋರು ಒಬ್ರು ಇದ್ದಾರೆ. ದೇರ್ ಆರ್ ಆಲ್ಸೋ ಪೀಪಲ್ ಲೈಕ್ ಫಿಲಾಂಥ್ರಫರ್ಸ್, ಇಂಡಿವಿಜುವಲ್ ಫಿಲಾಂಥ್ರಫರ್ಸ್. ತುಂಬಾ ಈಗ ಭಾವೇಶ್ ಅಗರ್ವಾಲ್, ಓಲಾ,
ಸಚಿನ್ ಬೌನ್ಸಿಕ್, Yes. ಮೈಂಟ್ರಿ ಅವರೆಲ್ಲ ಇಂಡಿವಿಜುವಲ್ ಕೊಡ್ತಾರೆ. ಈವನ್ ಆಕ್ಚುಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕೂಡ actually ತುಂಬಾ ಜನ Wipro ಇಂಡಿವಿಜುವಲ್ಸ್ Wipro ಇದ್ದಾರೆ. Foundation ಅಲ್ಲ, it's ವಿಪ್ರೋ ಅಲ್ಲ, CSR. ಎಸ್ ಇಂಡಿವಿಜುವಲ್. It's a CSR. ಹಾ. It's actually NGO run by him. ಸೊ ಎರಡು ಥರ ಇದೆ. ಸೊ ನಾನು ಕೇಳ್ತಿರೋದೇನು ಅಂತಂದ್ರೆ, ಕೋಟ್ಯಾಂತರ ರೂಪಾಯಿ ಸುರಿದಿರ್ತಕ್ಕಂತಹ ಒಂದು ಕಂಪ್ನಿಗೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ದೃಷ್ಟಿಕೋನ, ವಾಸು ಅವರ ದೃಷ್ಟಿಕೋನಕ್ಕೂ ಸಾವಿರಾರು ಕೋಟಿ ಸುರಿದಿರ್ತಕ್ಕಂಥ ಕಂಪ್ನಿಗೆ ವಾಟ್ಸ್ ಇನ್ ಇಟ್ ಫಾರ್ ಮೀ ಪ್ರಶ್ನೆ ಕೇಳೋದು ತಪ್ಪೇನಿದೆ? ನನಗೊಂದು ಹೆಚ್ಚುಗಾರಿಕೆ ಹೇಳ್ಕೋಬೇಕು ಅಂತಲ್ಲ, ನಾನು ಎಲ್ಲ ಕೊಟ್ಟಿರೋ ದುಡ್ಡನ್ನು ಎಲ್ಲಿಗೂ ಹೋಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತಪ್ಪೇನಿದೆ? ನೀವು ಹೇಳ್ತಿರೋದು ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೌದು, ಹೇಳ್ತಿದ್ರೆ social return. ಇನ್ವೆಸ್ಟ್ ಮಾಡಿ. ಎರಡು ನಾನು ಹೇಳಕ್ ಪ್ರಯತ್ನ ಪಡ್ತೀನಿ ಅಂತಂದ್ರೆ, ಸ್ಟೇಜ್ ಹ್ಯಾಸ್ ಕಮ್ ವೇರ್ ಇನ್ ನಿಮ್ಮ ಹಣ ಒಂದಷ್ಟು ಇಮಿಡಿಯೇಟ್ ರಿಸಲ್ಟ್ಸ್ಗೆ ನೋಡಿ, ತಪ್ಪೇನಿಲ್ಲ. ಇನ್ನೊಂದಷ್ಟು ಬೀಜ ಹಾಕಿ ಸ್ವಾಮಿ. ನಾವಿಬ್ರು ಮಾತಾಡ್ತಾ ಇರೋದು ಎಜುಕೇಶನ್ ಬಗ್ಗೆ. ಲಿಟ್ರಸಿದು ಒಂದು ಸ್ಟೇಜಿಗೆ ಬಂದಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಬೇಕಾದ್ರೆ ಆಫ್ಟರ್ 10th ಸ್ಟ್ಯಾಂಡರ್ಡ್, ಆಫ್ಟರ್ ಸ್ಕೂಲಿಂಗ್ ಅಂತ ಬಂದಾಗ ಎಗೇನ್ ಎ ಬಿಗ್ ಕ್ವಶನ್ ಇದೆ. ಕ್ವಾಲಿಟಿ ಆಫ್ ಎಜುಕೇಶನ್ ಅಥವಾ ಕ್ವಾಲಿಟಿ ಆಫ್ ಲಿಟ್ರಸಿ, ಡಿಗ್ರಿ, ಸರ್ಟಿಫಿಕೇಟ್ ಅಂತ ಬಂದಾಗ ಎಗೇನ್ ಅದಕ್ಕೆ ಸಪ್ರೇಟ್ ನಾವು ಪಾಡ್ಕಾಸ್ಟ್ ಮಾಡಬೇಕಾಗುತ್ತೆ. ಇಂಪ್ಯಾಕ್ಟ್ ಬಗ್ಗೆ ಯೋಚನೆ ಮಾಡಲೇಬೇಕು. ಇಂಪ್ಯಾಕ್ಟ್ ಬಗ್ಗೆ ನಾವು ದೂರಗಾಮಿ ಪರಿಣಾಮಗಳನ್ನ ಆಲೋಚನೆ ಮಾಡಲೇಬೇಕು. ಇವತ್ತು ಹಾಕಿದೀನಿ, ನಾಳೆ ಬಂದ್ಬಿಡುತ್ತೆ ಹೂವ ಅಂತೇಳಿ ಬಂದ್ಬಿಡಲ್ಲ. ಹೂವ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ಹೂವು ಯಾವ ರೀತಿ ಬೆಳಿಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಣೆ, ಪಾಲನೆ, ನೀರು, ಮಣ್ಣು ಎಲ್ಲ ಹಾಕ್ಬೇಕು. ಅದಕ್ಕೆ ಬೆಳೆಯೋದಕ್ಕೆ ಅದಕ್ಕೆ ಅಂತ ಪ್ರಕ್ರಿಯೆ ಇದೆ. ಇಟ್ ಈಸ್ ಎ ಪ್ರಾಸೆಸ್. ಅದಕ್ಕೆ ನೀವು ಒಂದಿಷ್ಟು ಕಾಲಾವಕಾಶ ಕೊಡಬೇಕು. ಈಗ ಒಂದು ಇಡೀ ಪ್ರದೇಶದಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಆ ಕ್ಷೇತ್ರದಲ್ಲೇ ಒಂದು ಉದಾಹರಣೆಗೆ SSLC ತನಕ ಓದಿರುವಂಥ ಹುಡುಗರು ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ ಅಂತ ಹೇಳಿ, ಯಾವುದೋ ಒಂದು ಕಂಪನಿ ಆನೇಕಲ್ಲಲ್ಲಿ ಕೆಲಸ ಮಾಡೋದು, ಯಾವುದೋ ಒಂದು ಕಂಪ್ನಿ, ಉದಾಹರಣೆಗೆ MTR ಯಾವುದೋ ಒಂದು ಕಂಪ್ನಿ, ಅಲ್ಲಿ ನಾನು ನೆಕ್ಸ್ಟ್ 5 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಂದು ಮೈಂಡ್ ಇಟ್ಕೊಂಡ್ರೆ, 10ನೇ ಕ್ಲಾಸ್ ಓದಿರ್ತಕ್ಕಂಥ ಹುಡುಗ ಡಿಗ್ರಿ ಮುಗಿಸಿ PG ಮುಗಿಸಿರ್ತಾನೆ ಆಲ್ಮೋಸ್ಟ್. ಸೊ ಇಟ್ ಈಸ್ ಆಕ್ಚುಲಿ ವ್ಯಾಲ್ಯೂ ಟು ದ ಕಂಪನಿ ಓನ್ಲಿ. ಅದೇ ಹುಡುಗನ ತಗೋಬಹುದು ಕಂಪ್ನಿಗೆ, ಅದೇ ಹುಡುಗನ ಕಂಪ್ನಿಗೆ ತಗೋಬಹುದು. ದಿಸ್ ಇಸ್ ದ ಮನಿ, ದಿಸ್ ಇಸ್ ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ದ ಮನಿ ಅಂತ ಅನ್ಕೋಬಹುದು. ಅರೆ ಅಲ್ಲಿವರೆಗೂ ಯಾಕೆ ಹೋಗ್ತೀರಾ? ನಮ್ಮದೇ ಎಷ್ಟೊಂದು ಎಕ್ಸಾಂಪಲ್. ನಮ್ಮ ಹಳ್ಳಿ ಮಕ್ಕಳು ಸ್ಟೇಷನ್ಗೆ ಬಂದು ಮಾತಾಡಿ ನೆಕ್ಸ್ಟ್ ಡೇ 1-2 ವರ್ಷ ಆದಮೇಲೆ ಬಂದು ನಮಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನಿಮ್ಮ ರೇಡಿಯೋನಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ನನಗೆ ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಯ್ತು ಅಂತಂದಾಗ ಯು ಫೀಲ್ ಸೋ ನೈಸ್ ಅಲ್ವಾ? ಯು ಫೀಲ್ ಸೊ ಈಗ CSRಗಳು ರೀಥಿಂಕಿಂಗ್ ಅಬೌಟ್ ದೇರ್ ವೇ ಆಫ್ ಸ್ಪೆಂಡಿಂಗ್ ದಟ್ ಮನಿ. ಐ ಆಮ್ ಯೂಸಿಂಗ್ ದಿಸ್ ವರ್ಡ್, ಸ್ಪೆಂಡಿಂಗ್ ದಟ್ ಮನಿ. ಯೋಚನೆ ಮಾಡಲೇಬೇಕು CSRಗಳು. ನೌ ದ ಟೈಮ್ ಹ್ಯಾಸ್ ಕಮ್. ಸಿ ಈಗ ನೋಡಿ, ಸ್ಕೂಲ್ಗಳಿಗೆ ತೊಡಗ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿದಾರಲ್ಲ, ಇದೇ ತರ ಬಾಗಿಲು ಹಾಕೋದು. ಐ ಆಮ್ ಜಸ್ಟ್ ಥಿಂಕಿಂಗ್, ನೀವು ಸರ್ಕಾರದ ಜೊತೆ ಮಾತನಾಡಿ ಸರಿಯಾಗಿರುವ ಟೀಚರ್ಗಳನ್ನ ನೇಮಿಸೋದಿಕ್ಕೆ, ಟೀಚರ್ಗಳಿಗೆ ಬೇಕಾಗಿರುವಂತಹ ತರಬೇತಿಯನ್ನ ಟೀಚರ್ಗಳು ಇರುವ ಹಾಗೆ ನೋಡ್ಕೊಂಡ್ರೆ ಪ್ರಾಯಶಃ ನೀವು ಮಾಡುವಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮ್ಮ ಸ್ಮಾರ್ಟ್ ಕ್ಲಾಸಸ್ಸು, ಬೆಂಚ್ಗಳು ತಾನ್ ಸುರಿಯೋದಕ್ಕಿಂತ ಥಿಂಕ್ ಅಬೌಟ್ ಡೆವಲಪಿಂಗ್ ಹ್ಯೂಮನ್ ಕೆಪಾಸಿಟಿ, ಮಾನವ ಶಕ್ತಿಯನ್ನು, ಮಾನವ ಅಭಿವೃದ್ಧಿಗೆ ಬೇಕಾಗಿರೋದನ್ನು ಮಾಡಬೇಕಾಗಿದೆ. ಅದು ಬರೀ ಸ್ಕೂಲ್ ಮಾತ್ರ ಅಲ್ಲ. ಲುಕ್ ಅಟ್ ಹೆಲ್ತ್ ಸೆಕ್ಟರ್ ಟು, ತಕ್ಷಣ ಸಿಗೋದು ಎಜುಕೇಶನ್ ಅಂತ ಒಂದು ಎಕ್ಸಾಮ್. ಲುಕ್ ಅಟ್ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲನೂ ಕೂಡ ನೀವು ಇನ್ಫ್ರಾಸ್ಟ್ರಕ್ಚರೇ ಮಾಡ್ತಾ ಇದ್ರೆ ಸಾಕು ಸ್ವಾಮಿ ಅಂತ ಅನಿಸ್ಬಿಡತ್ತೆ ನಂಗೆ. ಮತ್ತೆ ಇವನ್ ರಿಲೇಟೆಡ್ ಟು ಎನ್ವೈರನ್ಮೆಂಟ್ ಆಲ್ಸೋ. ಅಧಿಕಾರಿಗಳು ಈಗ ಸರ್ಕಾರದ ಯಾವುದೇ ಶಾಲೆಗಳಿಗೆ NGOಗಳು, ಕಾರ್ಪೊರೇಟ್ಗಳು ಬರೋದು ಬೇಡ ಅಂತ ಹೇಳೋರೊಳಗೆ ಅವ್ರದ್ದು ಯಾವುದೋ ಒಂದು ಅನುಭವ ಇದ್ದಿರಬಹುದು. What we request the government and the officer also is that is one of the biggest area which requires continued support. Okay, continued support ಬೇಕು. ಮತ್ತೆ ಅಲ್ಲಿ ತುಂಬಾ ಬದಲಾವಣೆಗಳಾಗಬೇಕಾಗಿದೆ. ಮತ್ತೆ they can have a dialogue. ಹೀಗಾಗಿ ದಯಮಾಡಿ ಆ ಏರಿಯಾನ ಓಪನ್ ಮಾಡಿ ಇಡಿ. ನೀವು ಸ್ಕ್ರೀನ್ ಮಾಡಿ, ಯಾರು ಬರ್ಬೇಕು NGOಗಳು ಒಳಗಡೆ, ಯಾವ ತರ NGOಗಳು ಕೆಲಸ ಮಾಡಬೇಕು, ಯಾವ್ದ್ರ ಬಗ್ಗೆ ಕೆಲಸ ಸ್ವಲ್ಪ ಸ್ಕ್ರೀನ್ ಮಾಡಿ. ಇಫ್ ಯು ವಾಂಟ್ ಟು ಸ್ಟ್ರೀಮ್ ಲೈನ್, ಡು ಇಟ್ ಪ್ರಾಪರ್ಲಿ. ಯಾರು ಅಧಿಕಾರಿಗಳನ್ನ ಅಬ್ಯೂಸು, ಮಿಸ್ಯೂಸು ಸಾಕಷ್ಟು ಆಗಿದೆ ಸರ್. ನನಗೂ ಗೊತ್ತು, ನಿಮಗೂ ಗೊತ್ತು ಏನೆಲ್ಲ. ಹೌದು, ಅಂಥವ್ರನ್ನೆಲ್ಲಾನು ಕೂಡ ನೀವು ತೆಗೆದು ಆಚೆ ಹಾಕಿ ದೂರ ಇಡಿ. ಪ್ರಿವೆಂಟಿವ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಂತಂದಾಗ ನಾವು ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆ ಚೇಂಜು ಎಲ್ಲೆಲ್ಲಿಂದ ಬರಬೇಕು? ಸರ್ಕಾರದಿಂದ, CSR, ಕಂಪನೀಸಿಂದ, NGOಗಳಲ್ಲೂ ಬರಬೇಕು. ಹಳೇ 30 ವರ್ಷದ ಹಿಂದೆ ಏನ್ ಮಾಡ್ತಿದ್ರು ಅದನ್ನೇ ಈಗಲೂ ಕೆಲವು NGOಗಳು ಮಾಡ್ತಿದ್ದಾರೆ. ಸ್ವಲ್ಪ ಕ್ಷಮಿಸಿ, ನಾನು ಇನ್ನೊಂದು 2-3 ಮಾತಾಡ್ತೀನಿ ಇಲ್ಲಿ. ಹೇಗಾಗಿದೆ NGOಗಳು ಶುರು ಮಾಡೋದು ಅಂತಂದ್ರೆ, ಸ್ಟಾರ್ಟಿಂಗ್ ಫ್ರಮ್ 1990s ಇಂದಾನೆ. ಯಾರೋ ಒಬ್ಬ ಒಂದು ಪಾನಿಪುರಿ ಅಂಗಡಿ ಇಡ್ತಾರೆ,
ಒಳ್ಳೆ ವ್ಯಾಪಾರ ಆಗತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಪಾನಿಪುರಿ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದವ್ರು, ಏನೋ ಸಪ್ಲೈ ಮಾಡ್ತಿದ್ದವ್ರು, ಅವ್ರಾಗ ಇನ್ನೊಂದು ಪಾನಿಪುರಿ ಅಂಗಡಿ ಇರ್ತಾರೆ. ತಪ್ಪೇನಿಲ್ಲಪ್ಪ, ನೀವು ವ್ಯಾಪಾರ ಮಾಡ್ತೀರಾ, ಬದುಕ್ತೀರಾ ಅಂತ. ಆದ್ರೆ NGOಗಳು ಆ ಥರ ಆಗ್ಬಿಡ್ತಾ ಇದೆ. ಆಗಿದೆಯಲ್ಲ, ಇವಾಗ ನೀವೇ ಹೇಳಿದ್ರಲ್ಲ ಮಾತ್ ಮಧ್ಯ, ನಮಗೂ ಬಂದಿದೆ. ನೀವೊಂದು NGO ಇರ್ತೀರಾ, ಯಾರೋ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಭಿನ್ನಾಭಿಪ್ರಾಯ ಬರುತ್ತೋ, ಮತ್ತೊಂದು ಹೋಗ್ತಾರೆ, ಇನ್ನೊಂದು NGO ಶುರು ಮಾಡ್ತಾರೆ. ಆ ತರದ NGOಗಳೇ ಹೆಚ್ಚಿನ. ಇಲ್ಲ, ಇವಾಗ ನಿಮ್ಗೆ ಗೊತ್ತಲ್ಲ ವಾಸು, 4 ಜನ ಮಕ್ಕಳನ್ನ, ಮತ್ತೆ ಇವಾಗ ಜಿರಿಯಾಟ್ರಿಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ಜನನ ಗುಡ್ಡೆ ಹಾಕೋದು ಅಂತ ಹೇಳೋದು ಇಸ್ ಎ ವೆರಿ ಗುಡ್ ವರ್ಡ್. ಸೇರಿಸ್ಬಿಟ್ಟು ಒಂದು ಆರ್ಗನೈಸೇಷನ್ ಮಾಡ್ತು ಅಂತಂದ್ರೆ ಈಸಿಲಿ ಯು ಗೆಟ್ ಮನಿ. ಏನಂದ್ರೆ ಓಲ್ಡ್ ಏಜ್ ಕೇರ್ ಮತ್ತು ಚೈಲ್ಡ್ ಕೇರ್ ವೆರಿ ಲ್ಯೂಕ್ರೇಟಿವ್ NGOs ಆಗಿದೆ, ವೆರಿ ಲ್ಯೂಕ್ರೇಟಿವ್. ನೀವು ಎನ್ವಿರಾನ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಿರೋ NGOಗಳು, ಎಜುಕೇಶನ್ ಬಗ್ಗೆ ಕೆಲಸ ಮಾಡ್ತಿರೋ NGOಗಳು, ಮಹಿಳೆಯರ ಬಗ್ಗೆ ಕೆಲಸ ಮಾಡ್ತಿರೋ, ಏನಪ್ಪ ನಿಮ್ಮ ಅನುಭವ, ನಿಮ್ಮ ಸಾಮರ್ಥ್ಯ ಏನು, ಅದ್ರ ಬಗ್ಗೆ ಕೆಲಸ ಮಾಡಕ್ಕೆ ಅಂತ ಯಾರು ಕೇಳಲೇ ಇಲ್ಲ. ನೀವು ಹೋಗಿ ಒಂದು ರಿಜಿಸ್ಟರ್ ಮಾಡ್ತೀರಾ, NGO ಮಾಡು ಅಂತ. ಇಲ್ಲಿ ಯಾಕೆ ಇದನ್ನ ತರ್ತಿದೀನಿ ಅಂತಂದ್ರೆ, ಒಂದಷ್ಟು ಜನಕ್ಕೆ ಸಿಟ್ಟು ಬರ್ಬೋದು. ನೀವೊಂದು NGO ಮಾಡ್ತೀವಿ ಅಂತಂದ್ರೆ ವಾಟ್ ಆರ್ ಯು ಅನ್ನೋದನ್ನ ತಗೊಳ್ಬೇಕಾಗಿದೆ. ಸಮಾಜ ಕಾರ್ಯದಲ್ಲಿ ಏನಾಗಿದೆ, ಯಾರು ಬೇಕಾದ್ರೂ ಸಮಾಜ ಕಾರ್ಯ ಮಾಡ್ಬೋದು ಅಂತ. ಸಮಾಜ ಸೇವೆ ಮಾಡ್ತಿರಲ್ಲ, ಸಮಾಜ ಕಾರ್ಯ ಅಂತೀರಿ. ನಾವು ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ಸ್, ನಾವು ಇದನ್ನು 3 ವರ್ಷ 5 ವರ್ಷ ಓದಿ ಈ ಕೆಲಸ ಮಾಡೋಕ್ಕಂತ ಬಂದಿರೋರು ನಾವು. ಬಟ್ ಎಲ್ಲರೂ ಕೂಡ ನಾವು ಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ಕೊಳ್ತಿದ್ದಾರೆ. ನಮ್ಮಲ್ಲಿ ಅದಕ್ಕೆ ಸರ್ಕಾರದ ಎದುರುಗಡೆ ನಾವು ಇಟ್ಟಿರೋದು ಏನಪ್ಪಾ ಒಂದು ಬೇಡಿಕೆ ಅಂದ್ರೆ, ಒಂದು ಕೌನ್ಸಿಲ್ ಮಾಡಿ ಅಂತ, ಸೋಷಿಯಲ್ ವರ್ಕ್ ಕೌನ್ಸಿಲ್ ಅಂತ. ಐ ರೆಪ್ರೆಸೆಂಟ್ ಆಲ್ಸೋ ಕರ್ನಾಟಕ ರಾಜ್ಯ ವೃತ್ತಿನಿರತ ಸಮಾಜ ಕಾರ್ಯಕರ್ತರ ಸಂಘದ ಅಧ್ಯಕ್ಷ ನಾನು. ಮತ್ತೆ ನಾನು INPSW ಅಂತ ಒಂದಿದೆ, ಇಂಡಿಯಾ ನೆಟ್ವರ್ಕ್ ಆಫ್ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ಸ್ ಅಸೋಸಿಯೇಷನ್ ಅಂತ, ಅದರ ಎಕ್ಸಿಕ್ಯೂಟಿವ್ ಮೆಂಬರ್. ಪ್ಲಸ್ ವಿ ಆರ್ ಆಲ್ಸೋ ಪಾರ್ಟ್ IFSW, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸೋಷಿಯಲ್ ವರ್ಕ್ ಅಂತ. ಇವಕ್ಕೆಲ್ಲ ಲಿಂಕ್ ಇರೋರು ನಾವು. ಬೇರೆ ಎಲ್ಲ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಶ್ರೀಲಂಕಾ ಅಂಡ್ ಬಾಂಗ್ಲಾದಲ್ಲಿ ನಮ್ಮಲ್ಲಿ ಕೌನ್ಸಿಲ್ ಇದೆ. ನೀವು ಸಮಾಜ ಕಾರ್ಯ ಮಾಡ್ತೀವಿ ಅಂದ್ರೆ ಯಾರು ಬೇಕಾದ್ರೆ ಸಮಾಜ ಕಾರ್ಯ ಮಾಡೋದಲ್ಲ. ಹೀಗೆ ಹೇಗೆ ನೀವು ಅಡ್ವೊಕೇಟ್ಸ್ ಅಂದ್ಬಿಟ್ಟು ಲಾಯರ್ಗಳು ಹೋಗ್ತಾರೆ ಕೋರ್ಟ್ಗೆ ಅಂತಂದ್ರೆ, ರಿಜಿಸ್ಟರ್ ಆಗಿದೆ, ಎಕ್ಸಾಮ್ ಬರೀಬೇಕು. ಹೌದು, ಎಕ್ಸಾಮ್ ಬರೆದು ನೀನ್ ಪಾಸ್. ಅದೇ ತರ ಸಿಮಿಲರ್ಲಿ ಮೆಡಿಸಿನ್ ಅಲ್ಲೂ ಇದೆ, CA ಇದೆ. ಹೌದು, ನಿನ್ಗೆ ಒಂದು ಎಕ್ಸಾಮ್ ಮಾಡಿ ನಿನ್ CA ಸರ್ಟಿಫಿಕೇಟ್ ಇರಬೇಕು. ಸೋಷಿಯಲ್ ವರ್ಕ್ ಅದು ಯಾವ್ದು ಇಲ್ಲ. ಸೋಷಿಯಲ್ ವರ್ಕ್ ಮೀಡಿಯಾ, ಟೆಲಿವಿಷನ್ ಅಂಡ್ ಪ್ರಿಂಟ್ ಅದಕ್ಕೂ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು ಅಂತ. ಇವಾಗ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಏನ್ ಬೇಕಾದ್ರೂ ಬರಿಬಹುದು. ಸೊ ಸೋಷಿಯಲ್ ವರ್ಕ್ಗೆ ಒಂದು ಕೌನ್ಸಿಲ್ ಆಗಬೇಕು. ಕೌನ್ಸಿಲ್ ಅಲ್ಲಿ ಒಂದು ಸಣ್ಣ ಸರ್ಟಿಫಿಕೇಶನ್ ಬೇಕು. ಆಯ್ತಪ್ಪ, ನೀವು ಯಾವುದೇ ಫೀಲ್ಡಿನಾದ್ರೂ ಬನ್ನಿ, ಬಂದವರು ನೀವು ಒಂದು ಸಣ್ಣ ಅಕಾಡೆಮಿಕ್ ಕೋರ್ಸ್ನ ಮಾಡಬೇಕು. ಮಾಡಿ ಸರ್ಟಿಫೈ ಆಗಿ ನೀವು ಮಾಡಿ, ಅಕೌಂಟಬಿಲಿಟಿ ಬರ್ತದೆ. ಯಾರು ಬಾಯಿಗೆ ಬಂದಂಗೆ ರಸ್ತೆಯಲ್ಲಿ ಸಿಗ್ದವರೆಲ್ಲರೂ ಕೂಡ ಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ಕೊಳ್ಳೋದು ತಪ್ಪತ್ತೆ. ಓಕೆ, ಆಗ ನಮ್ಮ ಈ ಕ್ಷೇತ್ರಕ್ಕೂ ನಿಮ್ಮ CSR ಗಿದ್ದಿರ್ಬೋದು, FCR ಗಿದ್ದಿರ್ಬೋದು, ಸರ್ಕಾರಕ್ಕಿದ್ದಿರ್ಬೋದು ಒಂದು ಅಕೌಂಟಬಿಲಿಟಿ ಬರುತ್ತೆ. ನಾವು ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಇಟ್ ಅಂತ. ಓಕೆ, ಇವಾಗ ಏನಾಗುತ್ತೆ ಗೊತ್ತಾ, ಇವಾಗ ನೀವು ಹೇಳಿದ್ರಲ್ಲ ಹೀಗೆ XYZ ವಿತೌಟ್ ಎನಿ ಕ್ವಾಲಿಫಿಕೇಶನ್ ಇಲ್ದೇ ಇರೋರು ಏನೇನೋ ಕೆಲ್ಸಗಳು ಮಾಡ್ತಾರಲ್ಲ, ಅಂತ ಕ್ವಾಕ್ಸ್ ರಿಪೋರ್ಟ್ಸ್ ನಮ್ಗಳ ಕಡೆಯಿಂದನೂ ಆಗ್ತಾ ಇದೆ. ಫೈನಲಿ ನೀವು ರಿಪೋರ್ಟ್ ತೆಗೆದುಕೊಂಡು ಹೋಗ್ತಿರಲ್ಲ, ನಾವು ಇದನ್ನ ಮಾಡಿದೀವಿ ಅಂತ. ಅದೇ ಥರನೇ ಆಗ್ತಿರೋದು. ಇಲ್ಲೊಂಥರ ಸೆಟ್ ಆಫ್ ಕ್ವಾಕ್ಸ್ ಆದರೆ ಈ ಕಡೆನೂ ಅದೇ ಥರ ಫೇಕ್ ರಿಪೋರ್ಟ್ಸ್ ಇರುತ್ತೆ. ಸೊ ಬೋತ್ ಆರ್ ಕಾಂಪ್ಲಿಮೆಂಟಿಂಗ್ ಆಗಿ ಒಂದು ಇಶ್ಯೂನ ಜಾಸ್ತಿ ಮಾಡ್ತಾನೆ ಇದೆ. ನಮಗೆ ಸಮಾಧಾನ ಇದೆ. ಏನು ಅಂತಂದರೆ ಸೋಷಿಯಲ್ ವರ್ಕ್ ಅಲ್ಲ, ಇದು ಡೆವಲಪ್ಮೆಂಟ್ ವರ್ಕ್. ವಿಷಯ ಏನು ಅಂತ ಅರ್ಥ ಮಾಡಿಕೊಂಡು, ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ಇದು. ಅದೇ ತರಹ ನಾವು ಸಾರಥಿ ಕಮ್ಯುನಿಕೇಷನ್ಸ್ ಕೂಡ ಇಂಥವ್ರ ಹತ್ರ ತುಂಬ ಕ್ಲೋಸ್ಲಿ ಕೆಲಸ ಮಾಡಿ ರಿಪೋರ್ಟ್ ಮಾಡಿ ಕೆಲಸ ಮಾಡಿದ್ರಿಂದನೇ ಬೇರೆ ಬೇರೆ ಆ್ಯಂಗಲಲ್ಲಿ ಇವ್ರುಗಳ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಡೆವಲಪ್ಮೆಂಟ್ ಕಮ್ಯುನಿಕೇಷನ್ ಅಂತನೋ ಅಥವಾ ಡೆವಲಪ್ಮೆಂಟ್ ಜರ್ನಲಿಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಗಳಿಗೂ ಇಂಪಾರ್ಟೆಂಟ್ ಆಗಿ ಬೇರೆ ಬೇರೆ ಸ್ತರದಲ್ಲಿ ಸಾಮಾಜಿಕ ವಲಯ ಹೇಗೆ ಕೆಲಸ ಮಾಡ್ತಾ ಇದೆ, ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ, ಅಲೋಕೇಶನ್ ಹೇಗಿದೆ, CSR ಅಂದರೆ ಏನು, ಮತ್ತು ಇವತ್ತು ಇವ್ರು ಬಂದಿದ್ದಾರೆ, ನಿನ್ನೆ ಒಬ್ಬರು ಲಾಯರು, ನಾಳೆ ಮತ್ತೊಬ್ಬರು ಡಾಕ್ಟರ್ ಬರ್ತಾರೆ. ಇಂಥವ್ರ ಹತ್ರ ನಾವು ಮಾತಾಡಬೇಕಾದ್ರೆ ಬರೀ ಕಾಯಿಲೆಗಳ ಬಗ್ಗೆ ಅಥವಾ ಒಂದು ಸೆನ್ಸೇಷನಲ್ ಕೇಸ್ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದನೇ ನೀವು ಇಷ್ಟೊತ್ತವರೆಗೂ ಕೇಳಿಸ್ಕೊಂಡಿದ್ದೀರಾ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಈ ಥರ ಹೊಸ ವಿಷಯಗಳು ನಮಗೆ ಬೇಕಾಗುತ್ತೆ, ಖಂಡಿತ ಬೇಕಾಗುತ್ತೆ. ಸೊ ಇವರಿಬ್ಬರಿಗೂ ವಾಸು ಆ್ಯಂಡ್ ಪ್ರಹ್ಲಾದ್, ಥ್ಯಾಂಕ್ ಯು ಸೋ ಮಚ್. ನಾವು ತುಂಬ ದಿನಗಳಿಂದ 1-to-1 ಲೆವೆಲಲ್ಲಿ ವಾಸು ಆಫೀಸ್ಗೆ ಹೋದಾಗಲೂ ಮಾತಾಡಿರೋದುಂಟು, ಪ್ರಹ್ಲಾದ್ ನಾವು ಮಾತಾಡಿರೋದುಂಟು. ಇವತ್ತು ಸ್ಟ್ರಕ್ಚರ್ಡಾಗಿ ನಾವು ಮಾತಾಡಿದ್ದೀವಿ, ವಿತ್ ಎಕ್ಸ್ಪೆಕ್ಟಿಂಗ್ ಸಮ್ ರಿಸಲ್ಟ್ ಓರಿಯೆಂಟೆಡಾಗಿ ನಾವು ಮಾತಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಂದಹಾಗೆ ಇಷ್ಟೊತ್ತು ನಾವು ಮಾತಾಡಿದ್ದೀವಲ್ಲ, ನಮ್ಮ ಒಂದು ಈ ಪ್ರಾಜೆಕ್ಟ್ಗೆ ಎಲ್ಲಿಂದನೂ
ಫಂಡ್ಸ್ ಬರ್ತಾ ಇಲ್ಲ. ಇದನ್ನು ಕೇಳಿಸ್ಕೊಂಡವರು ಎಸ್ ದೇ ಆರ್ ಡೂಯಿಂಗ್ ಸಮ್ ಮೀನಿಂಗ್ಫುಲ್ ವರ್ಕ್ ಅಂತ ಅನ್ನೋದಾದರೆ ಹಾರ್ಟಿ ವೆಲ್ಕಮ್. ಮತ್ತು ಕ್ರೌಡ್ ಫಂಡಿಂಗಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲೇ ನಿಮಗೆ QR ಕೋಡು ಕಾಣಿಸ್ತಾ ಇದೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.